மார்கழி திங்கள் மதி நிறைந்த நன்னாளால் 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 நீராட போதுவீர் போதுமினோ நேரிழையீர் நீராட போதுவீர் போதுமினோ நேரிழையீர் சீர்மல்குமாய் சீர்மல்குமாய் பாடி செல்வ சிறுமீராள் சீர்மல்குமாய் பாடி செல்வ சிறுமீராள் சீர்மல்குமாய் செல்வ சிறுமீராள் சீர்மல்குமாய் செல்வ சிறுமீராள் கூடுவே கூடுவிலாளி நந்தகோபன் குமரன் கூடுவே கூடுவிலாளி நந்தகோபன் குமரன் கூடுவே கூடுவிலாளி நந்தகோபன் குமரன் கூடுவே கூடுவிலாளி நந்தகோபன் குமரன் ஏறார்ந்த கண்ணி யசோத இளம் சிங்கம் 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 கார்மேனி செங்கண் கதிர் மதியம் போனார் கார்மேனி செங்கண் கதிர் மதியம் போனார் நாராயணன் நமக்கே நாராயணன் நமக்கே பாரைத்தான் நாராயணன் நமக்கே பாரைத்தான் நாராயணன் நமக்கே பாரைத்தான் நாராயணன் நமக்கே பாரைத்தான் படிந்தேலோர் மார்கழி आशायशोभि कमनीय शिकानि वेशम् दण्डद्रयोज्ज्वलकरं विमलोपवीतम् युद्धदिनेश निभमुल्लसदूर्ध्वपुण्ड्रम् रूपं तवास्तु यतिराजदृशोर्ममाग्रे एतानि तानि भुवनत्रय पावनानि संसार रोग शकलीकरणौषधानि जिह्वातले ममलिकानि यथा शिलायां रामानुजेति चतुराण्यमृताक्षराणि पट्पमेनत्तिगळ पैंगळलुम तन् पल्लवमे विरलुम पावनमाहिय पैंतुवराडै पदिंद मरुंगळगुम मुपुरिनूलोडु मुन्कैयिलेंदिय मुक्कोल तन्नळगुम मुन्नवर तंदिडु मोळिगळ निरैंदिडु मुरुवल निलावळगुम கற்பகமே விழி கருணை பொழிந்திடு கமல கண்ணழகும் காரிசுதன் கடல் சூடிய முடியும் கன நற்சிக முடியும்
எப்பொழுதும் எதிராசன் வடிவடகென்னிதயத்துளதால் இல்ல எனக்கெதிர் இல்ல எனக்கெதிரில்ல எனக்கெதிரே. ನಮಜ್ಜನಸ್ಸ ಚಿತ್ತ ಬಿತ್ತಿ ಭಕ್ತಿ ಚಿತ್ರ ತೂಲಿಕಾ ಭವಾಹಿ ವೀರ್ಯ ಭಂಜನೆ ನರೇಂದ್ರ ಮಂತ್ರ ಯಂತ್ರಣ ಪ್ರಪನ್ನ ಲೋಕ ಕೈರವ ಪ್ರಸನ್ನ ಚಾರು ಚಂದ್ರಿಕಾ ಶಟಾರಿ ಹಸ್ತ ಮುದ್ರಿಕಾ ಹಠಾದ್ದು ನೋತು ಮೇ ತಮಃ. ಶ್ರೀಮತ್ಯೈ ವಿಷ್ಣು ಚಿತ್ತಾರಿಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೈ ಗೋದಾಯೈ ನಿತ್ಯ ಮಂಗಳಂ. ಶ್ರೀಮತೆ ರಮ್ಯಜಾ ಮಾತೃಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀ ನಿತ್ಯ ಮಂಗಳಂ. ಸ್ವಾಮಿ ರಾಮಾನುಜರನ್ನು ಒಮ್ಮೆ ಅವರ ಶಿಷ್ಯರೆಲ್ಲ ನೋಡಿ, ಸ್ವಾಮಿ ದೇವರೀರ್ ಅಡಿಯೋಂಗಳಿಗೆ ತಿರುಪಾವಿಯನ್ನ ವಿಶೇಷಾರ್ಥಗಳನ್ನು ಹೇಳಬೇಕು ಅಂತ ಪ್ರಾರ್ಥಿಸಿದರು. ಆ ಪ್ರಾರ್ಥನೆಗೆ ಅನುಗುಣವಾಗಿ ಸ್ವಾಮಿ ರಾಮಾನುಜರು ಈ ತಿರುಪಾವಿಗೆ ಅರ್ಥ ಹೇಳುವುದು ನಮಗೆ ಸಾಧ್ಯವಿಲ್ಲ, ಇದಕ್ಕೆ ಯಾರು ಅಧಿಕಾರಿಗಳು ಅಂತ ವಿಚಾರಣೆ ಮಾಡಿದ್ರೆ ಇದಕ್ಕೆ ಗಂಡಸರು ಅಧಿಕಾರಿಗಳೇ ಅಲ್ಲ, ಹೆಂಗಸರು ಅಧಿಕಾರಿಗಳಲ್ಲ. ಆ ರೀತಿಯೇ ಹೆಂಗಸರಲ್ಲಿ ಶ್ರೇಷ್ಠವಾಗಿರುವಂತ ಶ್ರೀಮನ್ನಾರಾಯಣನ ಧರ್ಮಪತ್ನಿಗಳಾದ ಶ್ರೀದೇವಿ, ಭೂಮಿದೇವಿ, ನೀಡಾದೇವಿ ಇವರುಗಳು ಕೂಡ ಈ ತಿರುಪಾವೆಯ ಅರ್ಥಗಳನ್ನು ಹೇಳುವುದಕ್ಕೆ ಅಧಿಕಾರಿಗಳಲ್ಲ ಅಂತ ಹೇಳಿದ್ರು ಶ್ರೀರಾಮಾನುಜರು. ಇದಕ್ಕೆ ಏನು ಅಭಿಪ್ರಾಯ ಅಂದ್ರೆ ಸ್ವಾಮಿ ರಾಮಾನುಜರೇ ಹೇಳಿದ್ರು ಅವಾಗ, ಈ ತಿರುಪಾವೆಯಿನ ಅರ್ಥ ವಿಶೇಷವನ್ನು ಹೇಳಬೇಕು ಅಂದ್ರೆ ಶ್ರೀ ಗೋದಾದೇವಿಯ ಭಾವಶುದ್ಧಿ ಇರಬೇಕು. ಅವಳ ಭಾವನೆ ಇತ್ತಲ್ಲ ತಿರುಪಾವೆಯಲ್ಲಿ, ಆ ಭಾವಶುದ್ಧಿ ಇದ್ದರೆ ಮಾತ್ರ ನಮಗೆ ಈ ತಿರುಪಾವೆಯ ಅರ್ಥ ಹೇಳಲು ಸಾಧ್ಯ ಅಂತ ಹೇಳಿದ್ರು ಶ್ರೀರಾಮಾನುಜರು. ಗಂಡಸರಿಗೆ ಅಧ್ಯಸರಿಗೆ ತಿರುಪಾವೆಯಿನ ಅರ್ಥಗಳನ್ನು ಹೇಳುವುದಕ್ಕೆ ಅಧಿಕಾರವಿಲ್ಲ ಅಂತ ಹೇಳಿದ್ರೆ ಆಂಡಾಳ್ ಹೆಂಗಸರು, ಆದ್ದರಿಂದ ಅವಳ ದಿವ್ಯ ಪ್ರಬಂಧದ ಅರ್ಥವನ್ನು ಹೇಳಬೇಕು ಅಂದ್ರೆ ಹೆಂಗಸರೇ ಹೇಳಬೇಕು ಅಂತ ನಮಗೆ ಅಭಿಪ್ರಾಯ ಬರ್ಬೋದು. ಅದರಿಂದಲೇ ರಾಮಾನುಜರು ಹೇಳಿದ್ರು, ಇಲ್ಲ ಹೆಂಗಸರೂ ಅಧಿಕಾರಿಗಳಲ್ಲ ಇದನ್ನು ಹೇಳುವುದಕ್ಕೆ. ಹೆಂಗಸರಲ್ಲಿ ಪರಮಶ್ರೇಷ್ಠವಾಗಿರುವಂತ ದೇವಿ ಮಾರ್ಗಳು ಅವರುಗಳಿಗೂ ಅಧಿಕಾರವಿಲ್ಲ, ಈ ತಿರುಪಾವೆಯನ್ನು ಹೇಳುವುದಕ್ಕೋ ಕೇಳುವುದಕ್ಕೋ ಅಧಿಕಾರಿ ಇಲ್ಲ ಅಂತ ಹೇಳಿದ ಶ್ರೀರಾಮಾನುಜರು ಅವರಿಗೆ ಮಾರನಡಿಬಣಿಂದು ಇಂದವರಂತ ಸಂಪ್ರದಾಯದಲ್ಲಿ ವಿಶೇಷವಾದ ಹೆಸರು ತಿರುಪಾವೈ ಜೀಯರ್ ಅಂತ ಹೆಸರು. ಆ ತರ ಇರುವ ತಿರುಪಾವೈ ಜೀಯರಾಗಿರುವ ಸ್ವಾಮಿ ರಾಮಾನುಜರು ಅವರು ತಿರುಪಾವೆಗೆ ಅರ್ಥ ಹೇಳಿದ್ರಾ ಇಲ್ವಾ ಅಂದ್ರೆ, ಇವಾಗ ನಾವು ಯಾವುದೆಲ್ಲ ಅರ್ಥಗಳನ್ನು ಅನುಭವಿಸುತ್ತೇವೋ ಈ ತಿರುಪಾವೆಯಲ್ಲಿ ಆ ಅರ್ಥಗಳೆಲ್ಲ ಸ್ವಾಮಿ ರಾಮಾನುಜರು ಹೇಳಿದ ಅರ್ಥಗಳೇ. ಆ ಅರ್ಥಗಳನ್ನು ಸ್ವಾಮಿ ರಾಮಾನುಜರು ಹೇಳಿದ್ರು, ಎಷ್ಟೋ ಸರಿ ಹೇಳಿದ್ರು, ಒಂದಲ್ಲ ಎರಡು ಸರಿ ಅಲ್ಲ, ಎಷ್ಟೋ ಸರಿ ಹೇಳಿದ್ರು ಈ ತಿರುಪಾವೆಗೆ ಅರ್ಥ ವಿಶೇಷಗಳನ್ನು. ಹೇಗೆ ಹೇಳಿದ್ರು ರಾಮಾನುಜರು? ನನಗೆ ಅಧಿಕಾರವಿಲ್ಲ ಅಂತ ಹೇಳಿದ ಮೇಲೆ ಹೇಗೆ ಹೇಳಿದ್ರು ರಾಮಾನುಜರು ಅಂದ್ರೆ ಅವರ ಆಚಾರ್ಯರ ಆ ಒಂದು ಪಾದಾರವಿಂದಗಳ ಬಲವನ್ನೇ ಕೊಂಡು ರಾಮಾನುಜರು ತಿರುಪಾವಿಗೆ ಅರ್ಥ ವಿಶೇಷಗಳನ್ನೆಲ್ಲ ಹೇಳಿದ್ರು ಅಂತ ನೋಡ್ತೀವಿ. ಆ ರೀತಿಯೇ ಅಡಿಯೇನೂ ಕೂಡ ಅಡಿಯೇನಿನ ತಂದೆಯಾದವರ ಆಚಾರ್ಯರಾದವರ ಪಾದಾರವಿಂದಗಳನ್ನೇ ಸ್ಮರಿಸಿ ಅವರ ಪಾದಾರವಿಂದಗಳನ್ನೇ ನನ್ನ ಹೃದಯದಲ್ಲಿ ಕೊಂಡು ಈ ತಿರುಪಾವಿಗೆ ಇವತ್ತು ತೊಡಗಿ ಇನ್ನ ಒಂದು 30 ದಿನಗಳು ವಿಶೇಷಾರ್ಥಗಳನ್ನು ಅನುಭವಿಸೋಣ ಅಂತ ಸೇರಿದ್ದೇವೆ. ಈ ಒಂದು ಭಾಗ್ಯ ಅಲಭ್ಯ ಭಾಗ್ಯವಾಗಿದೆ. ಇದಕ್ಕೆ ಮುಖ್ಯವಾದ ಕಾರಣ ಅಡಿಯೇನಿನ ಪೂಜ್ಯ ತಂದೆಯವರು ಇರಬಹುದು, ಆಚಾರ್ಯರಾದವರು ಇರಬಹುದು. ಆದರೂ ಕೂಡ ಶ್ರೀಮದ್ವೇದ ಮಾರ್ಗ ಪ್ರತಿಷ್ಠಾ ಜೀಯರ್ ಸ್ವಾಮಿ ಅವರ ಒಂದು ನಿಯಮನವಿಲ್ಲ ಅಂದರೆ ಈ ಒಂದು ಉಪನ್ಯಾಸ ಮಾಲೆಗಳು ನಡೆಯುವುದಕ್ಕೆ ಅಸಾಧ್ಯವಾಗಿರುತ್ತದೆ. ಸ್ವಾಮಿಯ ನಿಯಮನಾನುಗುಣವಾಗಿ ಇದು ಅಡಿಯೇನು ಹೇಳುವ 5ನೇ ವರ್ಷ ತಿರುಪಾವೈ ಕನ್ನಡ ಭಾಷೆಯಲ್ಲಿ
ಮೊದಲು 2 ವರ್ಷಗಳು ಅದು ಸಾಧಾರಣ ಅರ್ಥಗಳು ತಿರುಪ್ಪಾವೆಯಲ್ಲಿ ಇರುವ ಅರ್ಥ ವಿಶೇಷಗಳನ್ನು ಇಲ್ಲಿ ವಿಣ್ಣಪ್ಪಿಸಿದ್ದೆ. 3ನೇ ವರ್ಷ ಆಳ್ವಾರ್ಗಳ ಪರವೆಯಾಗಿ ಅರ್ಥ ವಿಶೇಷಗಳನ್ನು ವಿಣ್ಣಪ್ಪಿಸಿದ್ದೆ. ಕಳೆದ ವರ್ಷ ಅಡಿಯನ ಆಚಾರ್ಯರ ಪರವಾಗಿ ಅರ್ಥ ವಿಶೇಷಗಳನ್ನು ವಿಣ್ಣಪ್ಪಿಸಿದ್ದೆ. ಈ ವರ್ಷ ಆಚಾರ್ಯ ಶ್ರೇಷ್ಠರಾಗಿರುವಂತ ಸ್ವಾಮಿ ನಮ್ಮಾಳ್ವಾರ್ ಅವರ ಪರವಾಗಿ ಅರ್ಥ ವಿಶೇಷಗಳನ್ನ ಅನುಭವಿಸೋಣ ಅನ್ನುವ ಒಂದು ಅಭಿಪ್ರಾಯದ ಜೊತೆ ಇಲ್ಲಿ ಉಪನ್ಯಾಸಿಸಲು ಬಂದಿದ್ದೇನೆ. ಸ್ವಾಮಿನ ಪರಮ ಕೃಪೆ, ಆ ಕೃಪೆಯ ಕಾರಣದಿಂದಲೇ ಅಡಿಯನನ್ನು ಈ ವರ್ಷವೂ ಕೂಡ ಉಪನ್ಯಾಸವನ್ನು ಹೇಳಬೇಕು ಅಂತ ನಿಯಮನಿಸಿದ್ದಾರೆ. ಆ ನಿಯಮನಾನುಗುಣವಾಗಿ ಸ್ವಾಮಿನ ಪಾದಾರವಿಂದಗಳನ್ನೇ ಅಡಿಯೇನಿನ ಹೃದಯದಲ್ಲಿ ಕೊಂಡು ಈ ತಿರುಪ್ಪಾವೆಯ ಉಪನ್ಯಾಸವನ್ನು ನಿರ್ವಿಘ್ನವಾಗಿ ನಡೆಸಬೇಕು ಅಂತ ಆಳ್ವಾರ್ ಸ್ವಾಮಿ ನಮ್ಮಾಳ್ವಾರಿನ ಪಾದಾರವಿಂದದಲ್ಲೂ ಆ ರೀತಿಯೇ ಇಲ್ಲಿ ಇರುವ ಪೊಲಿಂದನಿನ್ನ ಪಿರಾನ್ ಆದಿಪಿರಾನ್ ಕುರುಹೂರ್ ನಾಚಿಯಾರ್ ಆದಿನಾಚಿಯಾರ್ ಇವ್ರುಗಳ ಪಾದಾರವಿಂದಗಳಲ್ಲೂ ಒಳಗಡೆ ಅಡಿಯೋಂಗಳ್ ತಿರುಮಾಳಿಹಳ್ಳಿ ಇರುವ ಆಂಡಾಳ್ ರಂಗಮನ್ನಾರ್ ಅವರ ಪಾದಾರವಿಂದಗಳಲ್ಲೂ ಪ್ರಾರ್ಥನೆ ಮಾಡಿ ಇನ್ನ 30 ದಿನಗಳು ಯಾವ ಒಂದು ವಿಘ್ನವೂ ಇಲ್ಲದೆ ಈ ತಿರುಪ್ಪಾವೈ ಎನ್ನುವ ಮಹಾಯಾಗ ನಡೆದು ಮುಗಿಯಬೇಕು ಅಂತ ಮೊದಲು ಪ್ರಾರ್ಥಿಸಿ ಈ ಉಪನ್ಯಾಸವನ್ನು ಪ್ರಾರಂಭಿಸುತ್ತೇನೆ. ಆಂಡಾಳಿನ ಭಾವಶುದ್ಧಿ ನಮಗೆ ಇಲ್ಲ ಅಂದ್ರೆ ಏನು ಅರ್ಥ? ಅದಕ್ಕೆ ಆಂಡಾಳಿನ ಭಾವ ಏನಿತ್ತು ತಿರುಪ್ಪಾವೆಯಲ್ಲಿ ಅಂದ್ರೆ ಎಷ್ಟೋ ಭಾವಗಳಿದೆ. ಮುಖ್ಯವಾದ ಭಾವ ಅಂದ್ರೆ ಆಂಡಾಳ್ ತನ್ನನ್ನು ಒಂದು ಗೋಪಿಕೆಯಾಗಿ ಭಾವಿಸಿದಳು. ಆ ಗೋಪಿಕೆಯಾಗಿ ಭಾವಿಸಿಯೇ ತಿರುಪ್ಪಾವೆಯನ್ನು ಹಾಡಿದ್ದಾಳೆ ಪಾಶುರ ರೂಪವಾಗಿ. ತನಗೆ ಈ ಭಾವನೆ ಹೇಗೆ ಬಂತು, ಯಾಕೆ ಈ ಭಾವನೆ ಬಂತು ಮೊದಲು ಅಂತ ವಿಚಾರಣೆ ಮಾಡಿದ್ರೆ, ಆಂಡಾಳ್ ಮೊದಲು ಹುಟ್ಟಿ ಶ್ರೀವಿಲ್ಲಿಪುತ್ತೂರಲ್ಲಿ ಪೆರಿಯಾಳ್ವಾರಿನ ಮಗಳಾಗಿ ಹುಟ್ಟಿ ಆಮೇಲೆ ಬೆಳೆಯುವಾಗ ಶ್ರೀಕೃಷ್ಣ ಚರಿತ್ರಗಳು, ಆ ಚರಿತ್ರಗಳನ್ನೆಲ್ಲ ತನ್ನ ಆಚಾರ್ಯರಾಗಿರುವ ತಂದೆಯಾಗಿರುವ ಪೆರಿಯಾಳ್ವಾರಲ್ಲಿ ಎಲ್ಲ ಅರ್ಥಗಳನ್ನು ಕೇಳಿ ಶ್ರೀಕೃಷ್ಣ ಚರಿತ್ರಗಳು ಎಷ್ಟು ಆಕರ್ಷಕವಾಗಿದೆ ಅಂತ ಅದರಲ್ಲಿ ಮೈಮರೆತು ಕೃಷ್ಣನಲ್ಲಿ ವಿಪರೀತವಾದ ಒಂದು ಆಸೆ, ಒಂದು ಭಕ್ತಿ, ಆ ಭಕ್ತಿಯನ್ನು ಬೆಳೆಸಿಕೊಂಡು ಒಮ್ಮೆ 5 ವಯಸ್ಸಲ್ಲಿ ಆಂಡಾಳ್ ದೇವಿಯು ಶ್ರೀವಿಲ್ಲಿಪುತ್ತೂರಲ್ಲಿರುವ ದೇವಸ್ಥಾನಕ್ಕೆ ಹೋದ್ಲು. ಅಲ್ಲಿ ವಟಪೆರಂಕೋಯಿಲುಡಯಾನ್ ಅಂತ ದೊಡ್ಡ ವಟತಲ ಶಾಹಿಯಾಗಿ ಭಗವಂತ ಶಯನಕೋಲದಲ್ಲಿದ್ದಾನೆ. ಆ ಒಂದು ಆಕರ್ಷಕವಾದ ಭಗವಂತನ ಮುಖವನ್ನು, ಅವನ ತಿರುಮೇನಿ ಅಂದ್ರೆ ಅವನ ದೇಹವನ್ನು ಅದನ್ನು ನೋಡಿ ಆಂಡಾಳಿಗೆ ಬಹಳ ಸಂತೋಷವಾಯಿತು. ಗೋದಾದೇವಿಯು ಆವಾಗ ಈ ಭಗವಂತ ಮಾತಾಡ್ತಾನ ಇಲ್ವಾ, ಹೀಗೆ ಮಡಗಿದ್ದಾನಲ್ಲ, ನಾನು ಹೋಗಿ ನಿಂತ್ರೆ ನನ್ನನ್ನು ಕಂಠೆರೆದು ನೋಡ್ಲಿಲ್ಲ, ನನ್ನಲ್ಲಿ ಯಾವ ಮಾತು ಆಡಲಿಲ್ಲ. ಆಂಡಾಳೆ ಬಂದಿದೀಯಾ, ತುಂಬಾ ಸಂತೋಷ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಂಗೆ ಎಷ್ಟು ಪ್ರೀತಿ ನನ್ನಲ್ಲಿ, ಹೇಗಿದೀಯಾ, ಏನಾದ್ರೂ ಕುಡಿದ್ಬಿಟ್ಟು ಬಂದಿದ್ಯಾ, ಏನ್ ಮಾಡಿದ್ಯಾ ಅಂತ ಏನಾದ್ರೂ ಕೇಳ್ತಾನೆ ಭಗವಂತ ಅಂತ ನೋಡಿದ್ರೆ ಏನೂ ಕೇಳಲಿಲ್ಲ. ಆಲಿಂಗನ ಮಾಡ್ಕೊಂತಾನೆ ಅಂತ ನೋಡಿದ್ರೆ ಅದು ಸಿಗ್ಲಿಲ್ಲ ಆಂಡಾಳಿಗೆ. ಇದು ಯಾಕೆ ಹೀಗೆ ಇದ್ದಾನೆ, ಇವನಿಗೆ ನನ್ನಲ್ಲಿ ಏನಾದ್ರೂ ಕೋಪವೇ, ಪ್ರಣಯ ರೋಷವೇ, ಯಾಕೆ ಮಡಗಿದ್ದಾನೆ ಈ ರೀತಿ, ಇವನು ಕೃಷ್ಣಾವತಾರದಲ್ಲಿ ಬಹಳಷ್ಟು ಗೋಪಿಯರ ಜೊತೆ ಮಾತನಾಡಿದ್ದಾನೆ ಅನ್ನುವುದನ್ನು ನೋಡುತ್ತೇವೆ. ಆ ರೀತಿಯೇ ಒಮ್ಮೆ ಮಾತನಾಡುತ್ತಿರುವಾಗ ಇವರುಗಳಿಗೆ ಉನ್ಮಸ್ತಕರವಾದ ಆನಂದವಾಗಬಾರದು, ನಾವು ಆಶ್ಚರ್ಯವಾಗಿ ರಾಸಕ್ರೀಡೆ ಮಾಡುತ್ತಿದ್ದೇವೆ ಇವ್ರ ಜೊತೆ, ಆ ತರ ಇರುವಾಗ ಇವರಿಗೆ ಉನ್ಮಸ್ತಕರವಾದ ಒಂದು ಆನಂದವಾಗಿ ಅದ್ ಕಾರಣದಿಂದಲೇ ಇವರುಗಳಿಗೆ ಸಾವು ಬರಬಾರದು ಅನ್ನುವ ಅಭಿಪ್ರಾಯದಿಂದ ಕೃಷ್ಣನು ಇವರನ್ನು ಬಿಟ್ಟು ಮಾಯವಾದ. ಆವಾಗ ಈ ಗೋಪಿಗೆಯರಿಗೆ ಬಹಳ ದುಃಖವಾಯಿತು. ಕೃಷ್ಣ ಚೆನ್ನಾಗಿ ಮಾತಾಡ್ತಾ ಇದ್ದ, ಇವಾಗ ನಮ್ಮಲ್ಲಿ ಇದ್ದು ಮಾತಾಡ್ತಾ ಇಲ್ಲ ಅಂತ ಅಭಿಪ್ರಾಯ ಬಂದು ಆ ಕಾಲದಲ್ಲಿ ಈ ಗೋಪಿಯರು ಸರಿ ಭಗವಂತನನ್ನು ಅನುಕಾರ ಮಾಡೋಣ ಅಂತ ನೋಡಿದ್ರು. ಅನುಕಾರ ಅಂದ್ರೆ ಏನು, ಅವನ ಹಾಗೆಯೇ ನಟಿಸಿ ನೋಡುವುದು, ಭಗವಂತನಾಗಿಯೇ ನಡೆಸಿ ನೋಡೋಣ ಅಂತ ಗೋಪಿಯರು ಎಲ್ಲರೂ ಸೇರಿ ಒಬ್ಬಳು ಗೋಪಿಯಾದವಳು ಹೇಳಿದ್ಲು, ನಾನು ಕೃಷ್ಣನಾಗುತ್ತೇನೆ ಅಂತ ಹೇಳಿದ್ಲು.
ಇನ್ನೊಬ್ಬಳು ಗೋಪಿಯಾದವಳು ನಾನು ಕಾಳಿಯ ಅನ್ನುವ ಆ ಸರ್ಪವಾಗುತ್ತೇನೆ ಅಂತ ಹೇಳಿ ಕೆಳಗದೆ ಕುಳಿತುಕೊಂಡ್ಳು. ನಿಂತಿರುವ ಗೋಪಿಯಾದವಳು ಅವಳು ತನ್ನ ಬಲಗಾಲನ್ನು ಎತ್ತಿ ಈ ಕೂತಿದಾಳಲ್ಲ ಆ ಗೋಪಿ ಅವಳ ತಲೆ ಮೇಲೆ ಇಟ್ಟು ಆ ರೀತಿಯೇ ಅವಳ ಜಡೆ ಇದೆಯಲ್ಲ ಆ ಒಂದು ಜಡೆಯನ್ನು ಕೈಯಲ್ಲಿ ಇಟ್ಕೊಂಡು, ಅದು ಕಾಳಿಯನ ಬಾಲು ತರ ಇತ್ತು, ಅದನ್ನು ಕೈಯಲ್ಲಿ ಹಿಡ್ಕೊಂಡು ತುಷ್ಟ ಕಾಳಿ ಯತಿಷ್ಠಾತ್ರ ಕೃಷ್ಣೋಹಮಿತಿ ಚಾಪರ ಬಾಹುಮಾಸ್ಫೋಟ್ಯ ಕೃಷ್ಣಸ್ಯ ಲೀಲಯಾ ಸರ್ಪ ಮಾದತೆ ಅಂತ ಹೇಳಿದ್ಲು ಆ ಗೋಪಿಕೆ. ತುಷ್ಟ ಕಾಳಿ ಯತಿಷ್ಠಾತ್ರ, ತುಷ್ಟ ಕಾಳಿಯನೇ ಇಲ್ಲೇ ನೀನ್ ನಿಲ್ಲಬೇಕು, ನಾನು ಹೇಳುವುದನ್ನು ಕೇಳಬೇಕು ಅಂತ ಹೇಳಿ ಬಾಹುಮಾಸ್ಫೋಟ್ಯ ಕೃಷ್ಣಸ್ಯ ತನ್ನ ತೋಳುಗಳನ್ನು ತಟ್ಕೋತ ತಾನು ಬಹಳ ಸಂತೋಷ ಕೊಂಡ್ಲು. ಆವಾಗ ಆ ಗೋಪಿಕೆ, ಕೃಷ್ಣನಾಗಿರುವ ಗೋಪಿಗೆಗೂ ಆನಂದವಾಯಿತು. ಕೃಷ್ಣ ನಮ್ಮ ತಲೆ ಮೇಲೆ ಕಾಲಿಟ್ಟಿದ್ದಾನೆ ಅಂತ ಒಂದು ಭಾವನೆ ಬಂತು ಕೆಳಗಡೆ ಕಾಳಿಯನಾಗಿ ಕುಳಿತಿರುವ ಆ ಗೋಪಿಗೆಗೆ. ಆದ್ದರಿಂದ ಅವಳಿಗೂ ವಿಪರೀತ ಆನಂದ. ಇದನ್ನು ನೋಡುತ್ತಿರುವ ಗೋಪಿಗೆಗಳಿಗೆ ಒಂಥರ ಮನಸ್ಸಲ್ಲಿ ಒಂದು ಶಾಂತಿ ಬಂದಿತು. ಕೃಷ್ಣ ಇಷ್ಟೊತ್ತು ಮಾತಾಡ್ತಾ ಇದ್ದ, ಇವಾಗ ಮಾತಾಡ್ಲಿಲ್ಲ, ನಮ್ಮ ಜೊತೆ ಇಲ್ಲ, ಇದ್ದಕ್ಕಿದ್ದಂಗೆ ಮಾಯನಾಗಿದ್ದಾನೆ. ಆದ್ದರಿಂದ ಇದನ್ನು ನೋಡಿದ ಕಾಲದಲ್ಲಿ ಇವರುಗಳಿಗೆ ಒಂದು ಮನಸ್ಸಲ್ಲಿ ಶಾಂತಿ ಆಯಿತು, ಆನಂದವಾಯಿತು. ಈ ರೀತಿ ಕೃಷ್ಣನನ್ನು ಅನುಕರಿಸಿ ಧರಿಸುವುದು ಅನ್ನುವ ಒಂದು ಪ್ರಕ್ರಿಯೆ ಇದೆ, ಗೋಪಿಕೆಗಳಲ್ಲಿ ಇತ್ತು ಆ ಪ್ರಕ್ರಿಯೆ. ಆ ರೀತಿಯೇ ಇಲ್ಲಿ ಆಂಡಾಳು ಕೂಡ ಇವಳು ಅನುಕಾರ ಮಾಡುತ್ತಾಳೆ. ಕೃಷ್ಣನ ಹಾಗೆ ನಟಿಸಿ ನೋಡಿ ಧರಿಸಬೇಕು ಅನ್ನುವ ಅಭಿಪ್ರಾಯ ಬರಲಿಲ್ಲ ಆಂಡಾಳಿಗೆ. ಆದರೆ ಗೋಪಿಯರಿದ್ದಾರಲ್ಲ ಅವರ ಹಾಗೆ ಅನುಕರಿಸಬೇಕು ಅನ್ನುವ ಅಭಿಪ್ರಾಯ ಬಂದಿತು ಆಂಡಾಳಿಗೆ. ಇದು ಆಂಡಾಳಿನ ಒಂದು ವಿಲಕ್ಷಣವಾದ ಸ್ವಭಾವ. ಈ ವಿಲಕ್ಷಣವಾದ ಸ್ವಭಾವಕ್ಕೆ ಅನುಗುಣವಾಗಿ ಆಂಡಾಳ್ ತನ್ನ ತಿರುಪಾವೆಯಲ್ಲಿ ಮೊದಲು ಅನುಕಾರ ಹೇಗ್ ಮಾಡಿದ್ಲು ಅಂದ್ರೆ ಶ್ರೀವಿಲ್ಲಿಪುತ್ತೂರನ್ನೇ ತಿರುವಾಯ್ಪಾಡಿ ಗೋಕುಲವಾಗಿ ತನ್ನ ಭಾವನೆ ಕೊಂಡ್ಲು. ಆ ರೀತಿಯೇ ಅಲ್ಲಿರುವ ಸ್ತ್ರೀಗಳು, ಚಿಕ್ಕ ಚಿಕ್ಕ ಹುಡುಗಿಯರು, ಅವರನ್ನು ಗೋಪಾಲ ಸ್ತ್ರೀಗಳಾಗಿ ಗೋಪಿಯರಾಗಿ ಅಭಿನಯಿಸಿದಳು. ಇವಳು ಅವರುಗಳಲ್ಲಿ ಒಬ್ಬಳಾಗಿ ಆದಳು. ಈ ರೀತಿ ಆದ ಮೇಲೆ ಅಲ್ಲಿ ಏನಾಯಿತು ಶ್ರೀವಿಲ್ಲಿಪುತ್ತೂರಲ್ಲಿ ಅಂದ್ರೆ ಇಡೈನಡೆಯಂ ಇಡೈಪೇಚ್ಚುಂ ಒಡೈನಾತ್ತಂ ಆಗಿ ಬಿಟ್ಟದು ಅಂತ ಹೇಳಿ ನೋಡಿದ್ರು. ಒಂದು ಮೊಸರು ಹಾಗೆ ರೀತಿಯೇ ಬೆಣ್ಣೆ, ಹಾಲು ಇವುಗಳನ್ನೆಲ್ಲ ಇಟ್ರೆ ಹೇಗೆ ಒಂದು ವಾಸನೆ ಬರುತ್ತೋ, ಒಂದು ಗಂಧ ಬರುತ್ತೋ, ಆ ರೀತಿ ಗಂಧ ಶ್ರೀವಿಲ್ಲಿಪುತ್ತೂರಲ್ಲಿ ಪರಿಮಳಿಸಿತು ಅಂತ ವ್ಯಾಖ್ಯಾತ ಅದ್ಭುತವಾಗಿ ತೋರಿಸಿದ್ದಾರೆ. ಈ ತರ ಒಂದು ಆಶ್ಚರ್ಯವಾದ ಅನುಕಾರ ಆಂಡಾಳಿಗೆ ಬಂದು ಸೇರಿತು. ಆ ಒಂದು ಭಾವಶುದ್ಧಿ ಇದೆಯಲ್ಲ, ಆ ಭಾವಶುದ್ಧಿ ನಮಗೆ ಬರುವುದಿಲ್ಲ. ಆದರೆ ಈ ಭಾವಶುದ್ಧಿ ಎನ್ನುವುದಕ್ಕೆ ಏನು ಇನ್ನೂ ಒಂದು ಅಭಿಪ್ರಾಯ ಅಂದ್ರೆ ಆಂಡಾಳಿನ ಭಾವಶುದ್ಧಿ ಅಂತ ಇಲ್ಲಿ ಶ್ರೀರಾಮಾನುಜರು ಹೇಳುವುದಕ್ಕೆ ಅಭಿಪ್ರಾಯ, ಆಂಡಾಳಿಗೆ ಇದ್ದಂತ ಆ ಒಂದು ಭಕ್ತಿ, ಆಚಾರ್ಯರಲ್ಲಿ ಇರುವ ಭಕ್ತಿ, ಆ ಭಕ್ತಿ ತನಗೆ ಇರಲಿಲ್ಲ, ತಮಗೆ ಇಲ್ಲ ಅನ್ನುವುದೇ ಶ್ರೀರಾಮಾನುಜರ ಭಾವನೆ. ಆಂಡಾಳಿಗೆ ಉಂಟಾದ ಭಾವಶುದ್ಧಿ ಇದೆಯಲ್ಲ ಅಂದ್ರೆ ಪೆರಿಯಾಳ್ವಾರ್ ಅವರಲ್ಲಿ ಅತ್ಯಾಶ್ಚರ್ಯವಾದ ಒಂದು ಭಕ್ತಿ ವಿಶೇಷ ಆಂಡಾಳಿಗೆ ಇತ್ತು. ಪೆರಿಯಾಳ್ವಾರ್ ಅವರು ತಂದೆಯಾಗಿ ಇದ್ದರು, ಆ ರೀತಿಯೇ ಆಚಾರ್ಯರಾಗಿಯೂ ಇದ್ದರು. ಆಚಾರ್ಯನಲ್ಲಿ ಅಷ್ಟೊಂದು ಒಂದು ದೃಢವಾದ ವಿಶ್ವಾಸ, ಒಂದು ನಂಬಿಕೆ, ಆ ರೀತಿಯೇ ಆಚಾರ್ಯರೇ ತನಗೆ ಎಲ್ಲ ಸರ್ವಸ್ವ ಅವರೇ ಅಂತ ಕೊಂಡಿದ್ಲಲ್ಲ ಆಂಡಾಳ್. ಆ ಒಂದು ಭಾವಶುದ್ಧಿ ನನ್ನಲ್ಲಿ ಇದೆ ಅಂತ ಸ್ವಾಮಿ ರಾಮಾನುಜರಿಗೆ ಸಂದೇಹ. ನಿಜವಾಗಿಯೂ ರಾಮಾನುಜರು ಈ ಸಂದೇಹವನ್ನು ಕೊಳ್ಳುವುದಕ್ಕೆ ಅಧಿಕಾರಿ ಅಲ್ಲ. ನಮಗೆ ಬೇಕಂದ್ರೆ ಆಚಾರ್ಯರಲ್ಲಿ ನಮಗೆ ಅಷ್ಟೊಂದು ಭಕ್ತಿ ಇದೆಯಾ, ಶ್ರದ್ಧೆ ಇದೆಯಾ ಅಂತ ನಾವು ನಮ್ಮನ್ನು ನೋಡ್ಕೋಬಹುದು. ಆದ್ರೆ ರಾಮಾನುಜರಿಗೆ ಆ ಒಂದು ಶ್ರದ್ಧೆಯಲ್ಲಿ ಸ್ವಲ್ಪನೂ ಅನುಮಾನವೇ ಇಲ್ಲ. ಆದರೂ ಕೂಡ ರಾಮಾನುಜರಿಗೆ ಏನ್ ಭಾವನೆ ಅಂದ್ರೆ ನನಗೆ ಆ ಭಾವಶುದ್ಧಿ ಇಲ್ಲ, ಆಂಡಾಳಿಗೆ ಆಚಾರ್ಯರಲ್ಲಿ ಇದ್ದ ಒಂದು ಭಕ್ತಿ ವಿಶೇಷ ನನಗಿಲ್ಲ. ಸ್ವಾಮಿ ರಾಮಾನುಜರ ಆಚಾರ್ಯರು ಪರಮಾಚಾರ್ಯರಾದ ಯಾಮುನಾಚಾರ್ಯರು ಆಳವಂದಾರ್. ಆ ಆಳವಂದಾರ್ ಯಾಮುನಾಚಾರ್ಯರಲ್ಲಿ ನನಗೆ ಅಷ್ಟೊಂದು ಭಕ್ತಿ ಇದೆಯೇ? ಇಲ್ಲ. ಈ ರೀತಿ ಇರುವಾಗ ನಾನು ಹೇಗೆ ತಿರುಪಾವಿಗೆ ಅರ್ಥಗಳನ್ನು ಹೇಳುವುದು ಅನ್ನುವುದೇ ಶ್ರೀ ರಾಮಾನುಜರ ಭಾವನೆ. ಈ ತರ ಹೇಳಿದ ರಾಮಾನುಜರೇ ಆಮೇಲೆ ಎಷ್ಟೋ ಸತಿ ಅರ್ಥಗಳನ್ನು ಹೇಳಿದ್ರು. ಅದಕ್ಕೆ ಕಾರಣ ಯಾಮುನಾಚಾರ್ಯರಲ್ಲಿ ನನಗೆ ಭಕ್ತಿ ಇದೆಯೋ ಇಲ್ವೋ, ಆದರೆ ಯಾಮುನಾಚಾರ್ಯರಲ್ಲಿ
ನನ್ನಲ್ಲಿ ಅವರಿಗೆ ಎಷ್ಟೋ ಒಂದು ಅಭಿಮಾನವಿತ್ತು. ಸ್ವಾಮಿ ರಾಮಾನುಜರು ಕಾಂಚೀಪುರದಲ್ಲಿ ಇರುವಾಗ ಇವರನ್ನು ನೋಡ್ಬೇಕು ಅಂತ ಶ್ರೀರಂಗದಿಂದ ಯಾಮುನಾಚಾರ್ಯರು ಆಳವಂದ ಅಲ್ಲಿಂದ ಹೊರಟು ತಮ್ಮ ಮೃದುವಾದ ಪಾದಾರವಿಂದಗಳಿಂದ ನಡೆದು ಬಂದರು ಕಾಂಚೀಪುರಕ್ಕೆ. ಆ ಕಾಲದಲ್ಲಿ ಕಾರಿತ್ತ, ಬಸ್ ಇತ್ತ, ಫ್ಲೈಟ್ ಇತ್ತ, ಏನಿತ್ತು? ಏನೂ ಇರಲಿಲ್ಲ. ಆದರೆ ಶ್ರೀ ರಾಮಾನುಜರನ್ನು ಕಟಾಕ್ಷಿಸಬೇಕು ಅನ್ನುವ ಒಂದೇ ಕಾರಣದಿಂದ ಪರಮಾಚಾರ್ಯರಾದ ಯಾಮುನಾಚಾರ್ಯರು ಅಲ್ಲಿಂದ ಶ್ರೀರಂಗದಿಂದ ನಡ್ಕೊಂಡು ಬಂದ್ರು ಕಾಂಚೀಪುರಕ್ಕೆ. ಅಂದ್ರೆ ಎಷ್ಟೊಂದು ಅಭಿಮಾನ ಸ್ವಾಮಿ ರಾಮಾನುಜರಲ್ಲಿ. ಈ ಒಂದು ಆಚಾರ್ಯ ಅಭಿಮಾನವಿದೆಯಲ್ಲ, ಈ ಅಭಿಮಾನವನ್ನೇ ಕೊಂಡು ನಾನು ತಿರುಪ್ಪಾವಿಗೆ ಅರ್ಥಗಳನ್ನು ಹೇಳುತ್ತೇನೆ ಅಂತ ಹೇಳಿ ಬಹಳಷ್ಟು ಸರಿ ಈ ತಿರುಪ್ಪಾವಿಗೆ ಅರ್ಥ ವಿಶೇಷಗಳನ್ನು ರಾಮಾನುಜರು ಹೇಳಿದ್ರು ಅಂತ ನೋಡ್ತೀವಿ. ಆ ರೀತಿಯೇ ಅಡಿಯೇನಿನ ಪೂಜ್ಯ ತಂದೆಯವರಲ್ಲಿ, ಆಚಾರ್ಯರವರಲ್ಲಿ ಭಕ್ತಿ ಇದೆಯೋ ಇಲ್ವೋ ಅಡಿಯನಿಗೆ ಗೊತ್ತಿಲ್ಲ. ನಿಜವಾಗಿಯೂ ಹೇಳ್ಬೇಕು ಅಂದ್ರೆ ಭಕ್ತಿ ಇಲ್ಲ ಅಂತ ಹೇಳ್ಬೇಕು. ಅವರಲ್ಲಿ ಅಡಿಯನಿಗೆ ವಿಶೇಷವಾದ ಪ್ರೀತಿ ಇಲ್ಲ ಅಂತ ಹೇಳ್ಬೇಕು. ಆದರೆ ಅವರಿಗೆ ಅಡಿಯನಲ್ಲಿ ಎಷ್ಟೋ ಅಭಿಮಾನವಿತ್ತು. ಆ ಅಭಿಮಾನಕ್ಕೆ ಅನುಗುಣವಾಗಿಯೇ ಅಡಿಯನಿಗೆ ಎಷ್ಟೋ ಅರ್ಥಗಳನ್ನೆಲ್ಲ ಅರಿಯಾಕಾಲತ್ತುಳ್ಳೆ ಅಡಿಮೆ ಕಣನ್ಬ ಶೈವಿತ್ತು ಅರಿಯಾಮಾಮಯತ್ತು ಅಡಿಯನೆ ವೈತಾಯಾಲ್ ಅನ್ನುವ ಕ್ರಮದಲ್ಲಿ ಅಡಿಯನಿಗೆ ಏನು ತಿಳುವಳಿಕೆ ಇಲ್ಲದ ಕಾಲದಲ್ಲೂ ಕೂಡ ಅಡಿಯನಿಗೆ ಎಷ್ಟೋ ಅರ್ಥ ವಿಶೇಷಗಳನ್ನೆಲ್ಲ ಹೇಳಿ ಅಡಿಯನಿನ ಮನಸ್ಸಲ್ಲಿ ಅವುಗಳೆಲ್ಲ ದೃಢವಾಗಿ ಸ್ಥಾಪನೆ ಆಗಬೇಕು ಅನ್ನುವ ಒಂದು ಮಹತ್ತಾದ ಒಂದು ಕಾರ್ಯಗಳನ್ನು ಮಾಡಿದ್ರು ಅಡಿಯೇನಿನ ತಂದೆಯವರು. ಅವರ ಪಾದಾರವಿಂದಗಳನ್ನೇ ಸ್ಮರಿಸಿ ಅವರಿಗೆ ಅಡಿಯೇನಲ್ಲಿರುವ ಒಂದು ಅಭಿಮಾನ, ಆ ಅಭಿಮಾನವೇ ಇವಾಗ ಕಾರ್ಯಕರವಾಗಿದ್ದೆ. ಇಷ್ಟೊಂದು ವರ್ಷಗಳು ಅದೇನು ಹೇಳುತ್ತಿದ್ದೇನೆ ಈ ಕನ್ನಡದಲ್ಲಿ ಈ ಪ್ರವಚನಗಳನ್ನು ಅಂತ ಹೇಳಿದ್ರೆ ಅದಕ್ಕೆ ಒಂದು ಮೂಲ ಕಾರಣ ಅಡಿಯೇನಿನ ತಂದೆಯವರು, ಆಚಾರ್ಯರವರು, ಎಳೆವಿಲಿ ಸ್ವಾಮಿ ಅವರ ಒಂದು ಅಭಿಮಾನ. ಆ ಅಭಿಮಾನ ವಿಶೇಷದಿಂದ ಈ ಅರ್ಥ ವಿಶೇಷಗಳನ್ನೆಲ್ಲ ನಿಮ್ಮಲ್ಲಿ ಹೇಳುವಂತೆ ಒಂದು ದೊಡ್ಡ ಭಾಗ್ಯ. ಆ ಭಾಗ್ಯವನ್ನು ಕೊಟ್ಟಿರುವವರು ನಮ್ಮ GR ಸ್ವಾಮಿ ಅವರು. ಅವರ ತಿರುವಡಿತ್ತಾಮರೆಗಳಿಗೆ, ಪಾದಾರವಿಂದಗಳಿಗೆ ಪಲ್ಲಾಂಡು 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 ಅಂತ ಮಂಗಳಾಶಾಸಗಳನ್ನು ಮಾಡಿ ಇನ್ನ ಮುಂದೆ ಈ ತಿರುಪ್ಪಾವಿನ ಅರ್ಥ ವಿಶೇಷಗಳನ್ನು ಪ್ರಾರಂಭಿಸುತ್ತೇನೆ. ಇದರಲ್ಲಿ ಆಂಡಾಳಿನ ಭಾವಶುದ್ಧಿ ಅಂತ ನೋಡಿದ್ರೆ ಎಷ್ಟೋ ತರಹದ ಒಂದು ಭಾವಶುದ್ಧಿ, ಗೋಪಿಕೆಯಾಗಿದ್ದ ಭಾವಶುದ್ಧಿ, ಅದನ್ನು ಕೆಳಗೆ ಹೇಳಿದೆ. ಆ ರೀತಿಯೇ ಇವಳಿಗೆ ಆಚಾರ್ಯನಲ್ಲಿ ಇರುವ ಒಂದು ಅಭಿಮಾನ, ಇವಳಿಗೆ ಇದ್ದ ಅಭಿಮಾನ ಪೆರಿಯಾಳ್ವಾರಾದ ಆಚಾರ್ಯ ಸಾರ್ವಭೌಮರಿಗೆ ಆಂಡಾಳ್ ತನ್ನ ಮಗಳಲ್ಲಿ ಇದ್ದ ಅಭಿಮಾನ. ಈ ಅಭಿಮಾನಗಳಿದೆಯಲ್ಲ ಅದೇ ಕಾರ್ಯಕರವಾಗಿದ್ದೇ ಇಲ್ಲಿ ತಿರುಪ್ಪಾವೆಯನ್ನು ಆಂಡಾಳ್ ರಚಿಸುವಾಗ. ಸುಂದರವಾದ ದಿವ್ಯ ಪ್ರಬಂಧ, ಅತ್ಯದ್ಭುತವಾದ ದಿವ್ಯ ಪ್ರಬಂಧ, ವೇದಮನೈತ್ಯುಕ್ಕಂ ವಿತ್ತಾಹಂ ಕೋದತಮಳ್ ಅಂತ ಸಕಲ ವೇದ ಸಾರವಾಗಿರುವ, ಬೀಜವಾಗಿರುವ ಈ ಒಂದು ತಿರುಪ್ಪಾವೈ ಅನ್ನುವ ಆಶ್ಚರ್ಯವಾದ ದಿವ್ಯ ಪ್ರಬಂಧ, ಇದನ್ನು ಪ್ರತಿ ಧನುರ್ಮಾಸ ನಾವು ಅನುಭವಿಸುತ್ತೇವೆ. ಎಷ್ಟು ಅನುಭವಿಸಿದ್ರೂ ಕೂಡ ಈ ತಿರುಪ್ಪಾವೆಯ ಅರ್ಥ ವಿಶೇಷಗಳನ್ನು ತಿರ್ಗಾ ಕೇಳಬೇಕು ಅನ್ನುವ ಒಂದು ಭಾವನೆ ಬರುತ್ತೆ. ಆ ಸತ್ವಗುಣ ಈ ತಿರುಪ್ಪಾವೆಯನ್ನು ಅನುಸಂಧಾನ ಮಾಡುವಾಗ ಅದು ಹಾಗೆ ನಮ್ಮಲ್ಲಿ ಕೂಡು ಬರುತ್ತೆ. ಅದಕ್ಕಾಗಿ ನಾವು ಪ್ರಯತ್ನ ಪಡುವ ಅವಶ್ಯಕತೆಯೇ ಇಲ್ಲ. ಇಲ್ಲಿ ತಿರುಪ್ಪಾವೆಯನ್ನು ಅನುಸಂಧಾನ ಮಾಡಿದ್ರೇನೆ ಸತ್ವಗುಣ ಅದಾಗೆ ಅದು ಬರುತ್ತೆ. ಆದ್ದರಿಂದ ಈ ಅರ್ಥಗಳನ್ನು ಪ್ರತಿ ವರ್ಷ ಕೇಳಬೇಕು, ಹೇಳಬೇಕು ಅನ್ನುವ ಒಂದು ಅಭಿಲಾಷೆ ಎಲ್ಲರಿಗೂ ಬಂದು ಸೇರುತ್ತೆ. ಆ ಒಂದು ಅಭಿಲಾಷೆ ಜೊತೆ ಈ ವರ್ಷ ಈ ತಿರುಪ್ಪಾವೆಯ ಉಪನ್ಯಾಸವನ್ನು ಅಡಿಯೇನಿಲ್ಲಿ ಆಳ್ವಾರ್ತನರಿಯಿಂದ ಪ್ರತಿ ವರ್ಷ ಹೇಳುತ್ತಿದ್ದೇನೆ. ಆಳ್ವಾರ್ತನರಿ ಸ್ವಾಮಿ ನಮ್ಮಾಳ್ವಾರಿನ ಜನ್ಮಸ್ಥಳ. ಈ ತರ ಇರುವ ಒಂದು ಜನ್ಮಸ್ಥಳದಲ್ಲಿ ಅವರ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡಿ ಅವರ ನೆರಳಲ್ಲೇ ಇದ್ಕೊಂಡು ಈ ಒಂದು ತಿರುಪ್ಪಾವೆಯಿನ ಅನುಭವ ಅದು ನಮ್ಮಾಳ್ವಾರ್ ಪರವಾಗಿ ಹೇಳುವಂತೆ ಒಂದು ಭಾಗ್ಯ ವಿಶೇಷ. ಅದನ್ನು ಇವತ್ತು ನಾವು ಪಡೆದಿದ್ದೇವೆ. ಈ ದಿನ ಇದೆಯಲ್ಲ ಬಹಳ ಸುಂದರವಾದ ದಿನ. ಇವತ್ತು ಆರ್ದ್ರ ನಕ್ಷತ್ರ, ಶ್ರೀ ರಾಮಾನುಜರು ಅವರ ಪ್ರತಿ ತಿಂಗಳು ಬರುವ ತಿರುನಕ್ಷತ್ರ ವೈಭವ. ಇನ್ನೊಳಗೀರ್ ಚಿತ್ತಿರೈயில் ஏய்ந்த திருவாதிரநாள் என்னையிலும் மின்னிதனுக்கேத்தமென்றான் என்னவர்க்கு சாத்துகின்னேன் கேட் மின் எதிராசர் தம்பிரப்பாள் ನಾತ್ಯಶಯಂ ಕೊಂಡಾಡುಂ ನಾಳ್ ಎಂಬುದು ಸ್ವಾಮಿ ಮಣವಾಳ ಮಾಮಣಿಗಳ ಅದ್ಭುತವಾದ ಪಾಶುರ ಉಪದೇಶ ರತ್ನಮಾಲೆಯಲ್ಲಿ. ಇವತ್ತು
ಚೈತ್ರ ಮಾಸದಲ್ಲಿ ಆರ್ದ್ರ ನಕ್ಷತ್ರ, ಆದ್ದರಿಂದ ಎಲ್ಲರೂ ಕೊಂಡಾಡುವಂತ ಒಂದು ಸುಂದರವಾದ ದಿನ. ಸ್ವಾಮಿ ರಾಮಾನುಜರು ಈ ಲೋಕದಲ್ಲಿ ತಿರುವವತರಿಸಿದ ದಿನ ಅಂತ ಕೊಂಡಾಡುತ್ತಾರೆ ಸ್ವಾಮಿ ಮಣವಾಳ ಮಾಮನಿಗಳು. ಆ ರೀತಿಯೇ ಇದು ಧನುರ್ಮಾಸದಲ್ಲಿ ಬಂದಿರುವ ಇದು ಆರ್ದ್ರ ನಕ್ಷತ್ರ. ಏನಿದ್ರೂ ಕೂಡ ಇದು ಆರ್ದ್ರ ನಕ್ಷತ್ರ ಅಂದ್ರೆ ಅದು ಸ್ವಾಮಿ ರಾಮಾನುಜರ ನಕ್ಷತ್ರ. ಆದ್ದರಿಂದ ಇದಕ್ಕೆ ಅತ್ಯಷ್ಟು ಪ್ರಭಾವವಿದೆ. ಆ ತರ ಒಂದು ದಿನದಲ್ಲಿ ತಿರುಪ್ಪಾವೈಜಿಯರ್ ಅನ್ನುವ ಹೆಸರು ಹೊಂದಿರುವ ಶ್ರೀ ರಾಮಾನುಜರು ಅವರ ಒಂದು ಕೃಪಾ ಕಟಾಕ್ಷದಿಂದ ಈ ಒಂದು ವಿಶೇಷವಾದ ಉಪನ್ಯಾಸಗಳನ್ನು ನಾವು ತೊಡಗುತ್ತಾ ಇದ್ದೇವೆ. ಅದರಲ್ಲೂ ಸ್ವಾಮಿ ರಾಮಾನುಜರಿಗೆ ಏನು ಒಂದು ವೈಭವ ಅಂದ್ರೆ ಅದು ನಮ್ಮಾಳ್ವಾರಿನ ಪಾದಾರವಿಂದಗಳಲ್ಲಿ ಅತ್ಯಂತ ಪ್ರೀತಿಯುಕ್ತರಾಗಿದ್ದರು ಸ್ವಾಮಿ ರಾಮಾನುಜರು. ಅವರಿಗೆ ಒಂದು ಆಶ್ಚರ್ಯವಾದ ಹೆಸರು ಮಾರನ್ ಅಡಿಬಣಿಂದು ಇಂದವನ್ ಅಂತ. ಮಾರನ್ ಸ್ವಾಮಿ ನಮ್ಮಾಳ್ವಾರ್ ಅವರ ಅಡಿಬಣಿಂದು ಇಂದವನ್ ಅಂತ ಅವರ ಪಾದಾರವಿಂದಗಳಲ್ಲಿ ಅಚಂಚಲವಾದ ಭಕ್ತಿ ಕೊಂಡು ಅದರಿಂದಲೇ ತಮ್ಮ ಉಜ್ಜೀವನ ಅಂತ ಕೊಂಡಿದ್ರು ಸ್ವಾಮಿ ರಾಮಾನುಜರು. ಈ ತರ ಇರುವ ರಾಮಾನುಜರ ವೈಭವವನ್ನು ನಾವು ಅನುಭವಿಸುವಾಗ ಆದರೂ ರಾಮಾನುಜರ ಒಂದು ಪ್ರೀತಿಗೆ ನಾವು ಪಾತ್ರಭೂತರುಗಳಾಗಿ ಆಗಬೇಕು ಅಂದ್ರೆ ಸ್ವಾಮಿ ರಾಮಾನುಜರಿಗೆ ಯಾರಲ್ಲಿ ಬಹಳಷ್ಟು ಪ್ರೀತಿ ಇತ್ತು, ಯಾರಲ್ಲಿ ಬಹಳಷ್ಟು ಭಕ್ತಿ ಇತ್ತು ಅಂದ್ರೆ ಸ್ವಾಮಿ ನಮ್ಮಾಳ್ವಾರಲ್ಲಿ. ಆ ತರ ಇರುವ ನಮ್ಮಾಳ್ವಾರಿನ ಪರವಾಗಿ ಈ ತಿರುಪ್ಪಾವೆಯನ್ನು ಹೇಳೋಣ ಅಂತ ಒಂದು ಅಭಿಪ್ರಾಯ. ನಮ್ಮಾಳ್ವಾರಿನ ಪರವಾಗಿ ತಿರುಪ್ಪಾವೆಯನ್ನು ಹೇಳುವುದು ಅಂದ್ರೆ ಎಷ್ಟೋ ವಿಧವಾಗಿ ನಾವು ಅನುಭವಿಸಬಹುದು. ಈ ತಿರುಪ್ಪಾವಿನ ಅರ್ಥ ವಿಶೇಷಗಳನ್ನು ನಮ್ಮಾಳ್ವಾರಿನ ತಿರುವಾಯ್ಮೊಳಿ ಮೊದಲಾದ ದಿವ್ಯ ಪ್ರಬಂಧಗಳು, 4 ದಿವ್ಯ ಪ್ರಬಂಧಗಳು, ತಿರುವಿರುತ್ತಂ, ತಿರುವಾಶಿರಿಯಂ, ಪೆರಿಯ ತಿರುವಂದಾದಿ, ತಿರುವಾಯ್ಮೊಳಿ ಅನ್ನುವ 4 ದಿವ್ಯ ಪ್ರಬಂಧಗಳಿಗೆ ಅನುಗುಣವಾಗಿ ಅರ್ಥ ವಿಶೇಷಗಳನ್ನು ಹೇಳುವುದು ಅಂದ್ರೆ ಈ ತಿರುಪ್ಪಾವೆಯಲ್ಲಿ ಇರುವ ಪಾಶುರಕ್ಕೆ ಅನುಗುಣವಾಗಿ ತಿರುವಾಯ್ಮೊಳಿಯಲ್ಲಿ ಯಾವ ಯಾವ ಪಾಶುರಗಳು ಇದೆ ಆ ರೀತಿ ಒಂದು ಸಾಮ್ಯ ಹೇಳಿ ಅನುಭವಿಸುವುದು ಅನ್ನುವುದು ಒಂದು ಕ್ರಮವಿದೆ. ಆತರ ಕ್ರಮ ಇಲ್ಲದೆ ಈ ವರ್ಷ ಸ್ವಾಮಿ ನಮ್ಮಾಳ್ವಾರ್ ಅವರಿಗೂ ಶ್ರೀಕೃಷ್ಣನಿಗೂ ಹೇಗೆ ಒಂದು ವಿಶೇಷವಾದ ಸಂಬಂಧವಿದೆ. ಈ ತಿರುಪ್ಪಾವೆಯಲ್ಲಿ ಈ ವರ್ಷ ಹೇಳುವ ತಿರುಪ್ಪಾವೆಯಲ್ಲಿ ಕಥಾನಾಯಕನು ಯಾರು ಅಂದ್ರೆ ಕೃಷ್ಣನಲ್ಲ, ಕಥಾನಾಯಕರು ಸ್ವಾಮಿ ನಮ್ಮಾಳ್ವಾರ್. ಸ್ವಾಮಿ ನಮ್ಮಾಳ್ವಾರೇ ನಾಯಕರಾಗಿ ಇದ್ದು ಅವರನ್ನೇ ಇವಾಗ ಆಂಡಾಳ್ ಎಬ್ಬಿಸಿ ಅವರಲ್ಲಿ ತನಗೆ ಸ್ವರೂಪಾನುರೂಪವಾದ ಕೈಂಕರ್ಯವನ್ನು ಪ್ರಾರ್ಥನೆ ಮಾಡುತ್ತಿದ್ದಾಳೆ ಎಂಬುದೇ ಈ ವರ್ಷ ನಾವು ಅನುಭವಿಸುವ ತಿರುಪ್ಪಾವೆಗೆ ಉಂಟಾದ ಸಾರವಾದ ಅರ್ಥ. ಆದರೆ ತಿರುಪ್ಪಾವೆಯಲ್ಲಿ ನೋಡಿದ್ರೆ ಆ ರೀತಿ ಎಲ್ಲೂ ಪದಗಳಿಲ್ಲ. ಆಂಡಾಳ್ ತಿರುಪ್ಪಾವೆಯಲ್ಲಿ ಕೃಷ್ಣನನ್ನು ನೋಡಿ ಕೃಷ್ಣನಲ್ಲಿ ತನ್ನ ಅಭಿಲಾಷೆಯಾದ ಕೈಂಕರ್ಯವನ್ನು ಪ್ರಾರ್ಥಿಸುತ್ತಿದ್ದಾಳೆ ಅನ್ನುವುದೇ ತಿರುಪ್ಪಾವೆಗೆ ಅಭಿಪ್ರಾಯ. ಆ ರೀತಿ ಇರುವಾಗ ಎಲ್ಲಿ ಇದ್ದಕ್ಕಿದ್ದಂಗೆ ಮಧ್ಯದಲ್ಲಿ ನಮ್ಮಾಳ್ವಾರ್ ಬಂದ್ರು. ನಮ್ಮಾಳ್ವಾರಲ್ಲಿ ಇವಳು ಕೈಂಕರ್ಯ ಪ್ರಾರ್ಥನೆ ಮಾಡುತ್ತಿದ್ದಾಳೆ ಅಂದ್ರೆ ಅದು ಹೇಗೆ ಸೇರುತ್ತದೆ ಅಂತ ಒಂದು ಸಂದೇಹ ಬರಬಹುದು. ಪೆರಿಯಾಳ್ವಾರಿನ ಮಗಳು ಶ್ರೀ ಗೋದಾದೇವಿ ಆಂಡಾಳ್. ಈ ತರ ಇರುವ ಶ್ರೀ ಗೋದಾದೇವಿಗೆ ಪೆರಿಯಾಳ್ವಾರಲ್ಲಿ ಅಚಂಚಲವಾದ ಭಕ್ತಿ ಇತ್ತು. ಪೆರಿಯಾಳ್ವಾರ್ ತಂದೆ ಮಾತ್ರವಾಗಿರಲಿಲ್ಲ, ಆಚಾರ್ಯರಾಗಿಯೂ ಇದ್ದರು. ಪೆರಿಯಾಳ್ವಾರೇ ಆಂಡಾಳಿಗೆ ಎಲ್ಲಾ ಅರ್ಥ ವಿಶೇಷಗಳನ್ನು ಹೇಳಿದ್ರು ಅಂತ ನಾವು ನೋಡುತ್ತೇವೆ. ಅದರಿಂದ ಆಚಾರ್ಯ ಸ್ಥಾನವನ್ನು ವಹಿಸಿದ್ರು ಪೆರಿಯಾಳ್ವಾರ್ ಶ್ರೀ ಗೋದಾದೇವಿಗೆ. ಈ ತರ ಇರುವ ಗೋದಾದೇವಿ ಪೆರಿಯಾಳ್ವಾರಲ್ಲಿ ಅತ್ಯಂತ ಪ್ರೀತಿಯುಕ್ತೆಯಾಗಿ ಅತ್ಯಂತ ಭಕ್ತಿ ಶ್ರದ್ಧೆಯ ಜೊತೆ ಇದ್ದಳು ಅಂದ್ರೆ ಅದರಲ್ಲಿ ನಮಗೆ ಯಾವ ಸಂದೇಹವೂ ಇಲ್ಲ. ಪೆರಿಯಾಳ್ವಾರಿಗೆ ಶ್ರೀಕೃಷ್ಣನಲ್ಲಿ ವಿಪರೀತವಾದ ಪ್ರೀತಿ ಇತ್ತು, ಭಕ್ತಿ ಇತ್ತು, ಅವನಲ್ಲಿ ಮಂಗಳಾಶಾಸನ ತತ್ಪರತೆ ಇತ್ತು ಅನ್ನುವ ಕಾರಣದಿಂದಲೇ ಶ್ರೀ ಗೋದಾದೇವಿ ಶ್ರೀ ಭಗವಂತ ಕೃಷ್ಣನನ್ನು ಆಸೆ ಕೊಂಡಳು. ಅವನ ಜೊತೆ ಮದುವೆ ಮಾಡಬೇಕು ಅಂತ ಒಂದು ಆಸೆ ಬಂತು ಶ್ರೀ ಗೋದಾದೇವಿಗೆ. ಯಾಕಂದ್ರೆ ನಮ್ಮ ಆಚಾರ್ಯರಾದ ಪೆರಿಯಾಳ್ವಾರ್ ಅವರಿಗೆ ಕೃಷ್ಣನಲ್ಲಿ ಭಕ್ತಿ ಇರುವ ಕಾರಣದಿಂದಲ ನಾವು ಕೃಷ್ಣನಲ್ಲಿ ಭಕ್ತಿಯನ್ನು ನಾವು ತೋರಿಸಬೇಕು. ಇದು ಆಚಾರ್ಯನಿಗೆ ಮಾಡುವ ಕೈಂಕರ್ಯ. ಆಚಾರ್ಯನಿಗೆ ಕೈಂಕರ್ಯ ಅನ್ನುವುದು ಹೇಗೆ ರೀತಿ ಇದೆ ಅಂದ್ರೆ ಕೈಂಕರ್ಯ ಅನ್ನುವುದಕ್ಕೆ ಏನು ಅರ್ಥ ಅಂದ್ರೆ ಅದು ಸ್ವಯಂ ಪ್ರಯೋಜನವಾಗಿರುವ ಒಂದು ಕಾರ್ಯ. ನಾವು ಭಗವಂತನಿಗೆ ಕೈಂಕರ್ಯ ಮಾಡುತ್ತೇವೆ,
ಆಚಾರ್ಯನಿಗೆ ಕೈಂಕರ್ಯ ಮಾಡುತ್ತೇವೆ, ಭಾಗವತೋತ್ತಮರಿಗೆ ಕೈಂಕರ್ಯ ಮಾಡುತ್ತೇವೆ. ಈ ತರ ಮಾಡುವ ಕೈಂಕರ್ಯಗಳೆಲ್ಲ ಸ್ವಯಂ ಪ್ರಯೋಜನವಾಗಿರುವುದು. ಕೈಂಕರ್ಯ ಮಾಡ್ಬಿಟ್ಟು ನನಗೆ ಏನು ಸಿಗ್ತಾ ಇಲ್ಲ, ಒಂದು ವಸ್ತ್ರ ಇದೆಯಾ, ಒಳ್ಳೆ ವಸ್ತ್ರ ಇದೆಯಾ, ಅಥವಾ 4 ಕಾಸು ಇದೆಯಾ, ದುಡ್ಡಿದ್ಯಾ, ಬಂಗ್ಲೋ ಇದೆಯಾ, ಏನಿದೆ, ಏನು ಇಲ್ಲ, ಕೈಂಕರ್ಯ ಮಾಡ್ತೀನಿ ಅಂತ ಹೇಳಿದ್ರೆ ಆ ಒಂದು ಶಬ್ದಕ್ಕೆ ಅರ್ಥವೇ ಇಲ್ಲ. ಕೈಂಕರ್ಯ ಅಂದ್ರೆ ಅದೇ ಪ್ರಯೋಜನ. ಭಗವಂತನಲ್ಲೋ ಆಚಾರ್ಯನಲ್ಲೋ ಭಾಗವತರುಗಳಲ್ಲೋ ಮಾಡುವ ಕೈಂಕರ್ಯ ಸ್ವಯಂ ಪ್ರಯೋಜನವಾಗಿರುವ ಕೈಂಕರ್ಯ. ಈ ರೀತಿ ಆಚಾರ್ಯನಿಗೆ ಕೈಂಕರ್ಯ ಮಾಡುವುದು ಅಂತ ಹೇಳಿದ್ರೆ ನಮ್ಮ GR ಸ್ವಾಮಿಗೆ ನಾವು ಕೈಂಕರ್ಯ ಮಾಡುತ್ತೇವೆ, ನಮ್ಮ ಆಚಾರ್ಯರುಗಳಿಗೆ ಕೈಂಕರ್ಯ ಮಾಡ್ತೇವೆ. ಪಂಚಸಂಸ್ಕಾರ ಮಾಡಿರುವ ಆಚಾರ್ಯ, ಜ್ಞಾನೋಪದೇಶ ಮಾಡಿರುವ ಆಚಾರ್ಯ, ಈ ತರ ಇರುವ ಆಚಾರ್ಯರುಗಳಿಗೆಲ್ಲ ನಾವು ಕೈಂಕರ್ಯ ಮಾಡುತ್ತೇವೆ. ಈ ತರ ಕೈಂಕರ್ಯ ಮಾಡುತ್ತೇವೆ ಅಲ್ಲ, ಈ ಕೈಂಕರ್ಯ ಈ ಲೋಕದಲ್ಲಿ ಇರುವಾಗ ನಾವು ಆಚಾರ್ಯನಿಗೆ ಕೈಂಕರ್ಯ ಮಾಡುತ್ತೇವೆ. ಆದರೆ ಈ ಕೈಂಕರ್ಯವೇ ಎಲ್ಲಾದ್ರೂ ಪ್ರಾಪ್ಯವಾಗುತ್ತದ ಅಂದ್ರೆ ನಾವು ಪರಮಪದಕ್ಕೆ ಹೋಗಿದ ಮೇಲೂ, ಶ್ರೀವೈಕುಂಠಕ್ಕೆ ಹೋಗಿದ ಮೇಲೂ ಆಚಾರ್ಯನಿಗೆ ಎಲ್ಲಾದ್ರೂ ಕೈಂಕರ್ಯ ಮಾಡುತ್ತೇವಾ ಅಂತ ವಿಚಾರಣೆ ಮಾಡಿದ್ರೆ ಪರಮಪದಕ್ಕೆ ಹೋಗಿದ್ರು ಆಚಾರ್ಯ ಕೈಂಕರ್ಯವೇ ಅಂತ ನಿರೂಪಣೆ ಮಾಡಿದ್ದಾರೆ ನಮ್ಮ ಪೂರ್ವಾಚಾರ್ಯರು. ಈ ಲೋಕದಲ್ಲಿ ಆಚಾರ್ಯನಿಗೆ ನೇರವಾಗಿ ಅವನ ತಿರುಮೇನಿ, ಅವನ ದೇಹಕ್ಕೆ ನಾವು ಕೈಂಕರ್ಯ ಮಾಡುತ್ತೇವೆ. ತೇಷಾರಂ ಚಿಚ್ಚನವನ್ ಶೀರ್ವಡಿವೈ ಅನ್ನುತ್ತಾರೆ ಸ್ವಾಮಿ ಮಣವಾಳ ಮಾಮನಿಗಳು. ಅವನ ಶೀರ್ವಡಿವು ಅಂದ್ರೆ ಅವನ ಆಶ್ಚರ್ಯವಾದ ಸುಂದರವಾದ ದೇಹ, ಆಚಾರ್ಯನ ದೇಹಕ್ಕೆ ಎಲ್ಲಾ ಕೈಂಕರ್ಯಗಳು ಈ ಲೋಕದಲ್ಲಿ ಮಾಡುತ್ತೇವೆ. ಆಮೇಲೆ ಇಲ್ಲಿಂದ ಪರಮಪದಕ್ಕೆ ಹೋದ್ರೆ ಭಗವಂತನಿಗೆ ಅಲ್ಲವಾ ನಾವು ಕೈಂಕರ್ಯ ಮಾಡುತ್ತೇವೆ, ಆಚಾರ್ಯನಿಗೆ ಎಲ್ಲಿ ಕೈಂಕರ್ಯ ಮಾಡುತ್ತೇವೆ? ಶ್ರೀಮದೇ ನಾರಾಯಣಾಯ ನಮಃ ಅಂತ ಭಗವಂತ ಅವನ ದೇವಿಗಳ ಜೊತೆ ಪರಮಪದದಲ್ಲಿ ಇರುವಾಗ ನಮ್ಮ ಸ್ವರೂಪಾನುರೂಪವಾದ ಕೈಂಕರ್ಯಗಳು ಸರ್ವದೇಶ ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ಎಲ್ಲಾ ವಿಧ ಕೈಂಕರ್ಯಗಳನ್ನು ನಾನು ಮಾಡಬೇಕು ಅನ್ನುವುದೇ ಅಲ್ಲವಾ ನಮ್ಮ ಪ್ರಾರ್ಥನೆ. ಆ ಪ್ರಾರ್ಥನೆಗೆ ಅನುಗುಣವಾಗಿ ಪರಮಪದದಲ್ಲಿ ಶ್ರೀವೈಕುಂಠದಲ್ಲಿ ಎಲ್ಲಾ ಕೈಂಕರ್ಯಗಳನ್ನು ನಾವು ಮಾಡುತ್ತೇವೆ ಭಗವಂತನಿಗೆ. ಆದರೆ ಇದು ಹೇಗೆ ಆಚಾರ್ಯ ಕೈಂಕರ್ಯವಾಗಿ ನಿರೂಪಣೆಯಾಗುತ್ತದೆ ಅಂದ್ರೆ ಆಚಾರ್ಯ ಪರಿಗ್ರಹಿತವಾದ ಕೈಂಕರ್ಯ. ಆಚಾರ್ಯನಿಗೆ ಏನು ಆಸೆ, ಇಲ್ಲಿರುವಾಗ ಅವನು ಭಗವಂತನಿಗೆ ಕೈಂಕರ್ಯ ಮಾಡಬೇಕು, ಪರಮಪದಕ್ಕೆ ಹೋದ್ರೂ ಕೂಡ ಭಗವಂತನಿಗೆ ಕೈಂಕರ್ಯ ಮಾಡಬೇಕು ಅನ್ನುವುದೇ ಆಚಾರ್ಯನಿಗೆ ಆಸೆ. ಆ ಆಸೆಗೆ ಅನುಗುಣವಾಗಿ ನಾವು ಪರಮಪದಕ್ಕೆ ಹೋಗಿ ಭಗವಂತನಿಗೆ ಕೈಂಕರ್ಯ ಮಾಡುತ್ತೇವೆ. ಕೈಂಕರ್ಯ ಅಂದ್ರೆ ಏನು ಅಂದ್ರೆ ಕೈಂಕರ್ಯ ಅಂದ್ರೆ ಭಗವನ್ ಮುಖೋಲ್ಲಾಸಕರವಾದ ವ್ಯಾಪಾರಕ್ಕೆ ಕೈಂಕರ್ಯ ಅಂತ ಹೆಸರು. ನಾವು ಒಂದು ಕಾರ್ಯ ಮಾಡುತ್ತೇವೆ, ಅದು ಸ್ವಯಂ ಪ್ರಯೋಜನವಾಗಿದೆ. ಆ ಕಾರ್ಯದಿಂದ ಭಗವಂತನಿಗೆ ಆನಂದವಾಗುತ್ತದೆ. ಅವನ ಮುಖದಲ್ಲಿ ಒಂದು ಆಶ್ಚರ್ಯವಾದ ಮಂದಸ್ಮಿತ ಅದು ಒಂದು ಸೇರುತ್ತದೆ. ಅದು ಒಂದು ಸೇರಿದ್ರೆ ಭಗವಂತ ನಮ್ಮ ಕೈಂಕರ್ಯವನ್ನು ಸ್ವೀಕರಿಸಿದ್ದಾನೆ. ಇದೆಲ್ಲ ನಮ್ಮ ಪೂರ್ವಾಚಾರ್ಯರುಗಳು ಹೇಳಿ ಈ ದಿವ್ಯ ದೇಶಕ್ಕೆ ಹೋದ್ರೆ ಈ ಕೈಂಕರ್ಯಗಳನ್ನು ಮಾಡಿದ್ರೆ ಭಗವಂತನಿಗೆ ಬಹಳ ಆನಂದವಾಗುತ್ತದೆ. ಆ ಮಂದಸ್ಮಿತ ನಮಗೆ ಕಂಡು ಬರುವುದಿಲ್ಲ, ಆದರೆ ಪೂರ್ವಾಚಾರ್ಯರುಗಳು ಅದನ್ನೆಲ್ಲ ನೋಡಿ ನಮಗೆ ಹೇಳಿರುವ ಕಾರಣದಿಂದ ಒಂದೊಂದು ದಿವ್ಯ ದೇಶಕ್ಕೆ ಹೋದ್ರೆ ಒಂದೊಂದು ಕೈಂಕರ್ಯಗಳನ್ನು ನಾವು ಮಾಡುತ್ತೇವೆ. ಅದರಿಂದ ಭಗವಂತನಿಗೆ ಬಹಳ ಆನಂದವಾಗತ್ತೆ. ಈ ಕೈಂಕರ್ಯ ಅನ್ನುವುದು ಅದು ಹೇಗಿದೆ ಅಂದ್ರೆ ಭಗವಂತನಿಗೆ ಆನಂದ ಕೊಡುವಂತ ಒಂದು ಕಾರ್ಯ ಅದು. ಆ ರೀತಿಯ ಆಚಾರ್ಯನಿಗೆ ಕೈಂಕರ್ಯ ಅಂತ ಹೇಳಿದ್ರೆ ಆಚಾರ್ಯನಿಗೆ ಆನಂದ ಬರಬೇಕು. ಆನಂದ ಬರ್ತಲ್ಲ, ಆ ತರ ನಾವು ಯಾವ ಒಂದು ಕ್ರಿಯೆಯನ್ನು ಮಾಡಿದ್ರು ಆ ಒಂದು ಕ್ರಿಯೆಗೆ ಆ ಒಂದು ಕಾರ್ಯಕ್ಕೆ ಕೈಂಕರ್ಯ ಅಂತ ಹೆಸರು. ಇವಾಗ ನಾವು ಆಚಾರ್ಯ ಕೈಂಕರ್ಯ ಮಾಡುತ್ತೇವೆ ಅಂದ್ರೆ ಆಚಾರ್ಯನಿಗೆ ಇಲ್ಲಿರುವಾಗ ಅವನ ದೇಹಕ್ಕೆ ನೇರವಾಗಿ ಕೈಂಕರ್ಯ ಮಾಡುತ್ತೇವೆ, ಅವನಿಗೆ ಆನಂದ ಆಗತ್ತೆ. ನಮ್ಮ ಶಿಷ್ಯನು ನಮ್ಮಲ್ಲಿ ಎಷ್ಟು ಪ್ರೀತಿಗೊಂಡು ನಾವು ಹೇಳುವ ಎಲ್ಲಾ ಒಂದು ಕಾರ್ಯಗಳನ್ನು ಮಾಡುತ್ತಾನಲ್ಲ ಅಂತ ಅವನಿಗೆ ಆನಂದ ಆಗತ್ತೆ. ಈ ರೀತಿಯ ಇಲ್ಲಿಂದ ಪರಮಪದಕ್ಕೆ ಹೋಗುವಾಗ ಆಚಾರ್ಯನು ನಿಯಮನ ಮಾಡಿದ್ದಾನಲ್ಲ, ನೀನು ಪರಮಪದಕ್ಕೆ ಹೋಗಿ ಭಗವಂತನಿಗೆ ಎಲ್ಲಾ ಕೈಂಕರ್ಯಗಳನ್ನು ಮಾಡಬೇಕು ಅಂತ ಅವನ ನಿಯಮನ ಆಗಿರುವ ಕಾರಣದಿಂದ ಅಲ್ಲಿ ಹೋಗಿ ಭಗವಂತನಿಗೆ ಕೈಂಕರ್ಯ ಮಾಡಿದ್ರು ಆಚಾರ್ಯನಿಗೆ ಆನಂದ. ಭಗವಂತನಿಗೆ ಆನಂದ ಬರುತ್ತೆ, ಇಲ್ಲ ಅಂತ ಇಲ್ಲ, ಆದ್ರೂ ಕೂಡ ಆಚಾರ್ಯನಿಗೆ ಬಹಳಷ್ಟು ಆನಂದ ಆಗತ್ತೆ. ಆದ್ದರಿಂದ ಪರಮಪದಕ್ಕೂ ಹೋದ್ರೂ ಕೂಡ ನಾವು ಯಾರಿಗೆ ಕೈಂಕರ್ಯ ಮಾಡುತ್ತೇವೆ ಅಂದ್ರೆ ನೇರವಾಗಿ ಆಚಾರ್ಯನಿಗೆ ಕೈಂಕರ್ಯ ಮಾಡುತ್ತೇವೆ. ಪರಮಪದಕ್ಕೆ ಹೋದ್ರೂ ಕೂಡ ಆಚಾರ್ಯನು ಭಗವಂತನ ಕೈಂಕರ್ಯವನ್ನು ಉಪಲಾಲನೆ ಮಾಡಿದ್ದಾನೆ ಅನ್ನುವ ಕಾರಣದಿಂದ ಭಗವತ್ ಕೈಂಕರ್ಯವನ್ನು ನಾವು ಸ್ವೀಕರಿಸುತ್ತೇವೆ ಪರಮಪದದಲ್ಲಿ. ಆದರೆ ಮಾಡುವ ಕೈಂಕರ್ಯ ಯಾವುದು? ಆಚಾರ್ಯ ಕೈಂಕರ್ಯ. ಆದ್ದರಿಂದ ಆಚಾರ್ಯ ಕೈಂಕರ್ಯವೇ ನಮಗೆ ಪರಮ ಪ್ರಾಪ್ಯವಾಗಿರುವ ಒಂದು ವಿಷಯ.
ಆ ರೀತಿಯ ಆಚಾರ್ಯ ಕೈಂಕರ್ಯವನ್ನು ನಾವು ಪಡೆಯುವುದಕ್ಕೆ ಏನ್ ಮಾಡಬೇಕು? ಆ ಕೈಂಕರ್ಯ ನಮಗೆ ಸಿಗಕ್ಕೆ ಏನ್ ಮಾಡಬೇಕು ಅಂದ್ರೆ ಆಚಾರ್ಯನ ಪಾದಾರವಿಂದಗಳನ್ನೇ ನಾವು ಎಲ್ಲಾ ತರಹದ ಒಂದು ಸಂಬಂಧವಾಗಿ ಕೊಳ್ಳಬೇಕು. ಆಚಾರ್ಯನ ಪಾದಾರವಿಂದಗಳೇ ನಮಗೆ ಉಪಾಯ, ಅದೇ ನಮಗೆ ದಾರಿಯಾಗಿದ್ದೆ. ಆ ರೀತಿಯ ಆಚಾರ್ಯನ ಪಾದಾರವಿಂದಗಳಲ್ಲಿ ಮಾಡುವ ಕೈಂಕರ್ಯವೇ ಪರಮಪ್ರಾಪ್ಯ, ಅದೇ ನಮಗೆ ಉಪೇಯವಾಗಿದೆ ಅನ್ನುವುದೇ ಅದ್ಭುತವಾದ ಶಾಸ್ತ್ರ ಅರ್ಥ. ಅದನ್ನೇ ನಿರೂಪಿಸುವ ಆಶ್ಚರ್ಯವಾದ ದಿವ್ಯ ಪ್ರಬಂಧವೇ ಈ ತಿರುಪ್ಪಾವೈ ಅನ್ನುವ ದಿವ್ಯ ಪ್ರಬಂಧ. ಈ ತಿರುಪ್ಪಾವೈಯಲ್ಲಿ ಆಂಡಾಳ್ ಪೆರಿಯಾಳ್ವಾರನ್ನು ತನ್ನ ಆಚಾರ್ಯರಾಗಿ ಕೊಂಡಿದ್ದಾಳೆ ವಿನಃ ನಮ್ಮಾಳ್ವಾರ್ ಬಂದ್ರು ಇಲ್ಲಿ ನಮ್ಮಾಳ್ವಾರನ್ನು ಆಚಾರ್ಯರಾಗಿ ಕೊಂಡಿದ್ದಾಳ ಅಂತ ಒಂದು ವಿಚಾರಣೆ ಮಾಡಬಹುದು. ಆದ್ರೆ ಪೆರಿಯಾಳ್ವಾರ್ ಬೇರಲ್ಲ, ಆಳ್ವಾರ್ ಬೇರಲ್ಲ, ನಮ್ಮಾಳ್ವಾರ್ ಬೇರಲ್ಲ. ಇವರೂ ಜೀವಾತ್ಮ, ಅವರು ಜೀವಾತ್ಮ. ಆಂಡಾಳ್ ಭೂಮಿದೇವಿಯ ಅಪರಾವತಾರ ಅಂತ ನೋಡುತ್ತೇವೆ. ಭೂಮಿದೇವಿ ಈ ಲೋಕದಲ್ಲಿ ಬಂದು ಆಂಡಾಳಾಗಿ ಶ್ರೀ ಗೋದಾದೇವಿಯಾಗಿ ಪೆರಿಯಾಳ್ವಾರಿನ ವಿಷ್ಣು ಚಿತ್ತರ ಮಗಳಾಗಿ ತಿರುವವತಾರ ಮಾಡಿದ್ದು. ಆದ್ದರಿಂದ ಈ ಭೂಮಿದೇವಿ ಎಲ್ಲಾದ್ರೂ ಒಂದು ಜೀವಾತ್ಮವನ್ನು ಈ ಲೋಕದಲ್ಲಿ ಎಷ್ಟೋ ತರದ ಶರೀರ ಪರಿಗ್ರಹ ಮಾಡಿರುವ ಒಂದು ಜೀವಾತ್ಮ, ಅದು ಪೆರಿಯಾಳ್ವಾರಾಗಿರ ಜೀವಾತ್ಮ, ನಮ್ಮಾಳ್ವಾರಾಗಿರ ಜೀವಾತ್ಮ. ಈ ಜೀವಾತ್ಮಗಳನ್ನು ತಾನು ತನಗೆ ಆಚಾರ್ಯನಾಗಿ ಕೊಳ್ಳುತ್ತಾಳ ಆಂಡಾಳ್ ಅಂತ ನೋಡಿದ್ರೆ ಕೊಂಡಿದ್ದಾಳೆ. ಅದು ಅವತಾರಕ್ಕೆ ಉಂಟಾದ ಒಂದು ವಿಶೇಷ. ಅವತರಿಸುವಾಗ ಈ ರೀತಿ ಇರಬೇಕು ಅನ್ನುವುದನ್ನು ತೋರಿಸ್ಬೇಕು. ಭಗವಂತ ಎಷ್ಟೋ ಅವತಾರಗಳನ್ನು ಮಾಡ್ತಾನೆ. ರಾಮನಾಗಿ ಕೃಷ್ಣನಾಗಿ ಅವತರಿಸಿದ ಕಾಲದಲ್ಲಿ ಅವನು ಆಚಾರ್ಯರಲ್ಲಿ ಹೋಗಿ ಅವರನ್ನು ಅಭಿನಂದಿಸಿ ಅವರಲ್ಲಿ ಎಷ್ಟೋ ಅರ್ಥ ವಿಶೇಷಗಳನ್ನು ಕೇಳ್ದ ಅಂತ ನೋಡುತ್ತೇವೆ. ವಶಿಷ್ಠ ವಚನಾತ್, ವಿಶ್ವಾಮಿತ್ರ ವಚನಾತ್, ಅಗಸ್ತ್ಯ ವಚನಾತ್ ಅಂತ ಅಗಸ್ತ್ಯರೇನು, ವಿಶ್ವಾಮಿತ್ರರೇನು, ಭರದ್ವಾಜರೇನು, ವಶಿಷ್ಠಾಚಾರ್ಯರೇನು, ಇವರಲ್ಲಿ ಎಷ್ಟೋ ವಿಷಯಗಳನ್ನೆಲ್ಲ ಆಚಾರ್ಯರಾಗಿ ಅವರನ್ನು ಕೊಂಡು ಭಗವಂತ ಈ ವಿಷಯಗಳನ್ನೆಲ್ಲ ಅವರಿಂದ ಗ್ರಹಿಸಿದ. ಆ ರೀತಿಯ ಕೃಷ್ಣಾವತಾರದಲ್ಲೂ ಸಾಂದೀಪಿನಿ ಅನ್ನುವ ಮಹರ್ಷಿ, ಆ ಮಹರ್ಷಿಯಲ್ಲಿ ಹೋಗಿ ಎಷ್ಟೋ ಅರ್ಥ ವಿಶೇಷಗಳನ್ನೆಲ್ಲ 64 ದಿನಗಳಲ್ಲಿ 64 ವಿಶೇಷವಾದ ವಿಷಯಗಳನ್ನೆಲ್ಲ ಕೇಳಿ ಭಗವಂತ ಆಚಾರ್ಯನನ್ನು ಖಂಡಿತ ನಾವು ಕೈಗೊಳ್ಳಬೇಕು. ಈ ಲೋಕದಲ್ಲಿ ಯಾವ ಮನುಷ್ಯನಾಗಿದ್ರೂ ಕೂಡ ಅವನಿಗೆ ಎಷ್ಟೋ ತಿಳುವಳಿಕೆ ಇರಬಹುದು, ಅವನಿಗೆ ಎಷ್ಟೋ ಒಂದು ಜ್ಞಾನವಿರಬಹುದು, ಆದರೂ ಕೂಡ ಅವನು ಆಚಾರ್ಯನಲ್ಲಿ ಭಕ್ತಿ ಕೊಂಡಿರಬೇಕು, ಆಚಾರ್ಯ ಹೇಳುವ ಅರ್ಥಗಳನ್ನು ಕೇಳಬೇಕು ಅವನು ಅನ್ನುವುದನ್ನೇ ಭಗವಂತನೂ ತೋರಿಸಿದ್ದಾನೆ. ಭಗವಂತ ಸರ್ವಜ್ಞ, ಅವನಿಗೆ ಯಾರು ಬೇಕು, ಆಚಾರ್ಯರು ಅಂತ ಯಾರಾದ್ರೂ ಬೇಕಾ? ಯಾರು ಬೇಡ. ಆದರೂ ಕೂಡ ಭಗವಂತ ಒಬ್ಬರು ಆಚಾರ್ಯರನ್ನು ನಾವು ಕೊಡಬೇಕು, ಅವರ ಕೆಳಗಡೆ ಇದ್ದು ಎಲ್ಲ ಅರ್ಥ ವಿಶೇಷಗಳನ್ನು ಕೇಳಬೇಕು, ಇಲ್ದಿದ್ರೆ ಪ್ರಯೋಜನವಿಲ್ಲ, ಇದನ್ನು ನಾವು ಕೊಂಡು ತೋರಿಸ್ಬೇಕು ಇಲ್ಲಿ ಅಂತ ಕೃಷ್ಣ ಮಾಡಿದ್ನಲ್ಲ, ರಾಮ ಮಾಡಿದ್ನಲ್ಲ. ಆ ರೀತಿಯ ಇಲ್ಲೂ ಕೂಡ ಅವನ ಧರ್ಮಪತ್ನಿಯಾದ ಭೂಮಿದೇವಿಯೂ ಕೂಡ ನಾವು ಆಚಾರ್ಯರನ್ನು ಪರಿಗ್ರಹಿಸಬೇಕು, ಆಚಾರ್ಯನಲ್ಲಿ ಎಲ್ಲ ಅರ್ಥಗಳನ್ನು ಕೇಳಬೇಕು ಅನ್ನುವ ಕಾರಣದಿಂದ ಬ್ರಾಹ್ಮಣೋತ್ತಮರಾದ ಪೆರಿಯಾಳ್ವಾರನ್ನು, ವಿಷ್ಣು ಚಿತ್ತರನ್ನು ತನ್ನ ತಂದೆಯಾಗಿ ಸ್ವೀಕರಿಸಿ ಈ ಲೋಕದಲ್ಲಿ ಶ್ರೀವಿಲ್ಲಿಪುತ್ತೂರಲ್ಲಿ ಅವತರಿಸಿದಳು. ಈ ತರ ಅವತರಿಸಿ ಆಂಡಾಳ್ ಪೆರಿಯಾಳ್ವಾರಲ್ಲಿ ಅಚಂಚಲವಾಗಿ ಭಕ್ತಿ ಕೊಂಡಿದ್ಲು. ಅಂದ್ರೆ ಆ ರೀತಿಯೇ ಇಲ್ಲೂ ಕೂಡ ನಮ್ಮಾಳ್ವಾರ್, ಸ್ವಾಮಿ ನಮ್ಮಾಳ್ವಾರ್ ಅವರಲ್ಲೂ ಆಶ್ಚರ್ಯವಾದ ಭಕ್ತಿ ಕೊಂಡಿದ್ದಾಳೆ ಆಂಡಾಳ್ ಅನ್ನುವುದಲ್ಲಿ ಯಾವ ಒಂದು ಕೊರೆಯೂ ಇಲ್ಲ. ಅದರಿಂದ ಇವಾಗ ಆಚಾರ್ಯ ಪರವಾಗಿ ಅರ್ಥ ಹೇಳುವಾಗ ಪರಮಾಚಾರ್ಯರು, ಪ್ರಥಮಾಚಾರ್ಯರು ಅವರು ಸ್ವಾಮಿ ನಮ್ಮಾಳ್ವಾರ್. ನಮ್ಮ ಸಂಪ್ರದಾಯಕ್ಕೆ ಪ್ರಥಮಾಚಾರ್ಯರು ಸ್ವಾಮಿ ನಮ್ಮಾಳ್ವಾರ್. ಪೆರಿಯ ಪೆರುಮಾಳ್, ಪೆರಿಯ ಪೆರಾಟಿಯಾರ್, ಸೇನ ಮುದಲಿಯಾರ್, ನಮ್ಮಾಳ್ವಾರ್ ಅಂತ ನೋಡ್ತೇವೆ. ಅದರಲ್ಲಿ ಪೆರಿಯ ಪೆರುಮಾಳ್, ಪೆರಿಯ ಪೆರಾಟಿಯಾರ್, ಸೇನ ಮುದಲಿಯಾರ್ ಇವರುಗಳೆಲ್ಲ ಪರಮಪದದಲ್ಲಿ ಇರುವ ವ್ಯಕ್ತಿ ವಿಶೇಷಗಳು. ಸ್ವಾಮಿ ನಮ್ಮಾಳ್ವಾರ್ ಈ ಲೋಕದಲ್ಲಿ ಸಾಧಾರಣವಾಗಿರುವ ಒಂದು ಜೀವಾತ್ಮ. ಎಷ್ಟೋ ಸಾರಿ ಈ ಲೋಕದಲ್ಲಿ ಹುಟ್ಟಿ ಮಾರಿ ಮಾರಿ ಪಲವಿರಪ್ಪಂ ಪಿರಂದು ಅಂತ ಹುಟ್ಟಿ ಕೊನೆಯಲ್ಲಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪರಿಪೂರ್ಣ ಪಾತ್ರಭೂತರಾಗಿ ಮಯರ್ವರ ಮದಿನಲ ಮರುಳಿನನ್ ಅನ್ನುವ ಕ್ರಮದಲ್ಲಿ ಅಜ್ಞಾನವನ್ನು ಪೂರ್ಣವಾಗಿ ಹೋಗಿಸಿ
ತನ್ನಲ್ಲಿ ಭಕ್ತಿಯೇ ಒಂದು ರೂಪವಾಗಿ ಕೊಂಡಿರುವ ಒಂದು ಜ್ಞಾನವನ್ನು ಕೊಟ್ಟ ಭಗವಂತ. ಭಕ್ತಿ ರೂಪಾಪನ್ನ ಜ್ಞಾನ ಅನ್ನುವ ಜ್ಞಾನವನ್ನು ಕೊಟ್ಟ. ಆ ಜ್ಞಾನಕ್ಕೆ ಅನುಗುಣವಾಗಿ ನಮ್ಮಾಳ್ವಾರ್ ಈ ಲೋಕದಲ್ಲಿ ಅವತರಿಸಿ ಆಶ್ಚರ್ಯವಾದ ಆಶುರಗಳನ್ನು ಹಾಡ್ತಾರೆ ಭಗವಂತನ ವಿಷಯದಲ್ಲಿ. ಈ ತರ ಒಂದು ಪ್ರಭಾವವಿರುವ ಸ್ವಾಮಿ ನಮ್ಮಾಳ್ವಾರ್ ಅವರೇ ನಮಗೆ ಪ್ರಾಪ್ಯಭೂತರು ಅಂತ ಆಂಡಾಳ್ ತನ್ನ ತಿರುಪಾವೆಯಲ್ಲಿ ನಿರೂಪಿಸುತ್ತಾಳೆ. ಇದರಿಂದ ಆಂಡಾಳಿಗೆ ಉಂಟಾದ ಒಂದು ವೈಭವ ಇದೆಯಲ್ಲ, ಅದು ಬೇರೆ ಯಾರಿಗೂ ಇಲ್ಲ. ದೇಹಾತ್ಮಾಭಿಮಾನಿಗಳಿಗೂ ಆತ್ಮಸ್ವರೂಪ ಕೈಬಂದಿರುವ ಋಷಿಗಳಿಗೂ ಪರ್ವತ ಪರಮಾಣುರಷ್ಟು ವ್ಯತ್ಯಾಸವಿದೆ. ಋಷಿಗಳಿಗೂ ಆಳ್ವಾರ್ಗಳಿಗೂ ಅಷ್ಟೇ ವ್ಯತ್ಯಾಸ. ಆಳ್ವಾರ್ಗಳಿಗೂ ಪೆರಿಯಾಳ್ವಾರಿಗೂ ಅಷ್ಟೇ ವ್ಯತ್ಯಾಸ. ಪೆರಿಯಾಳ್ವಾರಿಗೂ ಆಂಡಾಳಿಗೂ ಅಷ್ಟೇ ವ್ಯತ್ಯಾಸ ಅಂತ ಪೆರಿಯವಾಚಾನ್ ಪಿಳ್ಳೈ ಅದ್ಭುತವಾಗಿ ತಮಿಳಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. தேகாத்மாமியானிகளுக்கும் ஆத்மஸ்வரூபம் கைவந்திருக்கும் ரிஷிகளுக்கும் பர்வத பரமாணு ஒட்ட வாசி போரும் ಋಷಿಗಳಿಕ್ಕಂ ಆಳ್ವಾರ್ಗಳಿಕ್ಕಂ ಮತ್ತನ ವಾಸಿ ಪೋರುಂ ಅಂತ ಆಶ್ಚರ್ಯವಾದ ವಾಕ್ಯ ತಮ್ಮ 3000 ಪಡಿ ಎನ್ನುವ ವ್ಯಾಖ್ಯಾನದಲ್ಲಿ. ಅದನ್ನೇ ಇವಾಗ ಕನ್ನಡದಲ್ಲಿ ಹೇಳಿದೆ. ಕನ್ನಡ ಭಾಷೆಯಲ್ಲಿ ಅದ್ಭುತವಾಗಿ ಆಂಡಾಳಿಗೆ ಏನು ವೈಭವ ಅಂತ ನಿರೂಪಣೆ ಮಾಡ್ತಾರೆ ಪೆರಿಯವಾಚಾನ್ ಪಿಳ್ಳೈ ತಮ್ಮ 3000 ಪಡಿ ತಿರುಪಾವೈ ವ್ಯಾಖ್ಯಾನ ಅವತಾರಿಕೆಯಲ್ಲಿ. ಅದರಲ್ಲಿ ದೇಹಾತ್ಮಾಭಿಮಾನಿಗಳು ಅಂದ್ರೆ ದೇಹವೇ ಆತ್ಮ ಅಂತ ಕೊಂಡಿದಾರಲ್ಲ, ಅವರುಗಳಿಗೂ ಅಂದ್ರೆ ಲೋಕದಲ್ಲಿ ಲೌಕಿಕರು ಅವರುಗಳಿಗೆ ಏನ್ ಅಭಿಪ್ರಾಯ? ಆತ್ಮ ಅಂತ ಬೇರೆ ಯಾವುದೂ ಇಲ್ಲ, ಈ ನೋಡುತ್ತೇವೆ ಅಲ್ಲ ಈ ದೇಹ ಈ ಶರೀರ ಇದೇ ಆತ್ಮ ಅನ್ನುವ ಅಭಿಪ್ರಾಯದಲ್ಲಿದ್ದಾರೆ ಲೋಕದಲ್ಲಿರುವ ಲೌಕಿಕರು. ದೇಹಾತ್ಮಾಭಿಮಾನಿಗಳಕ್ಕಂ ಆತ್ಮಸ್ವರೂಪಂ ಕೈಬಂದಿರುಕ್ಕಂ ಋಷಿಗಳಕ್ಕಂ ಆತ್ಮಸ್ವರೂಪ ಚೆನ್ನಾಗಿ ಕೈ ಬಂದಿದೆ ಋಷಿಗಳಿಗೆ. ಅಂದ್ರೆ ಆತ್ಮ ಅಂತ ಒಂದು ವಿಷಯವಿದೆ, ದೇಹ ಅನ್ನುವುದು ಬೇರೆ ಆತ್ಮ ಅನ್ನುವುದು ಬೇರೆ. ಆತ್ಮಕ್ಷೇಮಕ್ಕಾಗಿಯೇ ನಾವು ಕಾರ್ಯಗಳನ್ನು ಮಾಡಬೇಕು ಅನ್ನುವ ಒಂದು ಅಭಿಪ್ರಾಯದಲ್ಲಿರುವ ಋಷಿಗಳಿಗೂ ಈ ದೇಹಾತ್ಮಾಭಿಮಾನಿಗಳಿಗೂ ಪರ್ವತ ಪರಮಾಣುರಷ್ಟು ವ್ಯತ್ಯಾಸವಿದೆ. ಪರ್ವತ ಅನ್ನುವ ಸ್ಥಾನದಲ್ಲಿ ಇರುವವರು ಋಷಿಗಳು, ಯಾಕಂದ್ರೆ ಆತ್ಮಜ್ಞಾನ ಚೆನ್ನಾಗಿ ಪರಿಮಣಿಸುತ್ತೆ ಅವರುಗಳಿಗೆ. ದೇಹಾತ್ಮಾಭಿಮಾನಿಗಳಿಗೆ ಅದು ಇಲ್ಲದ ಕಾರಣದಿಂದ ಇವರುಗಳು ಪರಮಾಣು ಸ್ಥಾನದಲ್ಲಿದ್ದಾರೆ. ಆ ರೀತಿಯ ಋಷಿಗಳನ್ನು ಆಳ್ವಾರ್ಗಳನ್ನು ನಾವು ನೋಡುವಾಗ ಆಳ್ವಾರ್ಗಳು ಪರ್ವತ ಸ್ಥಾನದಲ್ಲಿದ್ದಾರೆ. ಕಾರಣವೇನೆಂದ್ರೆ ಕೆಳಗೆ ಹೇಳಿದ್ನಲ್ಲ, ಅವರುಗಳಿಗೆ ಅಜ್ಞಾನ ಯಾವ ರೀತಿ ಹೋಯಿತು ಅಂದ್ರೆ ಋಷಿಗಳ ಹಾಗೆ ಹೋಗಲಿಲ್ಲ. ಋಷಿಗಳು ಸ್ವಯತ್ನದಿಂದ ತಾವು ಮಾಡಿದ ತಪಸ್ಸಿಂದ ತಾವು ಮಾಡಿದ ಯಾಗಗಳಿಂದ ತಮಗೆ ವಿಶೇಷವಾದ ಶಕ್ತಿ ಬಂತು, ಆದ್ದರಿಂದ ಜ್ಞಾನ ಪ್ರಕಾಶವಾಯಿತು ಋಷಿಗಳಿಗೆ. ಆ ಕಾರಣದಿಂದ ಎಷ್ಟು ಇವರುಗಳು ತಪಸ್ಸು ಮಾಡಿದ್ರು ಅದಕ್ಕನುಗುಣವಾಗಿ ಜ್ಞಾನವನ್ನು ಭಗವಂತ ಕೊಟ್ಟ ಋಷಿಗಳಿಗೆ. ಆದರೆ ಆಳ್ವಾರ್ಗಳಿಗೆ ಆ ರೀತಿ ಅಲ್ಲ. ಆಳ್ವಾರ್ಗಳು ಯಾವ ತಪಸ್ಸನ್ನೂ ಮಾಡಲಿಲ್ಲ, ಯಾವ ಧ್ಯಾನವನ್ನೂ ಮಾಡಲಿಲ್ಲ, ಯಾವ ಯಾಗಗಳನ್ನೂ ಮಾಡಲಿಲ್ಲ. ಆ ತರ ಇರುವಾಗ ಭಗವಂತನಿಗೆ ಒಂದು ವಿಶೇಷ ಕೃಪೆ ಬಂದಿತು. ಯಾರಲ್ಲಿ ಕೃಪೆ ಅಂದ್ರೆ ನಮ್ಮಲ್ಲಿ ಕೃಪೆ. ನಾವೆಲ್ಲ ಉಜ್ಜೀವನವನ್ನು ಪಡೆಯಬೇಕು ಅನ್ನುವ ಕಾರಣದಿಂದ ಆಳ್ವಾರ್ಗಳನ್ನು ಈ ಲೋಕದಲ್ಲಿ ಜನಿಸಿ ಇವರುಗಳ ಮೂಲಕ 4000 ದಿವ್ಯ ಪ್ರಬಂಧವನ್ನು ನಮಗೆ ತೋರಿಸಿ ಆ ಒಂದು ಜ್ಞಾನ ವಿಶೇಷದಿಂದ ಭಗವಂತನನ್ನು ಪ್ರಾಪಿಸಲು ನಮಗೆ ದಾರಿಯನ್ನು ತೋರಿಸಿದ್ದಾನೆ ಭಗವಂತ. ಆದ್ದರಿಂದ ಆಳ್ವಾರ್ಗಳ ಒಂದು ಜ್ಞಾನವಿದೆಯಲ್ಲ, ಅದು ತುಂಬಾ ಶ್ರೇಷ್ಠವಾದ ಜ್ಞಾನ. ಅದರಲ್ಲಿ ಅಜ್ಞಾನ ಅನ್ನುವುದಕ್ಕೆ ಸ್ಥಳವೇ ಇಲ್ಲ. ಆ ತರ ಇರುವ ಒಂದು ವಿಶೇಷ ಕಟಾಕ್ಷದಿಂದ ಭಗವಂತ ಇವರುಗಳಿಗೆ ಈ ಒಂದು ಜ್ಞಾನವನ್ನು ಕೊಟ್ಟ. ಬೃಂದಾವನಂ ಭಗವತ ಕೃಷ್ಣೇನ ಅಕ್ಲಿಷ್ಟ ಕರ್ಮಣ ಶುಭೇನ ಮನಸಾಧ್ಯಾತಂ ಗವಾಮೃದ್ಧಿಂ ಅಭೀಪ್ಸತ ಅಂತ ಹೇಳ್ತಾರೆ ಸ್ವಾಮಿ ನಂಬುಳ್ಳೆ ತಮ್ಮ ತಿರುವಾಯ್ಮುಡಿ ವ್ಯಾಖ್ಯಾನದಲ್ಲಿ. ಬೃಂದಾವನವನ್ನು ಹೇಗೆ ಕೃಷ್ಣ ಪರಮಾತ್ಮ ನೋಡಿ ಅದೆಲ್ಲ ಆಶ್ಚರ್ಯವಾದ ಒಂದು ಹಸುಗಳಿಗೆ ಮೇಯುವ ಸ್ಥಳವಾಗಿ ಮಾಡಿದ್ನು, ಆ ರೀತಿಯೇ ಭಗವಂತನೂ ಕೂಡ ತನ್ನ ವಿಶೇಷ ಕೃಪಾ ಕಟಾಕ್ಷದಿಂದ ಆಳ್ವಾರ್ಗಳ ಆ ಒಂದು ಜೀವಾತ್ಮ ಇದೆಯಲ್ಲ, ಆ ಜೀವಾತ್ಮಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ತನ್ನಲ್ಲೇ ಪ್ರೀತಿ ಮಾಡುವಂತೆ ಒಂದು ಜ್ಞಾನವನ್ನು ಕೊಟ್ಟ. ಆ ರೀತಿ ಇವರುಗಳಿಗೆ ಜ್ಞಾನ ಬಂದಿರುವ ಕಾರಣದಿಂದ ಇವರುಗಳಿಗೂ ಋಷಿಗಳಿಗೂ ಪರ್ವತ ಪರಮಾಣುರಷ್ಟು ವ್ಯತ್ಯಾಸವಿದೆ. ಆ ರೀತಿಯ ಆಳ್ವಾರನ್ನು ಪೆರಿಯಾಳ್ವಾರನ್ನು ನೋಡುವಾಗ ಪೆರಿಯಾಳ್ವಾರ್ ಭಗವಂತನ ಸಮೃದ್ಧಿಗಾಗಿ ಯಾವಾಗ್ಲೂ ಪಾಶುರಗಳನ್ನು ಹಾಡ್ತಾ ಇದ್ರು. ಭಗವಾನಿಗೆ ಏನೂ ಆಗ್ಬಾರ್ದು, ಮಂಗಳಾಶಾಸನ 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 ಅಂತ ಅದು ಒಂದೇ ತತ್ಪರತೆ ಇತ್ತು ಸ್ವಾಮಿ ಪೆರಿಯಾಳ್ವಾರಿಗೆ.
ಆದರೆ ಉಳಿದ ಆಳ್ವಾರ್ಗಳಿಗೆ ಆತರ ಇಲ್ಲ. ಅವರುಗಳಿಗೆ ಅದು ಕಾದಾಚಿಕ್ಕ. ಪೆರಿಯಾಳ್ವಾರ್ಗೆ ಇದು ನಿತ್ಯವಾಗಿತ್ತು. ಅವರುಗಳಿಗೆ ಯಾವುದಾದ್ರೂ ಒಂದು ಸಮಯದಲ್ಲಿ ಭಗವಂತನಿಗೆ ಯಾವ ಕೊರೆಯೂ ಇರಬಾರದು ಅಂತ ಮಂಗಳಾಶಾಸನ ತತ್ಪರತೆ ಹೊಂದು ಅವರುಗಳು ಪಾಶುರಗಳನ್ನು ಹಾಡುತ್ತಿದ್ದರು. ಆದರೆ ಆ ರೀತಿ ಇಲ್ಲದೆ ಇಲ್ಲಿ ಪೆರಿಯಾಳ್ವಾರ್ ಅವರು ಭಗವಂತನಿಗೆ ಯಾವ ಕೊರೆಯೂ ಇರಬಾರದು ಅಂತ ಅದೇ ಅಭಿಪ್ರಾಯ ಯಾವಾಗಲೂ ಅವರಿಗೆ ಇತ್ತು ಅಂತ ನೋಡ್ತೀವಿ. ಆದ್ದರಿಂದ ಪೆರಿಯಾಳ್ವಾರ್ ಪರ್ವತ ಸ್ಥಾನದಲ್ಲಿ ಇರುವವರು, ಉಳಿದ ಆಳ್ವಾರ್ಗಳು ಪರಮಾಣು ಸ್ಥಾನದಲ್ಲಿ ಇರುವವರು. ಪೆರಿಯಾಳ್ವಾರನ್ನು ಆಂಡಾಳನ್ನು ನೋಡುವಾಗ ಆಂಡಾಳ್ ಪರ್ವತ ಸ್ಥಾನಿಯೇ, ಪೆರಿಯಾಳ್ವಾರ್ ಅವರು ಪರಮಾಣು ಸ್ಥಾನದಲ್ಲಿದ್ದಾರೆ. ಕಾರಣವೇನೆಂದ್ರೆ ಆಂಡಾಳ್ ಆಚಾರ್ಯನೇ ತನಗೆ ಎಲ್ಲ ಅಂತ ಕೊಂಡಿದ್ಲು. ಪೆರಿಯಾಳ್ವಾರಿಗೆ ಏನ್ ಅಭಿಪ್ರಾಯವಿತ್ತು ಅಂದ್ರೆ ಪೀರಗವಾಡೈ ಪಿರಾನಾರ್ ಪಿರಮ ಗುರುವಾಗಿ ಬಂದು ಅಂತ ಪೀತಾಂಬರಧಾರಿಯಾದ ಭಗವಂತ ಶ್ರೀಮನ್ನಾರಾಯಣ ಅವನೇ ನನಗೆ ಆಚಾರ್ಯನಾಗಿ ಬಂದು ಗುರುಮುಖ ಅನದೀತ್ಯ ಪ್ರಾಹವೇದಾನ ಶೇಷ ನರಪತಿ ಪರಿಕ್ಲಿಪ್ತಂ ಶುಲ್ಕ ಮಾದಾತು ಕಾಮಹ ಅಂತ ಗುರುಮುಖ ಅನದೀತ್ಯ ಅಂತ ಗುರುವಲ್ಲಿ ಹೋಗಿ ಯಾವ ಅರ್ಥಗಳನ್ನು ಕೇಳಲಿಲ್ಲ ಪೆರಿಯಾಳ್ವಾರ್. ಆ ತರ ಇರುವಾಗಲೂ ಕೂಡ ಭಗವಂತ ಶ್ರೀಮನ್ನಾರಾಯಣ ಅವನೇ ಪೆರಿಯಾಳ್ವಾರಿಗೆ ಗುರು ಸ್ಥಾನದಲ್ಲಿದ್ದು ಎಲ್ಲಾ ಅರ್ಥ ವಿಶೇಷಗಳನ್ನು ತೋರಿಸಿದ ಅನ್ನುವುದು ಪೆರಿಯಾಳ್ವಾರಿನ ತನಿಯನಲ್ಲೇ ನಾವು ಅನುಸಂಧಾನ ಮಾಡುತ್ತೇವೆ. ಅಂದ್ರೆ ತಿರುಪಳ್ಳಾಂಡಿಗೆ ಉಂಟಾದ ತನಿಯನಲ್ಲಿ ಅನುಸಂಧಾನ ಮಾಡ್ತೇವೆ. ಗುರುಸ್ಥಾನದಲ್ಲಿ ಇದ್ದವನು ಭಗವಂತ. ಇಲ್ಲಿ ಆಂಡಾಳ್ ಶ್ರೀ ಗೋದಾದೇವಿ ಈ ಗುರು ಇದಾರಲ್ಲ ಅಂದ್ರೆ ಪೆರಿಯಾಳ್ವಾರ್ ಇವರೇ ತನಗೆ ಭಗವಂತ ಅನ್ನುವ ಅಭಿಪ್ರಾಯದಲ್ಲಿದ್ದಾರೆ. ಆದರೂ ಕೂಡ ಕೃಷ್ಣ ಪರಮಾತ್ಮನಲ್ಲಿ ಏಕೆ ಇಷ್ಟೊಂದು ಆಸೆ ಆಂಡಾಳಿಗೆ ಅಂದ್ರೆ ಪೆರಿಯಾಳ್ವಾರ್ ಪರಿಗ್ರಹಿಸಿದ ವಸ್ತು ಕೃಷ್ಣ. ಪೆರಿಯಾಳ್ವಾರಿಗೆ ಕೃಷ್ಣನಲ್ಲಿ ವಿಪರೀತವಾದ ಭಕ್ತಿ ಇದೆ. ಆ ಕಾರಣದಿಂದ ಆಂಡಾಳು ಕೂಡ ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡಿಕೊಳ್ಳುತ್ತಾಳೆ. ಈ ತರ ಭಕ್ತಿ ಬೆಳೆಯುವಾಗ ಪೆರಿಯಾಳ್ವಾರಿಗೆ ಆನಂದವಾಗತ್ತೆ. ಆಹಾ, ನನಗೆ ಕೃಷ್ಣನಲ್ಲಿ ಆನಂದವಿದೆ, ನನ್ನ ಮಗಳಾದ ಶ್ರೀ ಗೋದಾದೇವಿಗೂ ಕೃಷ್ಣನಲ್ಲಿ ಆನಂದ ಇದೆ ಅಂತ ಹೇಳಿದ್ರೆ ಅವನಲ್ಲಿ ತುಂಬಾ ಪ್ರೀತಿ ಇದೆ ಇವಳಿಗೂ, ನನಗೂ ಕೃಷ್ಣನಲ್ಲಿ ಪ್ರೀತಿ ಇದೆ, ಇವಳಿಗೂ ಕೃಷ್ಣನಲ್ಲಿ ಪ್ರೀತಿ ಇದೆ ಅಂದ್ರೆ ಅವಾಗ ಪೆರಿಯಾಳ್ವಾರಿಗೆ ತುಂಬಾ ಆನಂದ ಆಗತ್ತಲ್ಲ. ನಮ್ಮ ಮಗ ನಮ್ಮ ದಾರಿಯನ್ನೇ ಇಟ್ಕೊಂಡ್ ಬಂದ್ರೆ ಅವಾಗ ನಮಗ ಆನಂದ ಆಗತ್ತೆ. ಆ ರೀತಿಯ ಪೆರಿಯಾಳ್ವಾರ್ ಆಚಾರ್ಯರು ಅವರಿಗೆ ಆನಂದ. ಈ ರೀತಿ ಆಚಾರ್ಯನಿಗೆ ಮಾಡುವ ಕೈಂಕರ್ಯ ಅಂದ್ರೆ ಅವನಿಗೆ ಆನಂದ ಬರ್ಬೇಕಲ್ಲ. ಈ ಒಂದು ಕಾರಣದಿಂದ ಆಂಡಾಳ್ ಶ್ರೀ ಕೃಷ್ಣನನ್ನು ತನ್ನ ಭರ್ತವಾಗಿ ತನ್ನ ಪತಿಯಾಗಿ ಸ್ವೀಕರಿಸಿದಳು. ಆದ್ದರಿಂದ ಯಾರಿಗೆ ಆನಂದ ಅಂದ್ರೆ ಪೆರಿಯಾಳ್ವಾರಿಗೆ ಆನಂದ. ಅದರಿಂದ ಆಂಡಾಳ್ ಯಾರಿಗೆ ಕೈಂಕರ್ಯ ಮಾಡುತ್ತಿದ್ದಾಳೆ? ಪೆರಿಯಾಳ್ವಾರಿಗೆ ಕೈಂಕರ್ಯ ಮಾಡುತ್ತಿದ್ದಾಳೆ. ಅದರಿಂದ ಆಂಡಾಳ್ ಇಲ್ಲಿ ಪೆರಿಯಾಳ್ವಾರಿಗೆ ಕೈಂಕರ್ಯ ಮಾಡಬೇಕು ಅನ್ನುವ ಅಭಿಲಾಷೆಯಿಂದ ಈ ಒಂದು ತಿರುಪಾವೆಯಲ್ಲಿ ತನ್ನನ್ನು ಹೇಳಿಕೊಳ್ಳುವಾಗಲೂ ಕೂಡ ಅಣಿಬುದುವ ಪೈಂಗಮಲ ತಂದರಿಯಲ್ ಪಟ್ಟರ್ ಬಿರಾನ್ ಕೋ ದಶಣ್ಣ ಅಂತ ಕೊನೆಯ ಪಾಶುರದಲ್ಲಿ ನಾನ್ ಯಾರಂದ್ರೆ ಆಂಡಾಳ್ ಅಂತ ಹೇಳಿಲ್ಲ, ಭೂಮಿದೇವಿ ಅಂತ ಹೇಳಿಲ್ಲ, ಶ್ರೀ ಗೋದಾದೇವಿ ಅಂತ ಹೇಳಿಲ್ಲ, ಆದ್ರೆ ಪಟ್ಟರ್ ಬಿರಾನ್ ಕೋದೈ ಅಂತ ಪೆರಿಯಾಳ್ವಾರಿನ ಮಗಳು ನಾನು, ಅವರೇ ಆಚಾರ್ಯರು ನನಗೆ. ಆದ್ದರಿಂದ ಆಚಾರ್ಯ ಪರವಾಗಿ ಈ ಅರ್ಥಗಳನ್ನು ತಿರುಪಾವೆಗೆ ನಿರೂಪಣೆ ಮಾಡುವುದಲ್ಲಿ ಯಾವ ಒಂದು ಕೊರೆಯೂ ಇಲ್ಲ. ಕೆಲವೊಬ್ರು ಕೇಳ್ಬೋದು, ಏನಪ್ಪಾ ಈ ತಿರುಪಾವೆಯಲ್ಲಿ ಕೃಷ್ಣನೇ ನಾಯಕ ಕಥಾನಾಯಕ, ಇವ್ರು ನೋಡಿದ್ರೆ ನಮ್ಮಾಳ್ವಾರ್ ಕಥಾನಾಯಕರು, ನಮ್ಮಾಳ್ವಾರೇ ನಾಯಕರು ಈ ತಿರುಪಾವೆಗೆ ಅಂತ ಹೇಳಿದ್ರೆ ಇದು ಏನ್ ಸಂಬಂಧ, ಇದರಲ್ಲಿ ಏನ್ ಔಚಿತ್ಯವಿದೆ ಅಂತ ನೋಡ್ಬೋದು. ಆದರೆ ಬಹಳಷ್ಟು ಔಚಿತ್ಯವಿದೆ ಇಲ್ಲಿ. ನಿಜವಾಗ್ಲೂ ನೋಡಿದ್ರೆ ಆಂಡಾಳಿನ ತಿರುಪಾವೆಯಲ್ಲಿ ಎಷ್ಟೋ ಅರ್ಥಗಳನ್ನು ನೋಡ್ತೇವೆ ನಾವು. ಯಾವ ರೀತಿ ಇರುವ ಅರ್ಥಗಳು ಅಂದ್ರೆ ಎಷ್ಟೋ ಅವಳ ಭಾವನೆಗೆ ಅನುಗುಣವಾಗಿ ಎಷ್ಟೋ ಅದರಲ್ಲಿ ಸೂಕ್ಷ್ಮ ಅರ್ಥಗಳು, ಎಷ್ಟೋ ಅದರಲ್ಲಿ ಇರುವ ವ್ಯಂಗ್ಯಾರ್ಥಗಳು, ಧ್ವನ್ಯಾರ್ಥಗಳು ಅಂತ ಎಲ್ಲ ಎಷ್ಟೋ ಅರ್ಥಗಳನ್ನು ನೋಡುತ್ತೇವೆ ತಿರುಪಾವೆಯಲ್ಲಿ. ಅಂದ್ರೆ ವ್ಯಂಗ್ಯಾರ್ಥ ಅಂದ್ರೆ ಏನು ಅಂದ್ರೆ ಮೇಲೆ ನೋಡುವಾಗ ತಿರುಪಾವೆಯಲ್ಲಿ ಆ ಅರ್ಥವನ್ನು ತೋರಿಸಿದಂತೆ ಇರುತ್ತದೆ, ಸಾಧಾರಣ ಅರ್ಥವಾಗಿ ಹೇಳುವುದಂತೆ ಇರುತ್ತದೆ. ಆದರೆ ಮರ್ಮ ಅರ್ಥಗಳಿದೆಯಲ್ಲ, ಒಳಗಡೆ ಹೋಗಿ ನೋಡಿದ್ರೆ ಎಷ್ಟೋ ಮರ್ಮ ಅರ್ಥಗಳು ಇರುತ್ತೆ. ದೊಡ್ಡ ಸಮುದ್ರ ಇದೆ, ನೋಡಿದ್ರೆ ಏನ್ ಗೊತ್ತಾಗತ್ತೆ? ಸಮುದ್ರದಲ್ಲಿ ಏನ್ ಅಲೆಗಳು ಬರ್ತಾ ಇದೆ, ಮೇಲೆ ಮೇಲೆ ಅಲೆಗಳು ಬರ್ತಾ ಇದೆ, ಉಪ್ಪು ನೀರು ಅಷ್ಟೇ ನಮ್ಗೆ ಗೊತ್ತಾಗತ್ತೆ. ಈ ಸಮುದ್ರವನ್ನು ನೋಡಿದ್ರೆ ಎಷ್ಟು ನೀರು ಪೂರ್ಣವಾಗಿ ಬರ್ತಾ ಇದೆ ಅಂತ ನಮಗೆ ಒಂದು ಅಭಿಪ್ರಾಯ ಬರುತ್ತೆ ಅಷ್ಟೇ. ಆದರೆ ಸಮುದ್ರದ ಒಳಗಡೆ ಧುಮುಕಿ ಕೆಳಗಡೆ ಹೋಗಿ ನೋಡಿದ್ರೆ ಎಷ್ಟು ಆಶ್ಚರ್ಯವಾದ ಪಟ್ಟಣಗಳು, ಎಷ್ಟು ಚರಾಚರ ಪದಾರ್ಥಗಳು ಒಳಗಡೆ, ಎಷ್ಟು ಸುಂದರವಾದ ನಗರಗಳು, ಎಷ್ಟು ಸುಂದರವಾದ ಮಲೆಗಳು, ಎಷ್ಟು ಸುಂದರವಾದ ಗಿಡಗಳು, ಮರಗಳು,
ಎಷ್ಟು ಸುಂದರವಾಗಿರುವ ಮುತ್ತುಗಳು, ರತ್ನಗಳು ಎಷ್ಟೆಲ್ಲ ಇದೆ ಕೆಳಗಡೆ, ಸಮುದ್ರದ ಕೆಳಗೆ. ಈ ರೀತಿ ಇರುವ ಒಂದು ಮುತ್ತುಗಳು, ರತ್ನಗಳು, ಅವುಗಳೆಲ್ಲ ಸಮುದ್ರದ ಒಳಗಡೆ ಹೋಗಿ ನೋಡಿದ್ರೆ ಮಾತ್ರ ನಮಗೆ ಗೊತ್ತಾಗತ್ತೆ. ಆ ರೀತಿಯ ಇಲ್ಲೂ ಕೂಡ ತಿರುಪಾವೈ ಎನ್ನುವ ಆಶ್ಚರ್ಯವಾದ ಒಂದು ಸಮುದ್ರ. ಈ ಸಮುದ್ರದಲ್ಲಿ ಎಷ್ಟೋ ಅರ್ಥಗಳಿದೆ. ಆ ತರ ಇರುವ ಅರ್ಥಗಳಲ್ಲಿ ಒಂದು ತರಹದ ಅರ್ಥವೇನು ಅಂದ್ರೆ ಇದು ಸ್ವಾಪದೇಶ ಅರ್ಥ. ಈ ಸ್ವಾಪದೇಶ ಅರ್ಥದಲ್ಲಿ ಒಳಗಡೆ ಇರುವ ಅರ್ಥ ಇದು. ಹೊರಗಡೆ ನೋಡಿದ್ರೆ ಕೃಷ್ಣನನ್ನು ಅನುಭವಿಸಬೇಕು ಅನ್ನುವ ಆಸೆ ಇದೆ ಆಂಡಾಳಿಗೆ ಅಂತ ಹೇಳ್ಬೋದು. ಆದರೆ ಒಳಗಡೆ ಹೋಗಿ ನೋಡಿದ್ರೆ ಈ ತಿರುಪಾವೆಯಲ್ಲಿ ಕೃಷ್ಣಾನುಭವ ಅಲ್ಲ, ಆಚಾರ್ಯ ಸಾರ್ವಭೌಮರಾದ, ಆಚಾರ್ಯ ಶ್ರೇಷ್ಠರಾದ, ಪ್ರಥಮಾಚಾರ್ಯರಾದ ಸ್ವಾಮಿ ನಮ್ಮಾಳ್ವಾರಿನ ಅನುಭವ ಅಂತ ನಾವು ನಿರೂಪಣೆ ಮಾಡ್ಬೋದು. ಆದರೆ ಈ ರೀತಿ ನಮ್ಮ ಆಚಾರ್ಯರುಗಳೆಲ್ಲ ವ್ಯಾಖ್ಯಾನ ಮಾಡಿಲ್ವಲ್ಲೇ? ಇಲ್ಲಿ ಮಾಡಿದಾರ ವ್ಯಾಖ್ಯಾನಗಳು. ಈರಾಯಿರಪ್ಪಡಿ, ನಾಲಾಯಿರಪ್ಪಡಿ, 3000 ಪಡಿ, 5000 ಪಡಿ, 6000 ಪಡಿ, ಎಷ್ಟೋ ವ್ಯಾಖ್ಯಾನಗಳಿದೆ. ಹಿರಿಯವಾಚಾನ್ ಬಿಳ್ಳೆ ವ್ಯಾಖ್ಯಾನ ಮಾಡಿದ್ದಾರೆ. ತಿರುನಾರಾಯಣಪುರದಲ್ಲಿ ಅವತರಿಸಿದ ಆಯಿ ಜನನ್ಯಾಚಾರ್ಯ ಸ್ವಾಮಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಆ ರೀತಿ ಅವರು 2 ವ್ಯಾಖ್ಯಾನ ಮಾಡಿದ್ದಾರೆ, 2000 ಪಡಿ, 4000 ಪಡಿ ಅಂತ. ಆ ರೀತಿಯ ಅಣಗಿಮಣವಾಳ ಪೆರುಮಾಳ್ ನಾಯನಾರ್ ಅವರು 6000 ಪಡಿ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಈ ರೀತಿಯೆಲ್ಲ ವ್ಯಾಖ್ಯಾನಗಳಿದೆಯಲ್ಲ ತಿರುಪಾವೆಯಲ್ಲಿ. ಎಲ್ಲಾದ್ರೂ ವ್ಯಾಖ್ಯಾನಗಳಲ್ಲಿ ಈ ಆಚಾರ್ಯ ಪರವಾದ ಅರ್ಥ ವಿಶೇಷಗಳನ್ನು ಹೇಳಿದ್ದಾರೆ ಅಂತ ನೋಡಿದ್ರೆ ಹೇಳಿಲ್ಲ. ಎಲ್ಲ ಕೃಷ್ಣ ಪರವಾಗಿಯೇ ಇದೆ ಅರ್ಥ ವಿಶೇಷಗಳು. ಆದರೆ ಹೇಗೆ ನಾವು ಆಚಾರ್ಯ ಪರವಾಗಿ ಆಚಾರ್ಯರೆಲ್ಲ ಹೇಳಿಲ್ಲ ಅನ್ನುವ ಕಾರಣದಿಂದ ಈ ಅರ್ಥಗಳೆಲ್ಲ ಇಲ್ಲ ಅಂತ ಹೇಳುವುದು ಅಸಾಧ್ಯ. ಕಾರಣವೇನೆಂದ್ರೆ ಆಂಡಾಳಿನ ತಿರುಪಾವೆಯಲ್ಲಿ ಅನ್ಯಾಪದೇಶವೂ ಇದೆ, ಸ್ವಾಪದೇಶಾರ್ಥಗಳೂ ಇದೆ. ಅನ್ಯಾಪದೇಶದಲ್ಲಿ ಆಂಡಾಳ್ ಕೃಷ್ಣನನ್ನು ನೋಡಿ ಅವನಲ್ಲಿ ಸ್ವರೂಪಾನುರೂಪವಾದ ಕೈಂಕರ್ಯವನ್ನು ಪ್ರಾರ್ಥಿಸುತ್ತಿದ್ದಾಳೆ ಎನ್ನುವುದು ಅಭಿಪ್ರಾಯ. ಆದರೆ ಸ್ವಾಪದೇಶಾರ್ಥವನ್ನು ನೋಡುವಾಗ ಆಚಾರ್ಯನಲ್ಲಿ ಹೋಗಿ ತನ್ನ ಸ್ವರೂಪಾನುರೂಪವಾದ ಕೈಂಕರ್ಯವನ್ನು ಪ್ರಾರ್ಥಿಸುತ್ತಿದ್ದಾಳೆ ಆಂಡಾಳ್ ಎನ್ನುವುದು ತುಂಬಾ ಸುಂದರವಾದ ಅರ್ಥ. ಈ ಅರ್ಥವನ್ನು ಆಚಾರ್ಯರುಗಳು ಏಕೆ ತಮ್ಮ ವ್ಯಾಖ್ಯಾನಗಳಲ್ಲಿ ತೋರಿಸ್ಲಿಲ್ಲ ಅಂತ ಕೇಳ್ಬೋದು. ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಅವರವರ ಆಚಾರ್ಯರಲ್ಲೇ ಈ ಅರ್ಥಗಳನ್ನು ಕೇಳಬೇಕೇ ವಿನಃ ನಾವು ಅದನ್ನು ಹೇಳಬಾರದು. ಇದು ಸೂಕ್ಷ್ಮ ಅರ್ಥ, ಇದು ರಹಸ್ಯ ಅರ್ಥ. ಈ ರಹಸ್ಯ ಅರ್ಥವನ್ನು ನಾವು ಇಲ್ಲಿ ವ್ಯಾಖ್ಯಾನದಲ್ಲಿ ಹೇಳಬಹುದು ಅನ್ನುವ ಅಭಿಪ್ರಾಯದಿಂದಲೇ ನಮ್ಮ ಪೂರ್ವಾಚಾರ್ಯರುಗಳು ಈ ಆಚಾರ್ಯ ಪರವಾದ ಅರ್ಥ ವಿಶೇಷಗಳನ್ನು ತಮ್ಮ ವ್ಯಾಖ್ಯಾನದಲ್ಲಿ ತೋರಿಸಿಲ್ಲ. ಅದು ನಮ್ಮಾಳ್ವಾರಿನ ಪರವಾದ ಅರ್ಥ ವಿಶೇಷಗಳನ್ನು ಅವರು ತೋರಿಸಿಲ್ಲ. ಆದರೆ ಈ ಆಚಾರ್ಯ ಪರವಾದ ಅರ್ಥ ವಿಶೇಷಗಳನ್ನೆಲ್ಲ ಶ್ರೀಮದ್ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಉಭಯ ವೇದಾಂತ ಪ್ರವರ್ತಕರಾಯ್ ಕಾಂಚೀಪುರದಲ್ಲಿ ಇದ್ದ ಮಹಾಸ್ವಾಮಿ, ಕಾಂಚೀಪುರಂ ಪ್ರತಿವಾದಿ ಭಯಂಕರಂ ಸ್ವಾಮಿ, ಆ ಸ್ವಾಮಿ ಅದ್ಭುತವಾಗಿ ತಮ್ಮ ಪುಸ್ತಕದಲ್ಲಿ ಆಚಾರ್ಯ ಪರವಾದ ಅರ್ಥಗಳನ್ನೆಲ್ಲ ತೋರಿಸಿದ್ದಾರೆ. ಆದರೆ ಅವರು ಕೂಡ ನಮ್ಮಾಳ್ವಾರ್ ಪರವಾಗಿ ಅರ್ಥಗಳನ್ನು ತೋರಿಸಿಲ್ಲ. ಆದರೆ ಅಡಿಯನಿನ ಪೂಜ್ಯ ತಂದೆಯವರು ನಮ್ಮಾಳ್ವಾರಿನ ಪರವಾಗಿ ಒಮ್ಮೆ ಉಪನ್ಯಾಸ ಮಾಡಿದ್ರು ಈ ತಿರುಪಾವೆಗೆ. ಆ ಅರ್ಥಗಳನ್ನೆಲ್ಲ ಕೊಂಡು ಎಷ್ಟೆಲ್ಲ ಅಡಿಯನಿನ ಮಂದ ಮತಿಗೆ ಇಲ್ಲಿ ಅದು ಚೆನ್ನಾಗಿ ನನಗೆ ಯೋಚನೆ ಬರ್ತೋ ಆ ಒಂದು ಅರ್ಥಗಳನ್ನು ಕೊಂಡು ಇನ್ನು ಮುಂದೆ ಈ ತಿರುಪಾವಿಗೆ ಅರ್ಥಗಳನ್ನು ಹೇಳಬಹುದು ಅನ್ನುವ ಅಭಿಪ್ರಾಯದಲ್ಲಿ ಇದ್ದೇನೆ. ಅದರಲ್ಲಿ ನಮ್ಮಾಳ್ವಾರ್ ಪರವಾಗಿ ಅರ್ಥಗಳನ್ನು ಹೇಳಬೇಕು ಅಂದ್ರೆ ನಮ್ಮಾಳ್ವಾರ್ ಪರವಾಗಿ ಅರ್ಥಗಳನ್ನು ಅನುಭವಿಸೋಕೆ ಎಷ್ಟೋ ವಿಧ ಇದೆ. ಆದರೆ ಇಲ್ಲಿ ಮೊದಲೇ ಹೇಳಿದೆ, ನಮ್ಮಾಳ್ವಾರೇ ಈ ಒಂದು ತಿರುಪಾವೆಯಲ್ಲಿ ನಾಯಕ. ಇವಾಗ ನಮ್ಮಾಳ್ವಾರನ್ನು ನಾಯಕ ಅಂತ ಹೇಳಿದ್ರೆ ಅವಾಗ ಕೃಷ್ಣನ ಸ್ಥಾನದಲ್ಲಿ ನಮ್ಮಾಳ್ವಾರ್ ಅಂದ್ರೆ ಇವಾಗ ನಪ್ಪಿನ ಪಿರಾಟಿ ಯಾರು ಮುಂತಾದ ಎಷ್ಟೋ ಸಂಶಯಗಳು ಬರ್ಬೋದು. ಆ ಸಂಶಯಗಳನ್ನೆಲ್ಲ ಪಾಶುರಕ್ಕೆ ಅರ್ಥಗಳನ್ನು ಹೇಳುವಾಗ ಅಡಿಯನಿಲ್ಲಿ ವಿಣ್ಣಪ್ಪಿಸುತ್ತೇನೆ. ಇವಾಗ ಆಂಡಾಳಿಗೆ ಅತ್ಯದ್ಭುತವಾದ ಒಂದು ಪ್ರೀತಿ ವಿಶೇಷ ನಮ್ಮಾಳ್ವಾರಲ್ಲಿ ಅಂತ ನೋಡುತ್ತೇವೆ. ಆಂಡಾಳ್ ಚರ್ಮಪರ್ವ ನಿಷ್ಠೆಯಲ್ಲಿ ಇದ್ದವಳು. ಭಗವಂತನಲ್ಲಿ ಪ್ರೀತಿ ಇತ್ತು ಆಂಡಾಳಿಗೆ ಅಂತ ಹೇಳಿದ್ರು ಕೂಡ ಆಳ್ವಾರ್ ತಿರುಮಗಳಾರ ಆಂಡಾಳ್ ಮಧುರೈ ಆಳ್ವಾರ್ ಇದಿರಾಶರಾಮ ಇವರ್ಗಳ್ ಅಂತ ಮಣವಾಳ ಮಾಮನಿಗಳು ತಮ್ಮ ಉಪದೇಶ ರತ್ನಮಾಲೆಯಲ್ಲಿ ಹೇಳುವ ಕ್ರಮದಲ್ಲಿ ಆಂಡಾಳಿಗೂ ಆ ರೀತಿಯ ಮಧುರಗವಿ ಆಳ್ವಾರಿಗೂ ಆ ರೀತಿಯ ಯತಿರಾಶರ್ ಅನ್ನುವ ಸ್ವಾಮಿ ರಾಮಾನುಜರಿಗೂ ಅವರಿಗಳಿಗೆಲ್ಲ ಆಚಾರ್ಯ ನಿಷ್ಠೆಯಲ್ಲಿ ಬಹಳಷ್ಟು ಆಸಕ್ತಿ ಇತ್ತು. ಆದ್ದರಿಂದ ಆಂಡಾಳಿಗೆ ಆಸಕ್ತಿ ಇರುವ ಕಾರಣದಿಂದ ಈ ತಿರುಪಾವೆಯನ್ನು ಆಚಾರ್ಯ ಪ್ರಥಮಾಚಾರ್ಯರಾದ
ಸ್ವಾಮಿ ನಮ್ಮಾಳ್ವಾರ್ ಪರವಾಗಿ ನಾವು ಅರ್ಥ ವಿಶೇಷಗಳನ್ನು ಅನುಭವಿಸಬಹುದು ಅನ್ನುವುದೇ ಇಲ್ಲಿ ಅಭಿಪ್ರಾಯ. ಅದಕ್ಕನುಗುಣವಾಗಿ ಇಲ್ಲಿ ಕೃಷ್ಣನೂ ಬಂದ, ಇಲ್ಲಿ ಬಂದು ಸೇರಿದ ಕೃಷ್ಣ. ಬಂದು ಸೇರಿದಾಗ ಅವನಲ್ಲಿ ಗೋಪಿಗೆಯರೆಲ್ಲ ಹೋಗಿ ಅಲ್ಲಿ ನಡೆದ ವೃತ್ತಾಂತವೇನು, ತಿರುವಾಯ್ಪಾಡಿ ಅಂದ್ರೆ ಗೋಕುಲದಲ್ಲಿ ನಡೆದ ವೃತ್ತಾಂತವೇನು ಅಂದ್ರೆ, ಒಮ್ಮೆ ಮಳೆ ಇಲ್ಲದೆ ಹೋಯಿತು. ಕೃಷ್ಣನು ಬೆಳೆದು ಬಂದ ಕಾಲದಲ್ಲಿ ಕೃಷ್ಣ ಬಹಳ ಧೂರ್ತನಾಗಿದ್ದ. ಆ ಕಾರಣದಿಂದ ಗೋಪಾಲರೆಲ್ಲ ನಮ್ಮ ಗೋಪಿಯರನ್ನು ಕೃಷ್ಣನ ಜೊತೆ ಸೇರುವಂತೆ ಬಿಡಬಾರ್ದು ಅನ್ನುವ ಅಭಿಪ್ರಾಯದಿಂದ ತಮ್ಮ ಮನೆಯಲ್ಲಿರುವ ಕೆಳಗಡೆ ಇರುವ ಅಂದ್ರೆ ಭೂಮಿಗೆ ಕೆಳಗಡೆ ಇರುವ ಕೋಣೆಗಳು, ಆ ಕೋಣೆಗಳಲ್ಲೆಲ್ಲ ಈ ಒಂದು ಗೋಪಾಲ ಸ್ತ್ರೀಗಳು ಅಂದ್ರೆ ಗೋಪಿಯರನ್ನು ಅಲ್ಲಿ ಇಟ್ರು. ಅಲ್ಲಿ ಬಂಧಿಸಿ ಇದ್ದ ಕಾರಣದಿಂದ ಕೃಷ್ಣನಿಗೆ ಈ ಗೋಪಿಯರನ್ನು ನೋಡದೆ ಬಹಳ ದುಃಖವಾಯಿತು. ಗೋಪಿಯರಿಗೂ ಅವನನ್ನು ನೋಡದೆ ಬಹಳ ದುಃಖವಾಯಿತು. ಆ ಕಾಲದಲ್ಲಿ ಏನು ಫೋನ್ ಇತ್ತ, ಸೆಲ್ ಫೋನ್ ಇತ್ತ, ಮಾತಾಡಕ್ಕೆ ಏನೂ ಇರ್ಲಿಲ್ಲ. ಸೆಲ್ ಫೋನ್ ಆಗಿದ್ರು ಇದ್ದಿದ್ರೆ ಆನಂದವಾಗಿ ಕೃಷ್ಣನೂ ಮಾತಾಡಿರ್ಬಹುದು, ಗೋಪಿಯರು ಮಾತಾಡಿರ್ಬಹುದು. ಆದ್ರೆ ಒಂದು ವೇಳೆ ಸೆಲ್ ಫೋನ್ ಇದ್ದಿದ್ರು ಕೂಡ ಈ ಗೋಪಾಲರು ಆ ಸೆಲ್ ಫೋನ್ ಅನ್ನು ಕಿತ್ಕೊಂಡು ಈ ಗೋಪಿಯರಿಗೆ ಸೆಲ್ ಫೋನು ಇಲ್ಲದಂತೆ ಮಾಡಿರುತ್ತಾರೆ. ಅದು ಈ ಕಾಲದಲ್ಲಿ ನಮಗೆ ಮಾಡುವುದು ಬಹಳ ಅಸಾಧ್ಯ. ನಮ್ಮ ಮಕ್ಕಳಿಂದ ಸೆಲ್ ಫೋನ್ ಅನ್ನು ನಾವು ತಗೊಂಡ್ರೆ ಅಷ್ಟೇ ಆಯ್ತು, ಅವತ್ತೇ ಮುಗೀತು ನಮ್ ಕಥೆ. ಆದ್ದರಿಂದ ಸೆಲ್ ಫೋನು ಇಲ್ಲ, ಏನೂ ಇಲ್ಲ. ಆ ಕಾಲದಲ್ಲಿ ಕೃಷ್ಣನಿಗೆ ಬಹಳ ದುಃಖವಾಯಿತು ಗೋಪಿಯರನ್ನು ಬಿಟ್ಟು. ಗೋಪಿಯರಿಗೂ ಬಹಳ ದುಃಖವಾಯಿತು, ಅಯ್ಯೋ ಕೃಷ್ಣನನ್ನು ನೋಡಿಲ್ವಲ್ಲ ಅಂತ ಅವರಿಗೂ ಬಹಳ ದುಃಖ. ಹೀಗಿರುವಾಗ ಅಲ್ಲಿ ಒಂದು ಭಾಗ್ಯವಾಯಿತು. ಏನ್ ಭಾಗ್ಯ ವಿಶೇಷ ಅಂದ್ರೆ, ತಿರುವಾಯ್ಪಾಡಿ ಗೋಕುಲದಲ್ಲಿ ಮಳೆ ಇರಲಿಲ್ಲ. ಮಳೆ ಇಲ್ಲದ ಕಾರಣದಿಂದ ಹಸುಗಳೆಲ್ಲ ತುಂಬಾ ಬಾಡೋಯ್ತು. ಹಸುಗಳಿಗೆ ಹುಲ್ ಸಿಗ್ಲಿಲ್ಲ. ಹುಲ್ಲಿಲ್ಲದ ಕಾರಣದಿಂದ ಹಾಲು ಕೆರೆಯಲಿಲ್ಲ ಹಸುಗಳು. ಹಾಲು ಸಿಗ್ಲಿಲ್ಲ ಅಂದ್ರೆ ಗೋಪಾಲರಿಗೆ ಆ ಹಾಲನ್ನು ಕೊಂಡೇ ಜೀವನ, ಇಲ್ಲದ್ರೆ ಅವರುಗಳಿಗೆ ಜೀವನವೇ ಇಲ್ಲ. ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇವುಗಳನ್ನೇ ಕೊಂಡು ಅವರುಗಳು ಜೀವನ ಮಾಡುತ್ತಿದ್ರು ಗೋಪಾಲರು. ಆದ್ರೆ ಅದು ಇಲ್ಲದ ಕಾರಣದಿಂದ ಇವರುಗಳಿಗೆ ಬಹಳ ದುಃಖವಾಯಿತು. ಸರಿ, ಮಳೆ ಹೇಗಾದ್ರೂ ಬರ್ಬೇಕಲ್ಲ, ಆದ್ದರಿಂದ ಈ ಗೋಪಿಯರು ಒಂದು ವ್ರತವನ್ನು ಆಚರಣೆ ಮಾಡ್ಲಿ ಅಂತ ಹೇಳಿ ಗೋಪಿಯರನ್ನೆಲ್ಲ ಕರ್ಕೊಂಡೋಗಿ, ಕೃಷ್ಣ ಅವನೇ ಈ ವ್ರತಕ್ಕೆ ತಕ್ಕವನು, ಅವನೇ ಈ ಗೋಪಿಯರಿಗೆ ಏನೆಲ್ಲ ಬೇಕೋ ವ್ರತಕ್ಕೆ ಆ ಒಂದು ಆ ಪದಾರ್ಥಗಳನ್ನೆಲ್ಲ ಅವನೇ ಕೊಡೋಕೆ ಶಕ್ತಿ ಹೊಂದಿರುವವನು ಅನ್ನುವ ಕಾರಣದಿಂದ ಗೋಪಿಗಳನ್ನು ಕರ್ಕೊಂಡು ಕೃಷ್ಣ ಇರುವ ಯಮುನಾ ತೀರಕ್ಕೆ ಹೋಗಿ, ಯಮುನಾ ತೀರದಲ್ಲಿ ಸಾಯಂಕಾಲದಲ್ಲಿ ಕೃಷ್ಣನನ್ನು ನೋಡಿದ್ರು ಗೋಪಾಲರು. ನೋಡಿದ ಕಾಲದಲ್ಲಿ ಕೃಷ್ಣ ಹೇಳ್ದ, ಗೋಪಾಲರೇ ಏನ್ ಬಂದಿದ್ದೀರಾ? ನಿಮ್ಮ ಹುಡುಗಿಯರನ್ನ ಕರ್ಕೊಂಡ್ ಬಂದಿದ್ದೀರಾ, ಏನು ಕಾರಣ ಅಂತ ಕೇಳ್ದ ಕೃಷ್ಣ. ಅವಾಗ ಗೋಪಾಲರು ಹೇಳಿದ್ರು, ನೋಡಪ್ಪ ಕೃಷ್ಣ, ನಮ್ಮೂರಲ್ಲಿ ಮಳೆ ಬರ್ತಾ ಇಲ್ಲ, ನಿನಗೆ ಗೊತ್ತು. ಹಸುಗಳೆಲ್ಲ ಬಾಡೋಗಿದೆ, ಹುಲ್ಲಿಲ್ಲ, ಹಾಲ್ ಸಿಗ್ತಾ ಇಲ್ಲ, ನಮ್ಮ ಜೀವನಕ್ಕೆ ಏನು ಇಲ್ದಂತೆ ಆಗ್ತಾ ಇದೆ. ಆ ಕಾರಣದಿಂದ ಈ ಗೋಪಿಯರು ಒಂದು ವ್ರತವನ್ನು ಆಚರಣೆ ಮಾಡ್ಲಿ, ವರುಣ ಭಗವಾನನ್ನು ಕುರಿತು ಮಳೆ ಅದು ಬರಬೇಕು ಅಂತ ಒಂದು ವ್ರತಾಚರಣೆ, ಅದು ನೋನ್ಬು ಅಂತ ಹೇಳುವುದು. ಆ ವ್ರತಾಚರಣೆಯನ್ನು ಇವರುಗಳು ಮಾಡಲಿ, ಮಾಡಿದ್ರೆ ಮಳೆ ಬರುತ್ತೆ, ಸಸ್ಯ ಸಮೃದ್ಧಿ ಆಗತ್ತೆ, ಹಸುಗಳಿಗೆ ಯಾವ ಕೊರೆಯೂ ಇಲ್ಲದಂತೆ ನಮಗೂ ಹಾಲು ಸಿಗತ್ತೆ. ಅದರಿಂದ ಇವರುಗಳಿಗೆ ಬೇಕಾದ ಆ ಸಾಮಗ್ರಿಗಳು, ಆ ಉಪಕರಣಗಳು ಅದನ್ನೆಲ್ಲ ನೀನೇ ಕೊಡಬೇಕು ವ್ರತಾಚರಣೆಗೆ ಅಂತ ಹೇಳಿ ಗೋಪಿಯರನ್ನು ಬಿಟ್ರು ಗೋಪಾಲರು. ಕೃಷ್ಣ ಹೇಳ್ದ, ನೋಡಿ ನಮಗೆ ಈ ಕೆಲಸ ಎಲ್ಲ ಆಗಲ್ಲ, ನೀವಿವತ್ತು ಕರ್ಕೊಂಡ್ ಬಂದು ಈ ಗೋಪಿಯರನ್ನು ಇಲ್ಲಿ ಬಿಡ್ತೀರಾ, ಬಿಟ್ಬಿಟ್ಟು ಆಮೇಲೆ ನಾಳೆ ಆ ಗೋಪಿಕೆ ಇಲ್ಲ ಈ ಗೋಪಿಕೆ ಇಲ್ಲ ಅಂತ ನನ್ನಲ್ಲಿ ಬಂದು ಎಷ್ಟೋ ಅಪವಾದಗಳನ್ನು ಇಡ್ತೀರಾ. ಇವುಗಳೆಲ್ಲ ನಮಗೆ ಬೇಡವೇ ಬೇಡ, ನಾವು ಯಾವ ಅಪವಾದಕ್ಕೂ ಇಲ್ಲಿ ಸಿದ್ಧವಾಗಿಲ್ಲ. ಒಳಗಡೆ ತುಂಬಾ ಆನಂದ ಕೃಷ್ಣನಿಗೆ, ಆದ್ರೆ ಹೊರಗಡೆ ಮಾತ್ರ ಅದನ್ನು ತೋರಿಸಿಕೊಳ್ಳದೆ ಇವನಿಗೆ ಏನೋ ದುಃಖ ಇರುವಂತೆ, ಏನೋ ಇವನಿಗೆ ಅಸಮಾಧಾನ ಆಗುವಂತೆ. ಇಲ್ಲ ಇಲ್ಲ, ನಮ್ಗೆ ಇದು ಅಸಾಧ್ಯವಾದ ಕಾರ್ಯ ಸ್ವಾಮಿ, ನಾವು ಮಾಡಲ್ಲ, ಇದು ಗೋಪಿಯರನ್ನೆಲ್ಲ ನೀವು ಕರ್ಕೊಂಡು ಹೋಗಿ ಇವಾಗ್ಲೆ ಅಂತ ಹೇಳ್ದ ಕೃಷ್ಣ. ಆವಾಗ ಗೋಪಾಲರೆಲ್ಲ ಸೇರಿ, ಇಲ್ಲ ಇಲ್ಲ ಕೃಷ್ಣ, ನೀನು ಖಂಡಿತ ಇದನ್ನು ಮಾರಬೇಕು ಅಂತ ಹೇಳಿದ ಮೇಲೆ ಕೃಷ್ಣ ಹೇಳ್ದ, ನೀವು ನೋಡಿ, ನೀವು ಇಷ್ಟೆಲ್ಲ ನಿರ್ಬಂಧ ಮಾಡುವ ಕಾರಣದಿಂದ ನಾನು ಇದಕ್ಕೆ ಒಪ್ಪಿಕೊಳ್ಳುತ್ತೇನೆ. ಈ ಗೋಪಿಯರಿಗೆ ಬೇಕಾದ ಆ ಉಪಕರಣಗಳನ್ನೆಲ್ಲ ನಾನು ಕೊಡುತ್ತೇನೆ, ಅವುಗಳನ್ನೆಲ್ಲ ಇವರು ಕೇಳಲಿ, ನಾನು ಕೊಡುತ್ತೇನೆ ಅಂತ ಹೇಳಿದ್ರು. ಹೇಳಿದ ಮೇಲೆ ಗೋಪಾಲರೆಲ್ಲ ಈ ಗೋಪಿಯರನ್ನು ಬಿಟ್ಟು, ನೀವು ಎಲ್ಲಾ ಉಪಕರಣಗಳನ್ನೆಲ್ಲ ಕೊಂಡು ಬನ್ನಿ, ನಾಳೆ ದಿನ ಪ್ರಾರಂಭಿಸಿ ನೀವು ಈ ಒಂದು ವ್ರತಾಚರಣೆಯನ್ನು ಮಾಡಿ
ಅಂತ ಹೇಳಿ ಅವರವರುಗಳ ಗೃಹಕ್ಕೆ ಹೋದ್ರು ಗೋಪಾಲರು. ಗೋಪಿಯರೆಲ್ಲ ಕೃಷ್ಣನಲ್ಲಿ ಇರುವಾಗ ಗೋಪಿಯರಿಗೆ ಬಹಳ ಆನಂದವಾಯಿತು. ಆಹಾ, ಏನು ಅದ್ಭುತವಾದ ಒಂದು ದಿನ ಇವತ್ತು ಬಂದಿದೆ ನಮಗೆ. ಪೂರ್ಣ ಚಂದ್ರ ಪ್ರಕಾಶಿಸುತ್ತಿದ್ದಾನೆ. ಇದು ಆ ಕಾಲದಲ್ಲಿ ನಾವು ರಾಸಕ್ರೀಡೆ ಮಾಡಿದ್ವಲ್ಲ, ಆ ರೀತಿ ಒಂದು ಅದ್ಭುತವಾದ ದಿನ ಬಂದು ಸೇರಿದೆ ಅಂತ ಕೃಷ್ಣನಿಗೂ ಬಹಳ ಸಂತೋಷ, ಗೋಪಿಯರಿಗೂ ಬಹಳ ಸಂತೋಷ. ಕೃಷ್ಣ ಇದನ್ನೇ ಹೇಳಿ, ಆದರೂ ಕೂಡ ಗೋಪಿಯರೇ, ನೀವು ಬಹಳಷ್ಟು ಕಾಲ ಇಲ್ಲಿ ಇರಬಾರದು. ಸಾಯಂಕಾಲ ಬಂದ್ರಿ, ಇವಾಗ ಆಯ್ತು, ರಾತ್ರಿ ಆಗ್ತಾ ಬರ್ತಿದೆ. ಅದರಿಂದ ಇವಾಗ ಹೋಗಿ ಬೆಳಗ್ಗೆ ಬನ್ನಿ, ಬಂದು ನನ್ನಲ್ಲಿ ನಿಮಗೆ ಬೇಕಾದ ಆ ಉಪಕರಣಗಳನ್ನೆಲ್ಲ ಕೇಳಿ, ನಾನು ಕೊಡುತ್ತೇನೆ ಅಂತ ಕೃಷ್ಣನು ಹೇಳಿದ. ಕೃಷ್ಣನಿಗೂ ಬಹಳ ದುಃಖವೇ, ಗೋಪಿಯರನ್ನು ಬಿಡ್ಬೇಕಾಗಿದೆಯಲ್ಲ, ಇವಾಗ ತಾನೇ ಸೇರಿದ್ದೇವೆ, ತುಂಬಾ ದಿನ ಆಯ್ತು, ತುಂಬಾ ದಿವಸಗಳ ನಂತರ ಇವಾಗ ನಾವು ಸೇರಿದ್ದೇವೆ, ಸೇರಿರುವಾಗ ಈ ಕ್ಷಣದಲ್ಲೇ ಇವರುಗಳನ್ನು ಬಿಡಬೇಕಾಗಿದೆಯಲ್ಲ ಅಂತ ಕೃಷ್ಣನಿಗೂ ದುಃಖ. ಆ ರೀತಿಯೇ ಗೋಪಿಯರಿಗೂ ದುಃಖ, ಅವರುಗಳು ಕೂಡ ಇವನನ್ನು ಬಿಟ್ಟು ಹೋಗ್ಬೇಕಾಗಿದೆಯಲ್ಲ ಈ ಒಂದು ಕಾಲದಲ್ಲಿ ಅಂತ ಅವರುಗಳಿಗೂ ದುಃಖ ಬಂದು, ಕೃಷ್ಣನನ್ನು ಬಿಟ್ಟು ಅವರುಗಳು ತುಂಬಾ ಕಷ್ಟಪಟ್ಟು ಅವರುಗಳು ತಮ್ಮ ಗೃಹಗಳನ್ನು ಸೇರಿದ್ರು. ಕೃಷ್ಣನು ತುಂಬಾ ಕಷ್ಟಪಟ್ಟು ಅವನು ಹೋಗಿ ತನ್ನ ಗೃಹವಾದ ನಂದಗೋಪರ ಮಹಲ್ ಅಲ್ಲಿ ಹೋಗಿ ಸೇರಿದ ಶ್ರೀಕೃಷ್ಣನು. ಈ ಒಂದು ವೃತ್ತಾಂತವನ್ನು ಅನುಕಾರ ಮಾಡುತ್ತಾಳೆ ಆಂಡಾಳ್ ಅಂತ ನೋಡುತ್ತೇವೆ. ಇಲ್ಲಿಯೂ ಕೂಡ ಮಳೆ ಇಲ್ಲ ಅಂತ ಒಂದು ಭಾವನೆ ಆಂಡಾಳಿಗೆ. ಶ್ರೀವಿಲ್ಲುಪುತ್ತೂರಲ್ಲೂ ಮಳೆ ಇಲ್ಲ, ಅದಕ್ಕಾಗಿ ನಾವು ಹೋಗಿ ಭಗವಂತನನ್ನು ನೋಡಬೇಕು. ಅದಕ್ಕೆ ಮೊದಲು ಏನು ಮಾಡಬೇಕು ಅಂದ್ರೆ ಇವಳಿಗೆ ಏನು ಇಲ್ಲಿ ಆಸೆ ಅಂದ್ರೆ ಭಗವಂತನನ್ನು ಹೋಗಿ ನೋಡಬೇಕು ಅಂತ ಆಸೆ ಇರುವಾಗ ನೇರವಾಗಿ ಇವಳು ಭಗವಂತನಲ್ಲಿ ಹೋಗಿ ತನಗೆ ಬೇಕಾಗಿರುವ ಸ್ವರೂಪಾನುರೂಪವಾದ ಕೈಂಕರ್ಯವನ್ನು ಪ್ರಾರ್ಥನೆ ಮಾಡಬೇಕು ಆಂಡಾಳ್. ಅದನ್ನು ಬಿಟ್ಬಿಟ್ಟು ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ ಮೊದಲು ಅಂದ್ರೆ ಭಾಗವತೋತ್ತಮಿಗಳು ಆದ್ರೆ ಈ ಗೋಪಿಯರು ಇವರುಗಳನ್ನು ಎಬ್ಬಿಸಿಕೊಂಡು ಹೋಗಬೇಕು ಅನ್ನುವ ಅಭಿಪ್ರಾಯ ಆಂಡಾಳಿಗೆ ಬಂತು. ಆದ್ದರಿಂದ ಇವಳಿಗೆ ಪ್ರಥಮ ಪ್ರಾಪ್ಯ ಯಾರು ಅಂದ್ರೂ ಮೊದಲು ಇವಳಿಗೆ ಫಲ ಯಾರು ಪುರುಷಾರ್ಥ, ಮೊದಲು ಇವಳಿಗೆ ಪ್ರಾಪ್ಯ ಯಾರು ಅಂದ್ರೆ ಈ ಗೋಪಿಯರೇ ಪ್ರಾಪ್ಯರು, ಆಮೇಲೆ ಕೃಷ್ಣ. ಇದರಲ್ಲೇ ಸ್ವಾಪದೇಶ ನಾವು ನೋಡುತ್ತೇವೆ. ಕೃಷ್ಣನಲ್ಲಿ ಇವಳಿಗೆ ಅಷ್ಟೆಲ್ಲ ರುಚಿ ಇರುವಾಗ ನೇರವಾಗಿ ಕೃಷ್ಣನಲ್ಲಿ ಅಲ್ಲವಾ ಹೋಗಿರಬೇಕು. ಅದನ್ನು ಬಿಟ್ಟು ಈ ತಿರುಪಾವೆಯಲ್ಲಿ 6ನೇ ಪಾಶುರದಿಂದ 15ನೇ ಪಾಶುರದವರೆಗೆ ಒಂದು 10 ಗೋಪಿಯರನ್ನು ಎಬ್ಬಿಸುತ್ತಿದ್ದಾಳೆ ಆಂಡಾಳ್ ಅಂತ ನೋಡುತ್ತೇವೆ. ಯಾಕೆ ಎಬ್ಬಿಸ್ಬೇಕು? ನೇರವಾಗಿ ಕೃಷ್ಣನಲ್ಲಿ ಹೋಗಿ ಕೇಳಬೇಕು ತಾನೆ ಕನ್ನ ಕೈಂಕರ್ಯವನ್ನು. ಆದರೆ ಆ ರೀತಿ ಇವಳು ಮಾಡದೆ ಇಲ್ಲಿ ಗೋಪಿಯರನ್ನು ಎಬ್ಬಿಸುವುದಕ್ಕೆ ಅಭಿಪ್ರಾಯವೇನು ಅಂದ್ರೆ ಭಾಗವತ ಸಮಾಗಮ ಅದು ಬೇಕು, ಭಾಗವತರ ಜೊತೆ ನಾವು ಸೇರಬೇಕು ಅನ್ನುವುದೇ ಆಂಡಾಳಿಗೆ ಅಭಿಲಾಷೆ. ಅದು ಪ್ರಥಮವಾಗಿದೆ. ಆದ್ದರಿಂದ ಭಾಗವತರಲ್ಲಿ ಒಬ್ಬನಾಗಿರುವವನು, ಶ್ರೇಷ್ಠನಾಗಿರುವವನು ಅವನು ನಮ್ಮ ಆಚಾರ್ಯನು. ಆದ್ದರಿಂದ ಆಚಾರ್ಯನೇ ತನಗೆ ಎಲ್ಲ ಅನ್ನುವ ಒಂದು ಸ್ವಾಪದೇಶ ಅರ್ಥವನ್ನು ಈ ಪಾಶುರದ ಮೂಲಕವೇ ನಾವು ಅನುಭವಿಸಬಹುದು. ಈ ಪಾಶುರಗಳಲ್ಲಿ ಅದನ್ನೇ ತೋರಿಸಿದ್ದಾಳೆ ಆಂಡ. ಅದು ಸ್ಪಷ್ಟವಾಗಿಲ್ಲ, ಅದು ವ್ಯಂಗ್ಯವಾಗಿದೆ. ಅಂದ್ರೆ ವ್ಯಂಗ್ಯಾರ್ಥ ಅಂತ ಹೇಳಿದ್ರೆ ಏನು ಅಂದ್ರೆ ಅದು ಸ್ಪಷ್ಟವಾಗಿ ಇರದಂತೆ ಇರುವ ಅರ್ಥಗಳು, ಆದ್ರೆ ಒಳಗಡೆ ಇರುವ ಅರ್ಥ ಅದು ಮರ್ಮವಾಗಿರುವ ಅರ್ಥ ಅನ್ನುವುದೇ ವ್ಯಂಗ್ಯಾರ್ಥ ಅನ್ನುವುದು. ಧ್ವನ್ಯಾರ್ಥ ಅಂತ ಹೇಳಿದ್ರೆ ಏನು? ಧ್ವನಿಯಿಂದ ನಾವು ಕೊಳ್ಳುವ ಅರ್ಥಗಳು. ಕೆಲವೊಂದು ಶಬ್ದಗಳಿದೆಯಲ್ಲ, ಆ ಶಬ್ದದಿಂದ ನಾವು ಕೊಳ್ಳುವ ಅರ್ಥ. ಕೆಲವೊಬ್ರು ಮಾತಾಡುವಾಗ ನಾವೇನ್ ಹೇಳ್ತೀವಿ ಅಂದ್ರೆ, ಏನ್ ಸ್ವಾಮಿಗೆ ಏನ್ ಕೋಪವೇ, ಇವತ್ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಅವರು ಇಲ್ಲಪ್ಪ ನನ್ಗೇನ್ ಕೋಪ ಇಲ್ಲ, ಇಲ್ಲ ನಿಮ್ಮ ಧ್ವನಿ ಸಾಧಾರಣವಾಗಿಲ್ಲ, ಕೋಪದಿಂದ ಮಾತನಾಡುವಂತೆ ಇದೆ ಅಂತ ಹೇಳ್ತೇವೆ. ನಿಜವಾಗಿಯೂ ಅವ್ರಿಗೆ ಕೋಪ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಕೂಡ ಆ ಧ್ವನಿಯಿಂದ ನಮ್ಗೆ ಏನಾಗತ್ತೆ ಅಂದ್ರೆ ಇವರು ಕೋಪದಿಂದ ಮಾತಾಡ್ತಾ ಇದ್ದಾರೆ, ಇವರು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಒಬ್ರು ಯಾವಾಗ್ಲೂ ಕೋಪದಲ್ಲೇ ಮಾತಾಡ್ತಾರೆ, ಆದ್ರೆ ಒಂದು ದಿನ ಹೋಗಿ ಅವರಲ್ಲಿ ಮಾತಾಡುವಾಗ ಏನು ಸ್ವಾಮಿ ಏನ್ ಇವತ್ತು ತುಂಬಾ ಸೌಮ್ಯವಾಗಿ ಮಾತಾಡ್ತಾ ಇದ್ದಾರೆ, ಏನ್ ಗೊತ್ತಾಯ್ತು ನಿನ್ಗೆ, ಹೇಗ್ ಗೊತ್ತಾಯ್ತು ಅವರು ಸೌಮ್ಯದಿಂದ ಮಾತಾಡ್ತಾ ಇದ್ದಾರೆ ಅಂದ್ರೆ ಕಾರಣ ಅವರ ಧ್ವನಿ. ಆ ಧ್ವನಿ ಇದೆಯಲ್ಲ, ಆ ಧ್ವನಿ ಆ ರೀತಿ ಇದೆ, ತುಂಬಾ ಸೌಮ್ಯವಾಗಿ, ತುಂಬಾ ಪ್ರೀತಿ ವಿಶೇಷದಿಂದ, ತುಂಬಾ ಆದರದಿಂದ ಮಾತನಾಡುವಂತೆ ಇದೆ ಆ ಧ್ವನಿ. ಆದ್ದರಿಂದ ಅವರನ್ನು ನಾವು ಕೊಂಡಾಡುತ್ತೇವೆ. ಈ ರೀತಿ ಇವುಗಳನ್ನೆಲ್ಲ ಹೇಳಿದ್ರೆ ನಮ್ಗೆ ಗೊತ್ತಾಗತ್ತೋ ಇಲ್ವೋ? ಮನೆಯಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಏನ್ ಗೊತ್ತಾಗತ್ತೆ ಅಂದ್ರೆ ಮನೆಯಲ್ಲಿ ಬಹಳ ಶಬ್ದ. ಏನ್ ಶಬ್ದ ಅಂದ್ರೆ ಪಾತ್ರೆಗಳೆಲ್ಲ ಎಲ್ಲ ಅಲ್ಲೂ ಇಲ್ಲೂ ಹಾರಾಡ್ತಾ ಇದೆ ಪಾತ್ರೆಗಳು. ಕಾರಣವೇನು ಅಂದ್ರೆ
ಆ ಮನೆಯ ಧರ್ಮಪತ್ನಿಗೆ ಕೋಪ ಕಾರಣ. ಕೋಪದಿಂದ ಧ್ವನಿ ಬರ್ತಾ ಇದೆ. ಏನ್ ಧ್ವನಿ ಅಂದ್ರೆ ಪಾತ್ರೆಗಳೆಲ್ಲ ಇದೆಯಲ್ಲ, ಆ ಪಾತ್ರೆಗಳೆಲ್ಲ ಇಲ್ಲೂ ಅಲ್ಲೂ ಎಸೆದು ಅದರಿಂದ ಧ್ವನಿ ಬರ್ತಾ ಇದೆ. ಈ ಧ್ವನಿಗೆ ಏನ್ ಅಭಿಪ್ರಾಯ ಅಂದ್ರೆ ಇವಳಿಗೆ ತನ್ನ ಯಜಮಾನನಲ್ಲಿ ಯಜಮಾನರ ಮೇಲೆ ಕೋಪ ಆಗಿರುವ ಕಾರಣದಿಂದ ಈ ಗೃಹಸ್ತ್ರೀ ಇದ್ದಾಳಲ್ಲ, ಇವಳು ಈ ಪಾತ್ರೆಗಳನ್ನೆಲ್ಲ ಹಾರಾಡ್ತಾ ಇದ್ದಾಳೆ ಅಂತ ನೋಡ್ತೀವಿ. ಇದಕ್ಕೆ ಕಾರಣವೇನು? ಕೋಪ ಕಾರಣ. ಈ ಕೋಪಕ್ಕೆ ಏನು ಅಂದ್ರೆ ಧ್ವನ್ಯಾರ್ಥ, ಧ್ವನಿಯಿಂದ ನಾವು ಅರ್ಥಗಳನ್ನು ನಾವು ಕೊಳ್ಳಬಹುದು. ಆ ರೀತಿಯ ಇಲ್ಲೂ ಕೂಡ ತಿರುಪಾವೆಯಲ್ಲಿ ಆಂಡಾಳ್ ಕಲಂದು ಬೇಸಿನ ಚರವಂ ಕೇಟಿಲೆಯೋ ಅಂತ ಹೇಳ್ತಾಳೆ. ಅರವಂ ಅಂತ ಹೇಳಿದ್ರೆ ಏನು ಅಂದ್ರೆ ಅರವಂ ಅಂದ್ರೆ ವಿಶೇಷವಾದ ಶಬ್ದ. ಕಲಂದ ಬೇಸಿನ ಪೇಚ್ ಕೇಟಿಲೆಯೋ ಅಂತ ಹೇಳಿದ್ರೆ ಸಾಕು. ಅಂದ್ರೆ 7ನೇ ಪಾಸುರದಲ್ಲಿ ಕೀಶಗೀಶನ್ನಂಗ ಮಾನೈಚ್ಚಾತ್ತನ್ ಕಲಂದು ಬೇಸಿನ ಚರವಂ ಕೇಟಿಲೆಯೋ ಅಂತ ಪಾಶುರ. ಆ ಪಾಶುರದಲ್ಲಿ ಕಲಂದ ಬೇಸಿನ ಪೇಚ್ ಕೇಟಿಲೆಯೋ, ಈ ಹಕ್ಕಿಗಳೆಲ್ಲ ಇದೆಯಲ್ಲ ಒಂದರ ಜೊತೆ ಒಂದು ಮಾತನಾಡ್ತಾ ಇದೆ. ಆ ಮಾತನಾಡುವ ಶಬ್ದ ನಿನ್ನ ಕಿವಿಯಲ್ಲಿ ಬೀಳಿಲ್ವಾ ಅಂತ ಕೇಳ್ಬೇಕು. ಅದನ್ನು ಬಿಟ್ಬಿಟ್ಟು ಕಲಂದು ಬೇಸಿನ ಚರವಂ ಅಂದ್ರೆ ದೊಡ್ಡ ಶಬ್ದ, ಆ ಶಬ್ದ ನಿನ್ನ ಕಿವಿಯಲ್ಲಿ ಬೀಳಿಲ್ವಾ ಅಂತ ಹೇಳಿದ್ರೆ ಏನ್ ಅಭಿಪ್ರಾಯ ಅಂದ್ರೆ ವಿಶೇಷವಾದ ಶಬ್ದಗಳಿದೆ ತಿರುಪಾವೆಯಲ್ಲಿ. ಇದು ಧ್ವನ್ಯಾರ್ಥ, ಇದು ಸಾಧಾರಣವಾಗಿರುವ ಅರ್ಥವಲ್ಲ. ಆದರೆ ಈ ತಿರುಪಾವೆ ಪಾಶುರಗಳಲ್ಲಿ ಇರುವ ಶಬ್ದ ಇದೆಯಲ್ಲ, ಆ ಶಬ್ದ ವಿಶೇಷಕ್ಕೆ ಎಷ್ಟೋ ಒಳಗಡೆ ಅರ್ಥಗಳಿದೆ ಅನ್ನುವುದೇ ಆಂಡಾಳ್ ಸೂಚಿಸುತ್ತಿದ್ದಾಳೆ ಈ ತಿರುಪಾವೆಯಲ್ಲಿ. ಆ ರೀತಿಯೇ ಇಲ್ಲಿ ನೀರಾಡಪ್ಪೋದುವೀರ್ ಅಂತ ನೋಡ್ತೀವಿ. ಅದು ವ್ಯಂಗ್ಯಾರ್ಥವಾಗಿದೆ. ಅಂದ್ರೆ ಒಳಗಡೆ ಏನ್ ಅಭಿಪ್ರಾಯ ಆಂಡಾಳಿಗೆ ಅಂದ್ರೆ ಸ್ನಾನ ಮಾಡುವುದ ಅಭಿಪ್ರಾಯ. ನೀರಾಟಂ ಅಂದ್ರೆ ಸ್ನಾನ ಮಾಡುವುದು ಅಂತ ಅರ್ಥ. ಸ್ನಾನ ಮಾಡುವುದು ಅಭಿಪ್ರಾಯವಾಗಿದ್ರೆ ಆಂಡಾಳ್ ನೇರವಾಗಿ ಆಂಡಾಳ್ ತಿರುಮುಕ್ಕುಳ ಅಂತ ಶ್ರೀವಿಲ್ಪುತ್ತೂರಲ್ಲಿ ಒಂದು ಆಶ್ಚರ್ಯವಾದ ಕೊಳ ಇದೆ. ಆ ಕೊಳದಲ್ಲಿ ಹೋಗಿ ಸ್ನಾನ ಮಾಡಿ ಬಂದಿರಬೇಕು, ಈ ಒಂದು ವ್ರತವನ್ನು ಆಚರಣೆ ಮಾಡ್ಬೇಕು ಅಂತ. ಆದರೆ ಅದನ್ನು ಮಾಡಿದ್ಲ ಆಂಡಾಳ್ ಅಂದ್ರೆ ಅದನ್ನು ಮಾಡ್ಲಿಲ್ಲ. ಎಲ್ಲಾದ್ರೂ ಹೋಗಿ ಸ್ನಾನ ಮಾಡಿದ್ಲ ಆಂಡಾಳ್? ಇಲ್ಲ. ನೀರಾಡಪ್ಪೋದುವೀರ್ ಅಂತಾಳೆ. ತಾಂಗಳು ಮಾರ್ಗಳಿ ನೀರಾಡ ಅಂತ 4ನೇ ಪಾಶುರದಲ್ಲಿ ಹೇಳ್ತಾರೆ. ಮಾಲೆ ಮಣಿವಣ್ಣ ಮಾರ್ಗಳಿ ನೀರಾಡುವಾನಂತ ಮೇಲೆ 26ನೇ ಪಾಶುರದಲ್ಲಿ ಹೇಳ್ತಾರೆ. ಈ ತರ ಎಲ್ಲ ಪಾಶುರಗಳಲ್ಲಿ ನೀರಾಟಂ ಅಂತ ಹೇಳ್ತಾಳಲ್ಲ ಆಂಡಾಳ್. ಎಲ್ಲಾದ್ರೂ ಹೋಗಿ ಸ್ನಾನ ಮಾಡಿದ್ಲ ಅಂದ್ರೆ ಇಲ್ಲ. ಆದ್ರೆ ಈ ನೀರಾಟ ಅನ್ನುವುದಕ್ಕೆ ಏನ್ ಅರ್ಥ ಅಂದ್ರೆ ಭಗವತ್ ಸಂಶ್ಲೇಷ, ಭಗವಾನಿನ ಜೊತೆ ಸೇರುವುದು ಇದೆಯಲ್ಲ ಅದನ್ನೇ ನೀರಾಟ ಅಂತ, ಭಗವಾನಿನ ಜೊತೆ ಸೇರುವುದೇ ನೀರಾಟ ಅಂತ ಹೇಳ್ತಾಳೆ. ಅಂದ್ರೆ ಭಗವಾನ್ ಏನು, ಅವನು ಒಂದು ಕೊಳವೆ ಅಂತ ವಿಚಾರಣೆ ಮಾಡಿದ್ರೆ ಹೌದು. ಸ್ವಾಮಿ ನಮ್ಮಾಳ್ವಾರ್ ಅವರು ಹೇಳುವ ಪಾಶುರ ಪೆಯರ್ಗಳ 1000 ವಳ್ಳರಕ್ಕರ್ ಪುಕ್ಕಡಿಂದ ತಯರದನ್ ಪೆಟ್ಟ ಮರಗದ ಮಣಿತಡಂ. ದಶರಥ ಅವನು ಒಂದು ಆಶ್ಚರ್ಯವಾದ ಮರಗದ ತಟಾಕ ಕೊಳ, ಅದನ್ನು ಅವನು ಹುಟ್ಟಿಸಿದ. ಆ ಒಂದು ಆಶ್ಚರ್ಯವಾದ ಒಂದು ಕೊಳ ಇದೆಯಲ್ಲ ಅದು ಯಾವುದು ಅಂದ್ರೆ ರಾಮನಾಗಿರುವ ಕೊಳ, ಆ ರೀತಿಯ ಕೃಷ್ಣನಾಗಿರುವ ಕೊಳ. ಈ ಒಂದು ಕೊಳದಲ್ಲಿ ಹೋಗಿ ಸ್ನಾನ ಮಾಡ್ಬೇಕು ಅಂದ್ರೆ ಏನು? ಭಗವಾನ ಜೊತೆ ಸೇರಬೇಕು, ಸಂಶ್ಲೇಷ, ಅವನ ಜೊತೆ ಅವಗಾಹನೆ, ಅವನ ಆಲಿಂಗನೆ, ಇದೆಲ್ಲ ಮಾಡಿಕೊಳ್ಳುವುದಿದೆಯಲ್ಲ, ಅವನ ಗುಣದಲ್ಲಿ ಅವಗಾಹನೆ ಮಾಡುವುದೇ ಇಲ್ಲಿ ನೀರಾಟ ಅನ್ನುವ ಶಬ್ದಕ್ಕೆ ಅರ್ಥ. ಈ ರೀತಿ ಎಷ್ಟೋ ಶಬ್ದಗಳನ್ನು ಇಲ್ಲಿ ಆಂಡಾಳ್ ನೇರವಾಗಿ ಹೇಳದೆ ಅದಕ್ಕೆ ಒಂದು ಮರ್ಮವಾದ ಅರ್ಥವಿದೆ ಅನ್ನುವುದನ್ನು ಸೂಚಿಸಿರುವ ಕಾರಣದಿಂದ ಇಲ್ಲೂ ಕೂಡ ಮರ್ಮವಾದ ಅರ್ಥವೇನು ಅಂದ್ರೆ ತಿರುಪಾವೆಗೆ ನಾಯಕರು ಸ್ವಾಮಿ ನಮ್ಮಾಳ್ವಾರ್, ಅವರ ವಿಷಯವಾಗಿರುವುದೇ ಈ ತಿರುಪಾವೈ ಅಂತ ನಮ್ಮ ಪೂರ್ವಾಚಾರ್ಯರು ಅವರು ಮರ್ಮವಾಗಿ ಹೇಳಿ, ನಮ್ಮ ಆಚಾರ್ಯರುಗಳು ಅದನ್ನು ಸ್ಪಷ್ಟವಾಗಿ ತಿಳಿಸಿರುವ ಒಂದು ಪ್ರಕ್ರಿಯೆಗೆ ಅನುಗುಣವಾಗಿ ಈ ಉಪನ್ಯಾಸವನ್ನು 1ನೇ ಪಾಶುರವನ್ನು ಪ್ರಾರಂಭಿಸುತ್ತೇನೆ. மார்கழி திங்கள் மதிநேர்ந்த நன்னாளால் நீராடப்போதுவி இருபோதுமியோ நேரிடை சீர்மல்குமாய்ப்பாடி செல்வச் சிறுமீர்கள் கூர்வேல் கொடுந்தொழிலன் நந்தகோபன் குமரன் ஏரார்ந்த கண்ணி யசோதை இடம் சிங்கம் கார்மேனிச்சங்கன் கதிர்மதியம் போல் முகத்தான் ನಾರಾಯಣನೇ ನಮಕ್ಕೆ ಬರೆದಿರುವಾನ್ ಪಾರೋರ್ ಪುಗಳ ಪಡಿಂದು ಅನ್ನುವುದು ಈ ಅದ್ಭುತವಾದ 1ನೇ ಪಾಶುರ. ಅದರಲ್ಲಿ ಮಾರ್ಗಳಿ ತಿಂಗಳ್ ಮದಿನೆಯಿಂದ ನನ್ನಾಳಾಳ್, ಮಾರ್ಗಳಿ ತಿಂಗಳ್ ಈ ಪಾಶುರದಲ್ಲಿ ಹೇಳುವ ಅರ್ಥ ವಿಶೇಷವೇನು ಅಂದ್ರೆ ಮೊದಲು ದಿನವನ್ನು ಕೊಂಡಾಡುತ್ತಾ ಇದ್ದಾಳೆ ಆಂಡಾಳ್. ಆಮೇಲೆ ಕೊನೆಯಲ್ಲಿ ಈ ಪಾಶುರಕ್ಕೆ ಸಂಗ್ರಹವಾಗಿ ಪ್ರಾಪ್ಯ ಪ್ರಾಪಕವನ್ನು ಸೂಚಿಸುತ್ತಿದ್ದಾಳೆ. ಪ್ರಾಪಕವೇನು, ಪ್ರಾಪ್ಯವೇನು? ಪ್ರಾಪ್ಯ ಅಂದ್ರೆ ಅದು ಕೊನೆಯಲ್ಲಿ ನಮಗೆ ಸಿಗುವ ಫಲ, ಅದು ಪ್ರಾಪ್ಯ.
ಆ ಫಲವನ್ನು ಪ್ರಾಪಿಸಲು ನಾವು ಯಾವ ದಾರಿಯನ್ನು ನಾವು ತಗೋಬೇಕು ಅನ್ನುವುದು ಪ್ರಾಪಕ. ಈ ಪ್ರಾಪಕ ಪ್ರಾಪ್ಯ ಅಂದ್ರೆ ದಾರಿ ಒಂದು, ಪ್ರಾಪಕ ಅಂದ್ರೆ ದಾರಿ. ಭಗವಂತನಲ್ಲಿ ಕೈಂಕರ್ಯ ಮಾಡುವುದು ಪರಮ ಪ್ರಾಪ್ಯ ಅಂತ ಹೇಳಿದ್ರೆ ಅದಕ್ಕೆ ಏನು ದಾರಿ? ಅದು ಪ್ರಾಪಕ. ಆಚಾರ್ಯನಲ್ಲಿ ಕೈಂಕರ್ಯ ಮಾಡುವುದು ಪರಮ ಪ್ರಾಪ್ಯ, ಅದೇ ನಮಗೆ ಫಲ ಅಂತ ಹೇಳಿದ್ರೆ ಅದು ನಮಗೆ ಯಾವ ದಾರಿಯಲ್ಲಿ ಸಿಗತ್ತೆ ಅನ್ನುವುದೇ ಪ್ರಾಪಕ. ಈ ಪ್ರಾಪಕ ಪ್ರಾಪ್ಯಗಳು ಅದರ ಸಂಗ್ರಹವಾಗಿ ಇರುವುದೇ ಈ ಮೊದಲನೇ ಪಾಶುರ. ಈ ಪಾಶುರದಲ್ಲಿ ಪ್ರಾಪ್ಯಭೂತರು ಯಾರು ಅಂದ್ರೆ ಸ್ವಾಮಿ ನಮ್ಮ ಆಳ್ವಾರ್. ಪ್ರಾಪಕರು ಯಾರು ಅಂದ್ರೆ ಸ್ವಾಮಿ ನಮ್ಮ ಆಳ್ವಾರ್. ಸ್ವಾಮಿ ನಮ್ಮ ಆಳ್ವಾರೇ ನಮಗೆ ಅವರ ಪಾದಾರವಿಂದಗಳನ್ನು ಕೊಡಬೇಕು. ಅವರ ಪಾದಾರವಿಂದಗಳಲ್ಲೇ ನಾವು ಕೈಂಕರ್ಯಗಳನ್ನು ಮಾಡಬೇಕು. ಅದೇ ಪರಮ ಪ್ರಯೋಜನ, ಅದೇ ಫಲ, ಅದೇ ಪ್ರಾಪ್ಯ ಅನ್ನುವುದೇ ಮೊದಲ ಪಾಶುರದಲ್ಲಿ ಆಂಡಾಳ್ ತೋರಿಸುವ ಸ್ವಾಪದೇಶ ಅರ್ಥ. ಅದರಲ್ಲಿ ಮಾರ್ಗಳಿ ತಿಂಗಳ್ ಅಂದ್ರೆ ಮಾರ್ಗಳಿ ತಿಂಗಳ್ ಅನ್ನುವುದು ಧನುರ್ಮಾಸಕ್ಕೆ ಸೂಚನವಾಗಿದೆ. ಈ ಪದ ಧನುರ್ಮಾಸವನ್ನೇ ತೋರಿಸುತ್ತೆ. ತಮಿಳಲ್ಲಿ ಮಾರ್ಗಳಿ ಅಂದ್ರೆ ಧನುರ್ಮಾಸ. ಈ ಧನುರ್ಮಾಸ ಅನೇಕವಾಗಿ ಈ ಒಂದು ಆಂಗ್ಲದಲ್ಲಿ ನೋಡಿದ್ರೆ ನಾವು ಅದು ಈ ಡಿಸೆಂಬರ್ ಕೊನೆಯಿಂದ ಜನವರಿದಲ್ಲಿ ಮಧ್ಯಭಾಗ ತನಕ ಇದೆ. ಡಿಸೆಂಬರ್ 16ರಿಂದ ಜನವರಿ 16ನೇ ತಾರೀಕು ತನಕ ಈ ಒಂದು ಧನುರ್ಮಾಸ ಅಂತ ಪ್ರತಿ ವರ್ಷ ನೋಡ್ತೀವಿ. ಈ ಧನುರ್ಮಾಸ ಅದಕ್ಕೆ ಬಹಳಷ್ಟು ಶ್ರೇಷ್ಠತೆ ಇದೆ. ಕಾರಣವೇನೆಂದ್ರೆ ಭಗವಂತ ಅವನೇ ತನ್ನ ಶ್ರೀಗೀತೆಯಲ್ಲಿ ಹೇಳುವಾಗ ನಾನು ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸವಾಗಿದ್ದೇನೆ ಅಂತ ಹೇಳುತ್ತಾನೆ. ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರ ಅಂತ ಮಾಸಗಳಲ್ಲಿ ನಾನು ಮಾರ್ಗಶೀರ್ಷ ಮಾಸವಾಗಿದ್ದೇನೆ, ಆ ರೀತಿಯೇ ಋತುಗಳಲ್ಲಿ ನಾನು ವಸಂತ ಋತುವಾಗಿದ್ದೇನೆ ಅನ್ನುವುದು ಶ್ರೀ ಕೃಷ್ಣ ಪರಮಾತ್ಮನ ಅದ್ಭುತವಾದ ಶ್ಲೋಕ. ಎಷ್ಟೋ ದೊಡ್ಡ ದೊಡ್ಡ ಪದಾರ್ಥಗಳು, ಆ ಪದಾರ್ಥಗಳನ್ನೆಲ್ಲ ಹೇಳುತ್ತಾ ಬರ್ತಾನೆ ಶ್ರೀಕೃಷ್ಣನು. ಆ ತರ ಹೇಳುತ್ತಾ ಬರುವಾಗ ಮಾಸಗಳು 12 ಮಾಸಗಳು. ಆ ಮಾಸಗಳಲ್ಲಿ ಬಹಳ ಶ್ರೇಷ್ಠವಾದ ಮಾಸ ಅಂದ್ರೆ ನಾನಿರುವ ಮಾಸ ಅಂದ್ರೆ ಅದು ಈ ಮಾರ್ಗಶೀರ್ಷ ಮಾಸ ಅನ್ನುವುದು ಕೃಷ್ಣ ಪರಮಾತ್ಮನಿನ ಅಭಿಪ್ರಾಯ ಶ್ರೀಗೀತೆಯಲ್ಲಿ. ಅದರಿಂದ ಈ ಮಾಸಕ್ಕೆ ಅಷ್ಟೊಂದು ವೈಭವವಿದೆ. ಆಂಡಾಳ್ ಶ್ರೀ ಗೋದಾದೇವಿ ಈ ವ್ರತವನ್ನು ಆಚರಣೆ ಮಾಡಬೇಕು ಅಂದ್ರೆ ಆಚಾರ್ಯನನ್ನು ಹೋಗಿ ನೋಡಬೇಕು, ಅವನಲ್ಲಿ ಸೇರಬೇಕು ಅನ್ನುವ ತನ್ನ ಒಂದು ಅಭಿಲಾಷೆ. ಅದಕ್ಕೆ ಯಾವ ಒಂದು ವಿಘ್ನವೂ ಇಲ್ಲದೆ ನಿರ್ವಿಘ್ನವಾಗಿ ಸಮಾಪ್ತಿಗೊಳ್ಳಬೇಕು ಅನ್ನುವ ಅಭಿಪ್ರಾಯದಿಂದ ಪಂಚಾಂಗವನ್ನು ತೆಗೆದು ನೋಡಿದ್ಲು. ನೋಡಿದ ಕಾಲದಲ್ಲಿ ಆ ಪಂಚಾಂಗದಲ್ಲಿ ಅದ್ಭುತವಾದ ಒಂದು ದಿನ ಬಂದು ಅದಕ್ಕೆ ಅದಾಗೆ ಬಂದು ಸೇರಿತು. ಹೇಗೆ ದಶರಥನು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು, ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಅನ್ನುವ ಅಭಿಪ್ರಾಯದಲ್ಲಿ ಪಂಚಾಂಗವನ್ನು ತೆಗೆದು ನೋಡಿದ ಕಾಲದಲ್ಲಿ ಅದಾಗೆ ಅದು ಆ ಒಂದು ಆಶ್ಚರ್ಯವಾದ ದಿನ ಅದು ಬಂದು ಸೇರಿತು. ಚೈತ್ರ ಶ್ರೀಮಾನ್ ಅಯಂ ಮಾಸಃ ಪುಣ್ಯಃ ಪುಷ್ಪಿತ ಕಾನನಃ ಅಭಿಷೇಕಾಯ ರಾಮಸ್ಯ ಸರ್ವಮೇವ ಉಪಕಲ್ಪ್ಯತಾಂ ಅಂತ ಕೊಂಡಾಡುವಂತೆ ಚೈತ್ರ ಶ್ರೀಮಾನ್ ಅಯಂ ಮಾಸಃ ಅಂತ ಚೈತ್ರ ಮಾಸ ಅದು ವಸಂತ ಋತು. ಆ ಕಾಲ ಬಂದಿತ್ತು ರಾಮನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಲು ಅಂತ ಕೊಂಡಾಡುತ್ತಾನೆ ದಶರಥ. ಆ ರೀತಿಯೇ ಇಲ್ಲಿ ಗೋದಾದೇವಿಯು ಕೂಡ ಪಂಚಾಂಗವನ್ನು ನೋಡಿದ ಕಾಲದಲ್ಲಿ ಆಶ್ಚರ್ಯವಾದ ಮಾರ್ಗಶೀರ್ಷ ಮಾಸ. ಈ ಮಾಸ ಭಗವಂತನು ತನಗೆ ಬಹಳ ಪ್ರೀತಿಗೆ ವಿಷಯವಾದ ಮಾಸ ಅಂತ ಕೊಂಡಾಡಿದ್ದಾನೆ ಶ್ರೀಗೀತೆಯಲ್ಲಿ. ಅದು ಮಾತ್ರವಲ್ಲ, ಇದಕ್ಕೆ ದೇವತೆಗಳಿಗೂ ಒಂದು ಸಂಬಂಧವಿದೆ. ಈ ಮಾಸಕ್ಕೂ ದೇವತೆಗಳಿಗೂ ಸಂಬಂಧವಿದೆ. ದೇವತೆಗಳು ಕೂಡ ಈ ಮಾಸವನ್ನು ಬಹಳ ಉಪಲಾಲನೆ ಮಾಡುತ್ತಾರೆ. ಕಾರಣವೇನೆಂದ್ರೆ ಈ ಮಾಸ ಅವರಿಗೆ ಬ್ರಹ್ಮ ಮುಹೂರ್ತವಾಗಿದೆ. ನಮಗೆ ಒಂದು ದಿನ ಅಂತ ನೋಡ್ತೀವಿ. ದೇವತೆಗಳಿಗೆ ಅಂದ್ರೆ ದೇವತಾ ಲೋಕ ಸ್ವರ್ಗಲೋಕದಲ್ಲಿ ಅವರುಗಳಿಗೆ ಒಂದು ದಿನ ಬಂದ್ರೆ ಅದು ನಮಗೆ ಒಂದು ವರ್ಷ. ಅದೇ ಅವರುಗಳಿಗೆ ಒಂದು ದಿನ. ಒಂದು 6 ಮಾಸಗಳು ಅಂದ್ರೆ ಅದು ಮಕರ ಮಾಸದಿಂದ ಹಿಡಿದು ಆಷಾಢ ಮಾಸದ ಪರ್ಯಂತ ಅವರುಗಳಿಗೆ ಅದು ರಾತ್ರಿ ಆಗಿದ್ದೆ, ಅದು ಬೆಳಕಾಗಿ ಹಗಲಾಗಿದ್ದೆ. ಆಮೇಲೆ ಉಳಿದ ಮಾಸಗಳು ಧನುರ್ಮಾಸದ ತನಕ ಅವರುಗಳಿಗೆ ರಾತ್ರಿ ಆಗಿದ್ದೆ. ಈ ಧನುರ್ಮಾಸ ಅನ್ನುವುದು ರಾತ್ರಿ ಮುಗಿದು ಬೆಳಗ್ಗೆ ಬರುವ ಮಾಸ. ಇನ್ನೇನು ಮಕರ ಮಾಸ ಅಂದ್ರೆ ಅವ್ರಿಗೆ 6 ಗಂಟೆ. ಇವಾಗ ಮಕರ ಮಾಸ ಅಂದ್ರೆ ಈ ಧನುರ್ಮಾಸ ಅಂದ್ರೆ ಅವರುಗಳಿಗೆ ಇದು 4ರಿಂದ 6 ಗಂಟೆ ಬೆಳಗ್ಗೆ. ಆ 4ರಿಂದ 6 ಗಂಟೆ ಬೆಳಗ್ಗೆ ಇದೆಯಲ್ಲ ಅದು ಬ್ರಾಹ್ಮ ಮುಹೂರ್ತ. ಆ ಮುಹೂರ್ತ ಅಂದ್ರೆ ಅದು ಬಹಳ ವಿಶೇಷವಾದ ಮುಹೂರ್ತ. ಆ ಮುಹೂರ್ತದಲ್ಲಿ ಬ್ರಾಹ್ಮ ಮುಹೂರ್ತದಲ್ಲಿ ನಾವು ವಿದ್ಯಾಭ್ಯಾಸಗಳನ್ನು ಮಾಡಬೇಕು.
ವೇದಾಧ್ಯಗಳನ್ನು ಮಾಡಬೇಕು. ಇದೆಲ್ಲ ಮಾಡಿದ್ರೆ ಅವಾಗ ವಿದ್ಯೆಯಾಗಿರುವುದು ಚೆನ್ನಾಗಿ ನಮ್ಮ ಹೃದಯದಲ್ಲಿ ನಿಲ್ಲುತ್ತದೆ. ಆ ರೀತಿಯ ಸತ್ವಗುಣ ಪರಿಪೂರ್ಣವಾಗಿ ನಮಗೆ ಬಂದ್ ಸೇರುತ್ತೆ. ಆ ಕಾಲದಲ್ಲಿ ಸತ್ವಗುಣ ಬರುವ ಕಾಲ ಅಂದ್ರೆ ಅದು ಯಾವುದು ಅಂದ್ರೆ ನಮಗೆ ಈ ಧನುರ್ಮಾಸ. ನಾವೇ ನೋಡ್ತೀವಿ, ಬೆಳಗ್ಗೆ ಹೇಳ್ತೀವಿ, ಸ್ನಾನ ಮಾಡ್ತೀವಿ, ದೇವಸ್ಥಾನ ಹೋಗ್ತೀವಿ, ತಿರುಪಾವೆ ಅನುಸಂಧಾನ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ ಈ ಮಾಸದಲ್ಲಿ. ಆಯ್ತು, ಈ ಧನುರ್ಮಾಸ ಮುಗಿದ್ರೆ ಆಯ್ತು, ಮಕರ ಮಾಸದಲ್ಲೇ ಆಯ್ತು, ಧನುರ್ಮಾಸದಲ್ಲೆಲ್ಲ ಮಾಡಾಯ್ತು ಅನ್ನೋ ಅಭಿಪ್ರಾಯ ಬಂದ್ಬಿಡತ್ತೆ. ಏನ್ ಆಶ್ಚರ್ಯ, ಅಷ್ಟೊಂದು ಸತ್ವಗುಣ ಬಂದಿತ್ತಲ್ಲ, ಇವಾಗ ಎಲ್ಲಪ್ಪ ಹೋಯ್ತು ಈ ಮಕರ ಮಾಸದಲ್ಲಿ ಅಂದ್ರೆ ಅದೆಲ್ಲ ತಿರುಪಾವೆ ಜೊತೆ ಹೋಯ್ತು, ಧನುರ್ಮಾಸ ಜೊತೆ ಹೋಯ್ತು ಅಂತ ಹೇಳುವಂತೆ ಇದೆ. ಆ ರೀತಿ ಸತ್ವಗುಣ ಅದು ಬರುವಂದು ಸೇರುವ ಮಾಸ ಅಂದ್ರೆ ಅದು ಈ ಮಾರ್ಗಶೀರ್ಷ ಮಾಸ, ಧನುರ್ಮಾಸ. ಇದು ದೇವತೆಗಳಿಗೆ ಬ್ರಹ್ಮ ಮುಹೂರ್ತವಾಗಿದೆ. ನಮಗೆ ಸತ್ವಗುಣವನ್ನು ಕೊಡುವ ಆಶ್ಚರ್ಯವಾದ ಮಾಸವಾಗಿದೆ ಇದು. ಆಂಡಾಳಿಗೆ ಈ ಮಾಸದಲ್ಲಿ ಏನು ಉಪಯೋಗ ಅಂದ್ರೆ, ಈ ಮಾಸದಲ್ಲಿ ಗೋಪಾಲರೆಲ್ಲ ಇದಾರಲ್ಲ, ಇಷ್ಟು ದಿನ ಸೇರ್ಬಾರ್ದು ಕೃಷ್ಣ ಜೊತೆ ಅಂತ ಹೇಳ್ತಾ ಇದ್ರು. ಇವಾಗ ಅವರುಗಳು ಆಚೆನೆ ಬರಲ್ಲ. ಚೆನ್ನಾಗಿ 4 ರಗ್ಗುಗಳನ್ನು ಹಾಕೊಂಡು ಮೇಲ್ಗಡೆ ಚಳಿಯಾಗಿದೆ, ತುಂಬಾ ಚಳಿಯ ಕಾರಣದಿಂದ ಗೋಪಾಲರು ಬಹಳ ವಯಸ್ಸಾಗಿರುವವರು, ಅವರು ಆಚೆ ಬರುವುದಿಲ್ಲ ಈ ಕಾಲದಲ್ಲಿ. ಆದ್ದರಿಂದ ನಾವು ಕೃಷ್ಣ ಸಂಶ್ಲೇಷದಲ್ಲಿ ಚೆನ್ನಾಗಿ ಮುಳುಗಬಹುದು, ಅದರ ಪರಿಪೂರ್ಣ ಆನಂದವನ್ನು ನಾವು ಪಡೆಯಬಹುದು ಅನ್ನುವ ಅಭಿಪ್ರಾಯದಲ್ಲೇ ಇದ್ದಾಳೆ ಶ್ರೀ ಗೋದಾದೇವಿಯು. ಆದ್ದರಿಂದ ಇವರಿಗೆ ಈ ಮಾಸ ತುಂಬಾ ವಿಶೇಷವಾಗಿರುವ ಒಂದು ಧನುರ್ಮಾಸ. ಈ ಧನುರ್ಮಾಸಕ್ಕೆ ಎಷ್ಟೋ ವಿಶೇಷಗಳು ಇದ್ರೂ ಕೂಡ ಆಳ್ವಾರಿಗೂ ಈ ಧನುರ್ಮಾಸಕ್ಕೂ ಒಂದು ವಿಶೇಷವಾದ ಸಂಬಂಧವಿದೆ. ಆಳ್ವಾರಿಗೂ ಧನುರ್ಮಾಸಕ್ಕೂ ವಿಶೇಷವಾದ ಸಂಬಂಧವೇನು ಅನ್ನುವುದನ್ನು ಮುಂದಿನ ಪಾಶುರಗಳಲ್ಲಿ ಅಡಿಯೇನ್ ವಿನ್ನಪಿಸುತ್ತೇನೆ ಈ ಗೋಷ್ಠಿಯಲ್ಲಿ. ಧನುರ್ಮಾಸ ಅಂದ್ರೆ ಆಳ್ವಾರಿಗೆ ಬಹಳ ವಿಶೇಷವಾದ ಮಾಸವಿದು. ಆಂಡಾಳಿಗೆ ಹೇಗೆ ಈ ಮಾಸ ತುಂಬಾ ವಿಶೇಷವಾಗಿದೆಯೋ ಆ ರೀತಿಯೇ ಆಂಡಾಳಿನ ಆಚಾರ್ಯರಾದ ಸ್ವಾಮಿ ನಮ್ಮ ಆಳ್ವಾರ್ ಇವಾಗ ಅವರಿಗೂ ಇದು ಬಹಳ ವಿಶೇಷವಾದ ಮಾಸವೇ. ಅದರಿಂದ ಈ ಮಾಸವನ್ನು ಕೊಂಡಾಡುತ್ತಾಳೆ. ಮಾರ್ಗಡಿ ತಿಂಗಳ್ ಮದಿನಿರೈಂದ ನನ್ನಾಳ ಅಂತ ಮಾರ್ಗಡಿ ತಿಂಗಳ್, ಈ ಮಾರ್ಗಶೀರ್ಷ ಮಾಸ. ಮಾರ್ಗಶೀರ್ಷ ಅಂದ್ರೆ ಇನ್ನ ಒಂದು ಅರ್ಥವೇನು, ಇದು ಸಾಧಾರಣವಾಗಿ ಅರ್ಥಗಳು ಹೇಳಿದ್ದ ಅರ್ಥಗಳು ಸಾಧಾರಣವಾದ ಅರ್ಥಗಳು. ಇವಾಗ ಇಲ್ಲಿ ಈ ಮಾರ್ಗಶೀರ್ಷ ಮಾಸದಲ್ಲಿ ಸತ್ವಗುಣ ನಮಗೆ ಬಂದು ಆ ಕಾರಣದಿಂದ ಆಚಾರ್ಯನಲ್ಲಿ ವಿಶೇಷವಾದ ಭಕ್ತಿ ನಮಗೆ ಬರುತ್ತದೆ, ವಿಶೇಷವಾದ ಶ್ರದ್ಧೆ ಬರುತ್ತದೆ, ಅವನಲ್ಲಿ ವಿಶೇಷವಾದ ಪ್ರೀತಿ ಬರುತ್ತದೆ. ಇದೆಲ್ಲ ಬರುವ ಮಾಸ ಅಂದ್ರೆ ಅದು ಧನುರ್ಮಾಸ. ಇದು ಮಾರ್ಗಶೀರ್ಷ ಅಂದ್ರೆ ಮಾರ್ಗ ಶೀರ್ಷ ಅಂತ 2 ಪದಗಳಂದವಾಗಿ ಆ ಸಮಾಸವನ್ನು ಮಾಡಿ ಅದರಲ್ಲಿ ಮಾರ್ಗಶೀರ್ಷ ಅದು ಒಂದೇ ಪದವಾಗಿರ್ಬೋದು. ಆ ಒಂದೇ ಪದಕ್ಕೆ ಏನರ್ಥ, ಧನುರ್ಮಾಸ ಅಂತ ಅರ್ಥ. ಆದರೂ ಕೂಡ ಸಂಸ್ಕೃತದಲ್ಲಿ ಒಂದೇ ಪದವನ್ನೇ ಅದನ್ನು ಛೇದ ಮಾಡಿ ಅದಕ್ಕೆ ಅರ್ಥ ಹೇಳುವುದು ಅನ್ನುವ ಒಂದು ಪ್ರಕ್ರಿಯೆ ಇದೆ. ಅದಕ್ಕನುಗುಣವಾಗಿ ಇಲ್ಲಿ ಮಾರ್ಗಶೀರ್ಷ ಅಂದ್ರೆ ಮಾರ್ಗ ಅಂದ್ರೆ ದಾರಿ, ಅದರಲ್ಲಿ ಶೀರ್ಷ ಅಂದ್ರೆ ತುಂಬಾ ಶ್ರೇಷ್ಠವಾದ ದಾರಿ. ಅದು ಯಾವ ದಾರಿ ಅಂದ್ರೆ ಆಚಾರ್ಯನನ್ನು ನಾವು ಪಡೆಯುವ ದಾರಿ ಇದೆಯಲ್ಲ, ಆ ದಾರಿಯೇ ಶ್ರೇಷ್ಠವಾದ ದಾರಿ ಇಲ್ಲಿ ಅನ್ನುವುದೇ ಶ್ರೀ ಗೋದಾದೇವಿನ ಅಭಿಪ್ರಾಯ. ಮಾರ್ಗಡಿ ತಿಂಗಳ್ ಮದಿನಿರೈಂದ ನನ್ನಾಳಾಲ್ ಅಂತ, ಮದಿನಿರೈಂದ ಅಂದ್ರೆ ಮದಿ ಅಂದ್ರೆ ಅದು ಆಂಡಾಳಿನ ಅಭಿಪ್ರಾಯ ಅಂದ್ರೆ ಚಿಂತೆ ಅಂತ ಅರ್ಥ. ಮದಿ ಅಂದ್ರೆ ನಮಗೆ ಎಷ್ಟೋ ಚಿಂತೆಗಳು ಬರುತ್ತೆ. ಈ ಚಿಂತೆಗಳಿದೆಯಲ್ಲ ಅದಕ್ಕೆ ಒಂದೊಂದು ಕಾಲದಲ್ಲಿ ಒಂದೊಂದು ಹೆಸರಿದೆ. ನಮಗೆ ಬರುವ ಚಿಂತೆಗಳಿಗೆ ಒಂದೊಂದು ಕಾಲದಲ್ಲಿ ಒಂದೊಂದು ಹೆಸರಿದೆ. ನಮಗೆ ಯಾವ ರೀತಿ ಚಿಂತೆಗಳು ಬರುತ್ತೆ ಅಂದ್ರೆ, ಎಷ್ಟೋ ಚಿಂತೆಗಳು ಇವಾಗ ಇದನ್ನು ಮಾಡೋಣ ಅಂತ ಒಂದ್ ಚಿಂತೆ ಬರುತ್ತೆ, ಆಮೇಲೆ ಇನ್ನ ಮುಂದೆ ಬರುವ ಕಾಲಕ್ಕಾಗಿ ಇದನ್ನು ಮಾಡೋಣ ಅಂತ ಒಂದ್ ಚಿಂತೆ ಬರುತ್ತೆ. ಇದರ ಎಷ್ಟೋ ಚಿಂತೆಗಳು ಬರ್ತಲ್ಲ, ಮನಸ್ಸಿಂದ ಬರುವ ಅಭಿಪ್ರಾಯ ಭೇದಗಳು ಇವುಗಳು. ಅದಕ್ಕೆಲ್ಲ ಒಂದೊಂದು ಹೆಸರಿದೆ. ಸಂಸ್ಕೃತದಲ್ಲಿ ಅದನ್ನು ನೋಡಿದ್ರೆ ಬುದ್ಧಿಸ್ತಾತ್ಕಾಲಿಕಿ ಮತ ಮದಿ ರಾಜಗಾಮಿ ಜೋಚರ ಅಂತ ಆಶ್ಚರ್ಯವಾದ ಶಬ್ದ. ಬುದ್ಧಿ ಅಂತ ಹೇಳಿದ್ರೆ ತಾತ್ಕಾಲಿಕಿ ಮತ ಅಂದ್ರೆ ಆ ಕ್ಷಣದಲ್ಲಿ ಇದನ್ನು ಮಾಡೋದಾ ಬೇಡ್ವಾ, ಇದು ಮಾಡುವುದು ಸರಿಯಾ ಇಲ್ವಾ ಅನ್ನುವುದಕ್ಕೆ ನಾವು ಒಂದು ಚಿಂತೆಯನ್ನು ಉಪಯೋಗ ಮಾಡುತ್ತೇವಲ್ಲ, ಆ ಚಿಂತೆ ವಿಶೇಷಕ್ಕೆ ಬುದ್ಧಿ ಅಂತ ಹೆಸರು. ಇದನ್ನು ಮಾಡೋದಾ ಬೇಡ್ವಾ, ನಮ್ಮಲ್ಲಿ ಬಂದು ಕೇಳ್ತಾರೆ, ಈ ಒಂದು ಕೆಲ್ಸಕ್ಕೆ ಹೋಗೋಣ ಅಂತ ಇದೀನಿ, ಹೋಗೋದಾ ಬೇಡ್ವಾ ಅಂತ ಕೇಳ್ತಾರೆ. ಅವಾಗ ನಾವೇನ್ ಹೇಳ್ತೀವಿ, ನಿನ್ನ ಬುದ್ಧಿಯನ್ನು ಕೊಂಡು ಇದಕ್ಕೆ ಹೋಗೋದಾ ಬೇಡ್ವಾ ಅಂತ ನೀನೇ ತೀರ್ಮಾನ ಮಾಡು. ಇದಕ್ಕೆ ಹೋದ್ರೆ ನಿನಗೆ ಒಳ್ಳೇದಾಗತ್ತಾ, ಇಲ್ಲಿದ್ರೆ ಹೋದ್ರೆ ಏನಕ್ಕೂ ಉಪಯೋಗ ಆಗಲ್ವಾ
ಅನ್ನುವುದನ್ನು ನೀನೇ ತೀರ್ಮಾನ ಮಾಡು, ನಿನ್ನ ಬುದ್ಧಿಯನ್ನು ಕೊಂಡು ತೀರ್ಮಾನ ಮಾಡು ಅಂತ ಹೇಳ್ತೀವಿ. ಆ ಒಂದು ಕಾಲದಲ್ಲಿ, ಆ ಒಂದು ಕ್ಷಣದಲ್ಲಿ, ಸಮಯದಲ್ಲಿ ನಮ್ಮ ಚಿಂತೆಯನ್ನು ಕೊಂಡು ಇದು ಸರಿ ಇದು ತಪ್ಪು ಅಂತ ನಾವು ಯೋಚನೆ ಮಾಡಿ ಅದಕ್ಕನುಗುಣವಾಗಿ ಒಂದು ಕಾರ್ಯವನ್ನು ಮಾಡುತ್ತೇವೆ ನೋಡಿ, ಅದಕ್ಕೆ ಬುದ್ಧಿ ಅಂತ ಹೆಸರು. ಅದಿಲ್ಲದೆ ಮತಿ ಅಂತ ಹೇಳಿದ್ರೆ ಮದಿರ ಆಗಾಮಿ ಗೋಚರ ಅಂತ ಇನ್ನ ಮುಂದೆ ಬರುವ ಕಾಲದಲ್ಲಿ ನಾವು ಏನು ಮಾಡಬೇಕು, ಮೇಲೆ ಒಂದು ಕಾಲದಲ್ಲಿ ನಮಗೆ ಈ ಆಪತ್ಗಳು ಬರ್ಬೋದು, ಆದ್ದರಿಂದ ಇವಾಗಲೇ ಅದಕ್ಕೆ ಬೇಕಾಗಿರುವ ದ್ರವ್ಯಗಳನ್ನು ನಾವು ಸೇರಿಸಿಕೊಳ್ಳಬೇಕು ಅನ್ನುವ ಒಂದು ಅಭಿಪ್ರಾಯ ಬರ್ತಲ್ಲ, ಆ ಒಂದು ಅಭಿಪ್ರಾಯಕ್ಕೆ ಮತಿ ಅಂತ ಹೆಸರು. ಇವಾಗ ಇಲ್ಲಿ ಆಳ್ವಾರ್ತನಲ್ಲಿ ಇಲ್ಲಿ ಇವಾಗ 4 ದಿನಗಳ ಮುಂಚೆ ವಿಪರೀತ ಮಳೆ ಇತ್ತು, 1-2 ದಿನಗಳ ಮುಂಚೆ ವಿಪರೀತ ಮಳೆ ಇತ್ತು. ಆ ವಿಪರೀತ ಮಳೆ ಬರುವಾಗ ಏನಾಯ್ತು, ಈ ವರ್ಷ ಅಷ್ಟೊಂದು ಯಾರಿಗೂ ಏನು ತೊಂದರೆ ಆಗ್ಲಿಲ್ಲ. ಕಾರಣವೇನಂದ್ರೆ ಕಳೆದ ವರ್ಷ ವಿಪರೀತ ಮಳೆ ಬಂತು. ಅವಾಗ ಇಲ್ಲಿ ಉಪನ್ಯಾಸ ಹೇಳುವಾಗ ಮೊದಲನೇ ದಿನ ಪ್ರಾರಂಭ ಮಾಡದೆ 2ನೇ ದಿನದಿಂದಲೇ ಉಪನ್ಯಾಸ ಇರಲಿಲ್ಲ. ಒಂದು 3-4 ದಿನಗಳಿಗೆ ಇಲ್ಲಿ ವಿಪರೀತ ಮಳೆ, ಎಲ್ಲಿ ನೋಡಿದ್ರು ಪ್ರವಾಹ, ತಾಮ್ರಬರ್ಣಿ ನೀರಲ್ಲಿ ಬಹಳಷ್ಟು ಪ್ರವಾಹ ಬಂದು ಆಳ್ವಾರ್ತನನ್ನು ಬಿಟ್ಟು ಇನ್ನ ಎಲ್ಲಾ ಕಡೆಯ ಪ್ರವಾಹ ನೀರು ತುಂಬಿ ಅಷ್ಟೊಂದು ಹಿಂಸೆಯನ್ನು ಕೊಡುತ್ತು ಇಲ್ಲಿ ಅಂತ ನೋಡಿದ್ದೇವೆ ಕಳೆದ ವರ್ಷ. ಅವಾಗ ಕರೆಂಟ್ ಇರ್ಲಿಲ್ಲ, ಒಂದು 4 ದಿನಗಳಿಗೆ ತುಂಬಾ ತೊಂದರೆ ಆಗಿತ್ತು ಇಲ್ಲಿ ಆಳ್ವಾರ್ತನಲ್ಲಿ. ಇವಾಗ ಅದು ಆಗಿದ್ದ ಕಾರಣದಿಂದ ಈ ವರ್ಷ ಎಲ್ಲಾ ಜನರು ಇಲ್ಲಿ ಆಳ್ವಾರ್ತನರಿಯಲ್ಲಿ ತಮಗೆ ಯಾವ ಕೊರೆಯೂ ಬರದಂತೆ ಅಂಗಡಿಗಳೆಲ್ಲ ಇದ್ರೆ ಅಂಗಡಿಗಳೆಲ್ಲ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಎತ್ತರವಾದ ಸ್ಥಾನದಲ್ಲಿ ಕಟ್ಟಿದ್ದಾರೆ. ಅವಾಗ ಬರುವಾಗ ಎಲ್ಲಾ ಅಂಗಡಿಗಳಲ್ಲಿ ಒಳಗಡೆ ನೀರು ಹೋಗಿ ಆ ಪ್ರವಾಹದಲ್ಲಿ ನೀರಲ್ಲಿ ಎಲ್ಲಾ ಸಾಮಗ್ರಿಗಳು, ಎಲ್ಲಾ ಸಾಮಾನುಗಳು ಇಟ್ಟಿದ್ರಲ್ಲ, ಆ ತರಕಾರಿ ಅಂಗಡಿ ಆಗ್ಲಿ ಅಥವಾ ಬಟ್ಟೆ ಅಂಗಡಿ ಆಗ್ಲಿ ಅಥವಾ ಪ್ರೊವಿಷನ್ ಅಂಗಡಿ ಆಗ್ಲಿ, ಎಲ್ಲಾ ಕಡೆ ಇರುವ ಸಾಮಾನುಗಳೆಲ್ಲ ನಾಶವಾಗಿ ಎಲ್ಲಾ ನೀರಿಗೆ ಹೋಗಿ ಎಷ್ಟೋ ಲಕ್ಷಗಳಂತೆ ಎಷ್ಟೋ ಅಲಾಭಗಳು, ನಷ್ಟಗಳು ಅದೆಲ್ಲ ಬಂತು ಎಲ್ರಿಗೂ. ಆ ಕಾರಣದಿಂದ ಅವರುಗಳೆಲ್ಲ ಮೊದಲೇ ಯೋಚನೆ ಮಾಡಿ, ಹೋದ ವರ್ಷನೇ ಯೋಚನೆ ಮಾಡಿ ಇವಾಗ ತಮ್ಮ ಅಂಗಡಿಗಳೆಲ್ಲ ಎತ್ತರವಾದ ಸ್ಥಾನದಲ್ಲಿ ಕಟ್ಬಿಟ್ರು. ಇದು ಇನ್ನ ಮುಂದೆ ಈ ಪ್ರವಾಹ ಬರ್ಬೋದು, ಮುಂದಿನ ವರ್ಷ ಬರ್ಬೋದು ಅನ್ನುವ ಕಾರಣದಿಂದ ಮೊದಲೇ ಮಾಡುವುದು, ಒಂದು ಕಾರ್ಯ ಮಾಡುವುದು ಇದೆಯಲ್ಲ, ಅದಕ್ಕೆ ಮತಿ ಅಂತ ಹೆಸರು. ಈ ಒಂದು ಚಿಂತೆ ಬಂದು ಇನ್ನ ಮುಂದೆ ಇದೇ ರೀತಿ ಬರ್ಬೋದು, ಪ್ರವಾಹ ಬರ್ಬೋದು, ಮಳೆ ಬರ್ಬೋದು ಅಂತ ಕಾರ್ಯಗಳನ್ನು ಮಾಡುವುದು. ಆ ರೀತಿಯೇ ನಮ್ಗೆ ವ್ಯಾಧಿ ಬರ್ಬೋದು, ರೋಗಗಳು ಬರ್ಬೋದು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಇನ್ಶೂರೆನ್ಸ್ ಅಂತ ಅದರಲ್ಲಿ ಎಷ್ಟೋ ದುಡ್ಡನ್ನು ಹಾಕ್ತಿವಿ. ಕೊನೆಯಲ್ಲಿ ಏನಾಗತ್ತೆ ಅಂದ್ರೆ ವ್ಯಾಧಿಯೇ ಬರೋದಿಲ್ಲ, ರೋಗಗಳೇ ಬರೋಲ್ಲ. ರೋಗಗಳು ಬರದೆ ಇವನ್ಗೆ ವಯಸ್ಸಾಗ್ತಾ ಹೋಗತ್ತೆ, ಅಂದ್ರೆ 90 ವಯಸ್ಸು ಆಗ್ಬಿಟ್ಟಿರತ್ತೆ, ಇನ್ನೇನ್ ಸಾವು ಬಂದ್ಬಿಡತ್ತೆ ಅನ್ನುವ ಭಯ ಬರುತ್ತೆ. ಆದ್ರೆ ರೋಗಗಳೇ ಬಂದಿರಲ್ಲ. ರೋಗಗಳೇ ಬರದಿರುವಾಗ ಇವನ್ಗೆ ಯೋಚನೆ ಬರುತ್ತೆ, ಅಯ್ಯೋ ಎಷ್ಟು ವರ್ಷಗಳಿಂದ ಈ ಒಂದು ಇನ್ಶೂರೆನ್ಸ್ಗೆ ಎಷ್ಟೊಂದು ದುಡ್ಡು ನಾವು ಕಟ್ಟಿ ಸಾವಿರಾರು ರೂಪಾಯಿಗಳು, ಲಕ್ಷಕ್ಕೆ ಮೇಲಾಗಿ ರೂಪಾಯಿಗಳೆಲ್ಲ ಹೋಯ್ತಲ್ಲ, ನಮ್ಗೆ ಯಾವ ರೋಗವೂ ಬರ್ಲಿಲ್ವಲ್ಲ. ರೋಗ ಬಂದು ಹಾಸ್ಪಿಟಲ್ ಅಲ್ಲಿ ಇದ್ರೆ ಮಾತ್ರ ಆ ಇನ್ಶೂರೆನ್ಸ್ ಇಂದ ನಮ್ ಕ್ಲೈಮ್ ಮಾಡಕ್ಕಾಗತ್ತೆ, ಆವಾಗ್ಲೇ ಆ ದುಡ್ಡನ್ನು ಅಲ್ಲಿಂದ ಕೊಡ್ಬೋದು. ಇವನು ಹಾಸ್ಪಿಟಲ್ಗೆ ಹೋಗಿಲ್ಲ ಒಂದಿನವು, ಆ ತರ ಆರೋಗ್ಯವಾಗಿದ್ದಾನೆ ಅನ್ನುವಾಗ ಇವನ್ಗೆ ಅದೇ ಯೋಚನೆ. ಇವಾಗ ನಮ್ಗೆ ಸಾವು ಬರತ್ತಲ್ಲ, ನಾವು ಭಗವಂತನ ಜೊತೆ ಹೋಗ್ತೀವ, ನರಕಕ್ಕೆ ಹೋಗ್ತೀವ, ಅದೆಲ್ಲ ಯೋಚನೆ ಇಲ್ಲ. ಇವಾಗ ಏನ್ ಯೋಚನೆ ಅಂದ್ರೆ ಅಯ್ಯೋ ಇನ್ಶೂರೆನ್ಸ್ ಕಂಪನಿಯಲ್ಲಿ ದುಡ್ಡು ಹಾಕಿದ್ವಲ್ಲ, ಒಂದು ದಿನವೂ ನಾವು ಹಾಸ್ಪಿಟಲ್ಗೆ ಹೋಗ್ಲೇ ಇಲ್ವಲ್ಲ ಅಂತ ದುಃಖ ಇವನಿಗೆ. ಈ ದುಃಖವೇ ಕಾರಣದಿಂದ ಇನ್ನ ಒಂದು 10 ವರ್ಷ ಚೆನ್ನಾಗಿರ್ತಾನೆ, 90ರಿಂದ 100 ವರ್ಷ ತನಕ ಚೆನ್ನಾಗಿರ್ತಾನೆ. ಈ ಯೋಚನೆ ಮಾಡಿ 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 ಅಯ್ಯೋ ಇನ್ಶೂರೆನ್ಸ್ ಕೊಟ್ನಲ್ಲ, ಹೋಯ್ತಲ್ಲ ಅಂತ ಯೋಚನೆ ಮಾಡಿ ಕೊನೆಯಲ್ಲಿ ಪ್ರಾಣ ಹೋಗ್ಬಿಡುತ್ತೆ. ಅವಾಗ ಈ ರೀತಿ ಯೋಚನೆ ಮಾಡಿ ಮೇಲೆ ಬರುತ್ತಲ್ಲ, ಒಂದು ರೋಗಗಳು ಬರ್ಬೋದು. ಹಾಸ್ಪಿಟಲ್ ಖರ್ಚು ಅಂದ್ರೆ ಸುಮ್ನೆ ಆಯ್ತಾ, ಲಕ್ಷಗಟ್ಲೆ ಆಗತ್ತೆ ಇವಾಗ. ಅದರಿಂದ ಮೊದಲೇ ನಾವು ಅದಕ್ಕೆ ತಯಾರಾಗಿರ್ಬೇಕು, ಅದಕ್ಕೆ ನಾವು ಸಿದ್ಧವಾಗಿರ್ಬೇಕು ಅಂತ ಹೇಳಿ ಇನ್ಶೂರೆನ್ಸ್ ಕಂಪನಿಯಲ್ಲಿ ಹಣಗಳನ್ನೆಲ್ಲ ಹಾಕಿಡುವುದಿದೆಯಲ್ಲ, ಈ ಯೋಚನೆಗೆ ಮತಿ ಅಂತ ಹೆಸರು. ಅದರಿಂದ ಮತಿ ಅಂದ್ರೆ ಇಲ್ಲಿ ನಮಗೆ ಯೋಚನೆ ಇದೆ, ನಮ್ಮ ಆತ್ಮರಕ್ಷಣ ಯಾರ ಕೈಯದು, ಏನ್ ಮಾಡ್ಬೇಕು ಅಂತ ಯೋಚನೆ ನಮಗೆ. ಆ ಯೋಚನೆಗೆ ಇಲ್ಲಿ ಆಂಡಾಳ್ ಹೇಳುತ್ತಿದ್ದಾಳೆ, ಆಚಾರ್ಯನನ್ನೇ ನಾವು ಕೊಳ್ಳಬೇಕು, ಆಚಾರ್ಯ ಸಂಬಂಧ ನಮಗೆ ಸಿಕ್ಕಿದ್ರೆ ಸಾಕು, ಈ ಆತ್ಮಗೆ ಎಲ್ಲಾ ತರಹದ ಕ್ಷೇಮವೂ ಆಗತ್ತೆ ಅನ್ನುವುದನ್ನೇ ಇಲ್ಲಿ ಮದಿನಿರಿಂದ ಅಂತ ಹೇಳುತ್ತಿದ್ದಾಳೆ ಆಂಡಾಳ್. ಈ ರೀತಿ ಮದಿ ಇದೆಯಲ್ಲ, ಅದು ಭಗವಂತನಿಗೂ ಇದೆ,
ಅಂದ್ರೆ ಮೇಲೆ ಬರುವ ಒಂದು ಘಟನೆಗಾಗಿ ಮೊದಲೇ ಕಾರ್ಯ ಮಾಡುವುದು ಅನ್ನುವುದು ಭಗವಂತನಿಗೂ ಇದೆ, ಸ್ವಾಮಿ ನಮ್ಮಾಳ್ವಾರಿಗೂ ಇದೆ. ಈ ರೀತಿ ಭಗವಂತನಿಗೆ ಯಾವ ಒಂದು ಚಿಂತೆ ಇದೆ, ಯಾವ ಒಂದು ಮತಿ ಇದೆ, ಸ್ವಾಮಿ ನಮ್ಮಾಳ್ವಾರಿಗೆ ಯಾವ ಮತಿ ಇದೆ ಮುಂತಾದ ವಿಷಯಗಳನ್ನು ನಾಳೆ ದಿನ ಬೆಳಗ್ಗೆ ಇಲ್ಲಿ 11:15 ಉಪನ್ಯಸಿಸುತ್ತೇನೆ. ಅದಕ್ಕೆ ಎಲ್ಲರೂ ಬಂದು ಸೇರಿ ಕೇಳಬೇಕು. ಆ ರೀತಿಯೇ 2ನೇ ಪಾಶುರ ಅರ್ಥಗಳು, ವೈಯತ್ತು வாழ்வீர்காலிನ ಅರ್ಥಗಳನ್ನು ಇಲ್ಲಿ ವಿಣ್ಣಪ್ಪಿಸುತ್ತೇನೆ. ಎಲ್ಲರೂ ಬಂದು ಸೇರಬೇಕು ಅಂತ ಪ್ರಾರ್ಥನೆ ಮಾಡಿ ಇವತ್ತಿನ ಉಪನ್ಯಾಸವನ್ನು ಮುಗಿಸುತ್ತೇನೆ. ಪಾಶುರವನ್ನು ಅನುಸಂಧಾನ ಮಾಡಲು ಪ್ರಾರ್ಥಿಸುತ್ತೇನೆ. மார்கழி திங்கள் மதினேந்த நன்னாளால் நீராடப்போது வீர் போதுமினோ நேரிடையீர் சீர்மல்கு வாய்ப்பாடிச் செல்வச் சிறுமீர்கள் கூர்வேல் கொடுந்தொழிலன் நந்தகோபன் குமரன் ஏறார்ந்த கண்ணி யசோதை இளம் சிங்கம் கார்மேனி சங்கன் கதிர்மதியம் போல் முகத்தான் நாராயணனே நமக்கே பர தருவான் பாரோர் புகழப் படிந்து ஏலோர் எம்பாவாய். ஆண்டாள் திருவடிகளே சரணம், ஆழ்வார் திருவடிகளே சரணம், எம்பெருமானார் திருவடிகளே சரணம், ஜீயர் திருவடிகளே சரணம். திருவாடிப்பூரத்து சகத்துதித்த ஆழ்வாழியே, திருப்பாவை 30 செப்பினாள் வாழியே, பெரியாழ்வார் பெற்றெடுத்த பெண்பிள்ள வாழியே, பெரும்போதூர் மாமணிக்கு பின்னானாள் வாழியே, 143 முறைத்தாள் வாழியே, உயரரங்கற்கே கண்ணி வந்தளித்தாள் வாழியே, மறுவாரும் திருமள்ளி வளநாடி வாழியே, வன்புதுவை நகர்கோதை மலர்ப்பதங்கள் வாழியே. கலியன் கலியன் கலியன்